ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಆಜಾದ್ ICS ಅಕಾಡೆಮಿ. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಓಕೆ, ಸೊ ನಿಮಗೆಲ್ಲ ಗೊತ್ತಿರುವಂತೆ ಅಗೇನ್ ಪ್ರಚಲಿತ ಘಟನೆಗಳ ಚರ್ಚೆ ಮಾಡ್ತಾ ಇದೀವಿ. ಸೊ ಯಾರೆಲ್ಲ KS, PSI, PDO, FDA, SDA ಉಳಿದಂತ ಎಲ್ಲ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಿರ್ತಾರೆ ಅಂತವರಿಗೆಲ್ಲ ಕೂಡ ಈ ಒಂದು ಕ್ಲಾಸ್ ತುಂಬಾ ಬೆನಿಫಿಟ್ ಆಗುತ್ತೆ. ಇದು ಆಗಸ್ಟ್ ಮಂತ್ನ 9ನೇ ಭಾಗವಾಗಿದೆ. ಆಲ್ರೆಡಿ ನೀವು ಉಳಿದಂತ ಎಲ್ಲ ಭಾಗಗಳನ್ನ ಏನ್ ಮಾಡಬಹುದು, ಆಜಾದ್ ICS ಅಕಾಡೆಮಿ ಯೂಟ್ಯೂಬ್ ಚಾನಲ್ ಜೊತೆಗೆ ಆಜಾದ್ ICS ಅಕಾಡೆಮಿ ಅಪ್ಲಿಕೇಶನ್ ಮುಖಾಂತರ ಕೂಡ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಈ ಒಂದು ವಿಡಿಯೋ ಕ್ಲಾಸ್ಗಳನ್ನ ವಾಚ್ ಮಾಡಬಹುದು. ಒನ್ಸ್ ಅಗೇನ್ ವೆಲ್ಕಮ್ ಟು ಆಜಾದ್ ICS ಅಕಾಡೆಮಿ. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಲೆಟ್ಸ್ ಸ್ಟಾರ್ಟ್ ದಿ ಕ್ಲಾಸ್. ಸೊ ಫಸ್ಟ್ ಟಾಪಿಕ್ ಆಗಿದೆ ಸಾರ್ವಭೌಮ ಚಿನ್ನದ ಬಾಂಡ್ ಯೋಜನೆ ಅಥವಾ ಸಾವರಿಯನ್ ಗೋಲ್ಡ್ ಬಾಂಡ್ ಸ್ಕೀಮ್ ಆಫ್ 2021-22 ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ರೀಸೆಂಟ್ ಆಗಿ ಈ ಒಂದು ಸ್ಕೀಮ್ ಅನ್ನ RBI ಮತ್ತೆ ಘೋಷಣೆ ಮಾಡುತ್ತೆ, ಮುಂದಿನ ಸೀರೀಸ್ ಅನ್ನ ಘೋಷಣೆ ಮಾಡುತ್ತೆ. ಸೊ ಹಾಗಾಗಿ ಈ ಒಂದು ಸ್ಕೀಮ್ ನ್ಯೂಸ್ ಅಲ್ಲಿ ಇದೆ, ದಟ್ ಇಸ್ ಕಾಲ್ಡ್ ದ ಸಾವರಿಯನ್ ಗೋಲ್ಡ್ ಬಾಂಡ್ ಸ್ಕೀಮ್ ಅಂತ ಕರೀತಾರೆ. ಸೊ ಹಾಗಾದ್ರೆ ಏನಂತ ನೋಡ್ತಾ ಹೋಗೋಣ. ರೀಸೆಂಟ್ ಆಗಿ ಅಂದ್ರೆ ಆಕ್ಚುಲಿ ಆನ್ ಬಿಹಾಫ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ RBI ಅನೌನ್ಸ್ ದ ಸಾವರಿಯನ್ ಗೋಲ್ಡ್ ಬಾಂಡ್ ಸ್ಕೀಮ್ ಅನ್ನ ಅನೌನ್ಸ್ ಮಾಡುತ್ತೆ. ಅದು 2021-22 ಒಂದು 6ನೇ ಸೀರೀಸ್ ಆಗಿ ಈ ಒಂದು ಸ್ಕೀಮ್ ಅನ್ನ ಘೋಷಣೆ ಮಾಡಿತ್ತು. ಓಕೆನಾ. ಸೊ ಹಾಗಾಗಿ ಏನಂದ್ರೆ ಇದು ಯಾರೆಲ್ಲ ಈ ಒಂದು ಸ್ಕೀಮ್ ಅಲ್ಲಿ ತೊಗೊಳ್ಬೇಕು ಅನ್ಕೊಂಡ್ರೆ ಅಂದ್ರೆ ಅವ್ರಿಗೆ ಟೈಮ್ ಲೈನ್ ಕೊಟ್ಟಿದೆ. ಆಗಸ್ಟ್ 30ರಿಂದ ಸೆಪ್ಟೆಂಬರ್ 3 ಏನ್ ಮಾಡಬಹುದು, ಈ ಸ್ಕೀಮಿಗೆ ಒಂದು ಅವರು ಓಪನ್ ಆಗಿ ಸಬ್ಸ್ಕ್ರಿಪ್ಷನ್ ಅನ್ನ ತಗೊಳ್ಬಹುದು. ದಟ್ ಇಸ್ ಕಾಲ್ಡ್ ದ ಸಾವರಿಯನ್ ಗೋಲ್ಡ್ ಬಾಂಡ್ ಸ್ಕೀಮ್ ಸೀರೀಸ್ ಆಫ್ 6 ಇಂದ 2021-22 ಇರುವಂತದ್ದು. ಓಕೆ, ಸೊ ಹಾಗಾದ್ರೆ ಏನಿದು ಸಾವರಿಯನ್ ಗೋಲ್ಡ್ ಬಾಂಡ್ ಸ್ಕೀಮ್ ಬಗ್ಗೆ ನೋಡ್ತಾ ಹೋಗೋಣ. ಆಕ್ಚುಲಿ ಈ ಒಂದು ಸ್ಕೀಮ್ ಅನ್ನ RBI ಏನ್ ಮಾಡುತ್ತೆ, 2015ರಲ್ಲಿ ಘೋಷಣೆ ಮಾಡುತ್ತೆ, ಸ್ಕೀಮ್ ಅನ್ನ ಲಾಂಚ್ ಮಾಡುತ್ತೆ. ಇದು ಸರ್ಕಾರ ಪರವಾಗಿ ಏನಂದ್ರೆ RBI ಏನ್ ಮಾಡುತ್ತೆ, 2015ರಲ್ಲಿ ಈ ಗೋಲ್ಡ್ ಬಾಂಡ್ ಸ್ಕೀಮ್ ಅನ್ನ ಲಾಂಚ್ ಮಾಡುತ್ತೆ. ಸೊ ಓಕೆ, ಹಾಗಾದ್ರೆ ಇದರ ಉದ್ದೇಶ ಏನಂದ್ರೆ ಆಕ್ಚುಲಿ ನೋಡಿ, ಟು ರೆಡ್ಯೂಸ್ ದ ಇಂಡಿಯಾಸ್ ಓವರ್ ಡಿಪೆಂಡೆನ್ಸ್ ಆನ್ ದ ಗೋಲ್ಡ್ ಇಂಪೋರ್ಟ್ಸ್ ಅಂತ. ಯಾಕಂದ್ರೆ ನಮ್ಮ ಭಾರತದಲ್ಲಿ ನಿಮ್ಗೆಲ್ಲ ಗೊತ್ತಿರುವಂತೆ ಜಗತ್ತಿನಲ್ಲಿ ಅತಿ ಹೆಚ್ಚು ಆಭರಣ ಪ್ರಿಯರು ನಮ್ಮ ದೇಶದಲ್ಲಿದ್ದಾರೆ. ಸೊ ಹಾಗಾಗಿ ಆ ಜ್ಯುವೆಲರಿ ತುಂಬಾ ಲವರ್ಸ್ ಆಫ್ ದಿ ಜ್ಯುವೆಲರ್ಸ್ ಜಾಸ್ತಿ ಇದ್ದಾರೆ. ಸೊ ಹಾಗಾಗಿ ಏನಾಗುತ್ತೆ, ಪ್ರತಿ ವರ್ಷ ಕೂಡ ಭಾರತ ಏನಂದ್ರೆ ಆಕ್ಚುಲಿ ಬೇರೆ ದೇಶಗಳಿಂದ ಸಾಕಷ್ಟು ಪ್ರಮಾಣದ ಒಂದು ಗೋಲ್ಡ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇತ್ತು. ಇದರಿಂದ ಏನಂದ್ರೆ ನಮ್ಮ ಎಕನಾಮಿಕ್ ಸಾಕಷ್ಟು ಬರ್ನ್ ಆಗ್ತಿತ್ತು. ಆ ಕಾರಣಕ್ಕಾಗಿ ಏನಂದ್ರೆ ಆಕ್ಚುಲಿ ಆ ಗೋಲ್ಡ್ ಏನಂದ್ರೆ ಇಲ್ಲಿ ಒಂಥರ ನಿಮ್ಗೆ ಪೇಪರ್ ಫಾರ್ಮೆಟ್ ಅಲ್ಲಿ ಟ್ರಾನ್ಸ್ಫರ್ ಮಾಡಕ್ಕೆ ಈ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡ್ತಾರೆ. ಅದು ಸಾವರಿಯನ್ ಗೋಲ್ಡ್ ಬಾಂಡ್ ಸ್ಕೀಮ್ ಅಂತ ಕರೀತಾರೆ. ಓಕೆನಾ. ಸೊ ಹಾಗಂದ್ರೆ ಇಟ್ ಈಸ್ ಟು ಟ್ರಾನ್ಸ್ಫಾರ್ಮ್ ದ ಫಿಸಿಕಲ್ ಫಾರ್ಮ್ ಆಫ್ ಗೋಲ್ಡ್ ಟು ದಿ ಪೇಪರ್ ಫ್ರಮ್ ದಿ ಸಾವರಿನ್ ಬ್ಯಾಂಕಿಂಗ್ ಅಂತ. ಆ ಕಾರಣಕ್ಕಾಗಿ ಇದೇನಂದ್ರೆ ನಮ್ಮ ಏನು ಇಂಪೋರ್ಟ್ ಆಫ್ ದಿ ಗೋಲ್ಡ್ ಅನ್ನ ಡಿಪೆಂಡೆನ್ಸ್ ಅಂದ್ರೆ ಕಡಿಮೆ ಮಾಡಿಕೊಳ್ಳುವಂಥದ್ದು ಈ ಸ್ಕೀಮಿನ ಮುಖ್ಯ ಉದ್ದೇಶವಾಗಿದೆ. ಸೊ ದಟ್ ಇಸ್ ಕಾಲ್ಡ್ ದ ಸಾವರಿಯನ್ ಗೋಲ್ಡ್ ಬಾಂಡ್ ಸ್ಕೀಮ್ ಅಂತ ಕರೀತಾರೆ. ಸೊ ಹಾಗಾದ್ರೆ ಈ ಸ್ಕೀಮು ಯಾರಿಗೆಲ್ಲ ಅಪ್ಲಿಕೇಬಲ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ನೋಡಿ, ಈ ಸ್ಕೀಮ್ ಅನ್ನ ಕೇವಲ ಸಿಟಿಜನ್ ಆಫ್ ಇಂಡಿಯಾ ಅಂದ್ರೆ ಭಾರತ ಪೌರರಿಗೆ ಮಾತ್ರನೇ ಅಥವಾ ನಾಗರಿಕರಿಗೆ ಮಾತ್ರನೇ ಈ ಸ್ಕೀಮ್ ಅನ್ನ ಬಳಕೆ ಮಾಡ್ಕೊಳ್ಬಹುದು. ನೋಡಿ, ಅಂದ್ರೆ ದ ಬಾಂಡ್ಸ್ ವಿಲ್ ಬಿ ರಿಸ್ಟ್ರಿಕ್ಟೆಡ್ ಫಾರ್ ದಿ ಸೇಲ್ ಟು ಓನ್ಲಿ ರೆಸಿಡೆಂಟ್ ಆಫ್ ಇಂಡಿಯನ್ ಎಂಟಿಟಿಗಳಿಗೆ. ಅದರಲ್ಲಿ ಆಗಿರ್ಬೋದು ಇಂಡಿವಿಜುವಲ್ಸ್, ವೈಯಕ್ತಿಕವಾಗಿರ್ಬೋದು, ಇಂಡಿವಿಜುವಲ್ಸ್ ಆಗಿರ್ಬೋದು, ಇಲ್ಲಾಂದ್ರೆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಥವಾ ಹಿಂದೂ ಅವಿಭಜಿತ ಕುಟುಂಬಗಳಾಗಿರ್ಬೋದು, ಟ್ರಸ್ಟ್ ಗಳಾಗಿರ್ಬೋದು, ಅಥವಾ ಯೂನಿವರ್ಸಿಟಿಗಳಾಗಿರ್ಬೋದು, ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ಗಳಂದ್ರೆ ಈ ಬಾಂಡ್ಸ್ ಗಳನ್ನ ಪರ್ಚೇಸ್ ಮಾಡ್ಕೊಳ್ಬಹುದು ಅಥವಾ ಸೇಲ್ ಮಾಡಬಹುದು. ದಟ್ ಈಸ್ ಕಾಲ್ಡ್ ದ ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಫ್ ದಿ ಸಾವರಿಯನ್ ಗೋಲ್ಡ್ ಬಾಂಡ್ ಸ್ಕೀಮ್ ಆಗಿದೆ. ಅದೇ ರೀತಿ ನೋಡಿ, ಇದನ್ನಂದ್ರೆ ನೀವು ಮಿನಿಮಮ್ ಆಗಿ ಏನಂದ್ರೆ 1 ಗ್ರಾಮ್ ಕೂಡ ಏನ್ ಮಾಡಬಹುದು, 1 ಗ್ರಾಮ್ ಇದ್ರೂ ಕೂಡ ಏನಂದ್ರೆ ಈ ಒಂದು ಸ್ಕೀಮ್ ಅಲ್ಲಿ ನೀವು ಅದನ್ನ ಹೂಡಿಕೆ ಮಾಡಬಹುದು ಅಥವಾ ಅದನ್ನ ಬಾಂಡ್ ಅಲ್ಲಿ ಪರ್ಚೇಸ್ ಮಾಡ್ಕೊಳ್ಬಹುದು. ಓಕೆನಾ. ಹಾಗಾಗಿ ಮಿನಿಮಮ್ ಆಗಿ ಏನ್ ಮಾಡಬಹುದು, 1 ಗ್ರಾಮ್ ಇದ್ರೂ ಕೂಡ ಏನ್ ಮಾಡಬಹುದು, ನೀವು ಒಂದು ಬಾಂಡ್ ಸ್ಕೀಮ್ಗೆ ಅಪ್ಲಿಕೇಬಲ್ ಆಗಬಹುದು. ಜೊತೆಗೆ ಇದ್ರ ಟರ್ಮ್ ನೋಡ್ತಾ ಹೋದ್ರೆ ಎಷ್ಟಿದೆ ಅಂದ್ರೆ ನೋಡಿ, ಇದರ ಒಂದು ಲಾಂಗ್ ಟರ್ಮ್ ನೋಡ್ತಾ ಹೋದ್ರೆ ಎಷ್ಟಿದೆ, 8 ವರ್ಷ ಇದೆ ನೋಡಿ. ಸೊ ಇದರ ಒಂದು ಟೆನ್ಯೂರ್ ಎಷ್ಟಿದೆ, 8 ವರ್ಷ ಇದೆ. ಏನು ಅಂದ್ರೆ ಅದಕ್ಕಿಂತ ಮುಂಚೆ ಕೂಡ ಏನ್ ಮಾಡಬಹುದು, ಇದರಿಂದ ಎಕ್ಸಿಟ್ ಆಗ್ಬಹುದು. ಯಾವಾಗ ಅದು 5 ವರ್ಷ ನಂತರ. ಓಕೆನಾ. ಏನೀಗ ಫಸ್ಟ್ ವರ್ಷದಿಂದ 5 ವರ್ಷ ಇರುತ್ತಲ್ಲ, ಅವಾಗ ಏನ್ ಮಾಡ್ಬೋದು, ನಿಮ್ಗೆ ಎಕ್ಸಿಟ್ ಆಪ್ಷನ್ ಇಲ್ಲಿ ನಿಮ್ಗೆ ಅವೈಲೇಬಲ್ ಆಗುತ್ತೆ. ಆದ್ರೆ ಮ್ಯಾಕ್ಸಿಮಮ್ ಇದು 8 ವರ್ಷಗಳ ಒಂದು ಏನಾಗಿದೆ ಸ್ಕೀಮ್ ಆಗಿದೆ ಅಂತ ಹೇಳ್ಬೋದು. ಓಕೆನಾ. ಸೊ ಹಾಗಾದ್ರೆ ಇದರಲ್ಲಿ ಲಿಮಿಟೇಷನ್ ಎಷ್ಟಿದೆ ಅಂತ ನೋಡಿ. ಸೊ ಇದು ನಾನು ಆಗ್ಲೇ ಹೇಳ್ತಿದ್ದೆ, ಆಕ್ಚುಲಿ ಈ ಒಂದು ಸ್ಕೀಮ್ ಮುಖಾಂತರ ಇದ್ರೆ ನೀವು 1 ಗ್ರಾಮ್ ಗೋಲ್ಡ್ ಇದ್ರೆ ಕೂಡ ಇದರಲ್ಲಿ ಒಂದು ಏನ್ ಮಾಡಬಹುದು, ಇನ್ವೆಸ್ಟ್ ಮಾಡಬಹುದು. ಕನಿಷ್ಠವಾಗಿ 1 ಗ್ರಾಮ್ ಇದೆ, ಗರಿಷ್ಠ ಎಷ್ಟಿದೆ ಅಂದ್ರೆ 4 kg ಇದೆ. 4 kg ಗೋಲ್ಡ್ ಕೂಡ ಏನ್ಬಹುದು ನೀವು ಈ ಒಂದು ಬಾಂಡ್ ಅಲ್ಲಿ ನಿಮ್ಮನ್ನ ಇನ್ವೆಸ್ಟ್ ಮಾಡಬಹುದು. ಅದು ಕೇವಲ ಇಂಡಿವಿಜುವಲ್ ಗೋಸ್ಕರ. ವೈಯಕ್ತಿಕವಾಗಿ ಏನಂದ್ರೆ ಅಪ್ ಟು ಮ್ಯಾಕ್ಸಿಮಮ್ ಆಗಿ 4 kg ವರೆಗೆ ಕೂಡ ಗೋಲ್ಡ್ ಅನ್ನು ಏನ್ಬಹುದು ನೀವು ಅಲ್ಲಿ ಅಂದ್ರೆ ಡೆಪಾಸಿಟ್ ಮಾಡಬಹುದು ಥ್ರೋ ಬಾಂಡ್ ಮುಖಾಂತರ. ಅದೇ ರೀತಿ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಥವಾ ಹಿಂದೂ ಅವಿಭಜಿತ ಕುಟುಂಬ ಇದೆಯಲ್ಲ, ಅವ್ರಿಗೆ ಕೂಡ ಎಷ್ಟಿದೆ ಅಂದ್ರೆ 4 kg ಒಂದು ಮ್ಯಾಕ್ಸಿಮಮ್ ಲಿಮಿಟೇಷನ್ ಇದೆ. ಅದೇ ರೀತಿ ಈ ಟ್ರಸ್ಟ್ ಗಳಿರ್ತಾರೆ ಗೊತ್ತಲ್ಲ, ಫಾರ್ ಎಕ್ಸಾಂಪಲ್ ತಿರುಪತಿ ತಿರುಮಲ ಟ್ರಸ್ಟ್ ಇರುತ್ತೆ, ಅವರಿಗೆ ಅಂತ ಟ್ರಸ್ಟ್ ಗಳಿಗೆ ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಜಾಸ್ತಿ ಕೊಟ್ಟಿದ್ದಾರೆ.
ಏನ್ ಮಾಡಬಹುದು ಅವರು ಅಪ್ ಟು 20 kg ವರೆಗೆ ಏನಂದ್ರೆ ಆಕ್ಚುಲಿ ಗೋಲ್ಡ್ ಅನ್ನ ಏನ್ ಮಾಡಬಹುದು ಬಾಂಡ್ ಮುಖಾಂತರ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ಸೊ ಟ್ರಸ್ಟ್ ಗಳಿಗೆ 20 kg ವರೆಗೆ ಅವಕಾಶ ಇದೆ, ಇಂಡಿವಿಜುವಲ್ ಗೆ ಓನ್ಲಿ 4 kg ಮಾತ್ರ ಇದೆ, ರೈಟ್. ಜೊತೆಗೆ ನೋಡಿ ಅಂದ್ರೆ ಇಂಡಿವಿಜುವಲ್ ಜಾಯಿಂಟಿಂಗ್ ಇರುತ್ತೆ ಹೌದಾ. ಈಗ ಫಾರ್ ಎಕ್ಸಾಂಪಲ್ ಏನ್ ಮಾಡ್ತಾರೆ, ಯಾರೋ ಹಸ್ಬೆಂಡ್ ವೈಫ್ ಮಾಡ್ಕೊಂಡಿರ್ತಾರೆ, ಜಾಯಿಂಟ್ ಮಾಡಿರ್ತಾರೆ, ಅವ್ರಿಗೆ ಕೂಡ ಮ್ಯಾಕ್ಸಿಮಮ್ ಎಷ್ಟು ಮಾಡಬಹುದು 4 kg ವರೆಗೆ ಕೂಡ ಅವರು ಈ ಒಂದು ಬಾಂಡ್ ಗೋಲ್ಡ್ ಅನ್ನ ಏನಂದ್ರೆ ಸೊ ಬ್ಯಾಂಕ್ ಗಳಲ್ಲಿ ಒಂದು ಇನ್ವೆಸ್ಟ್ ಮಾಡಬಹುದು ಅಂತ ಹೇಳ್ತಾರೆ. ಓಕೆನಾ. ಸೊ ಹಾಗೆ ಇನ್ನೊಂದು ಏನ್ ಬೆನಿಫಿಟ್ ಅಂದ್ರೆ, ಯಾರೆಲ್ಲ ಈ ಒಂದು ಗೋಲ್ಡ್ಸ್ ಅನ್ನ ಅಂದ್ರೆ ಬ್ಯಾಂಕ್ ಅಲ್ಲಿ ಇಟ್ಕೊಂಡು ಗೋಲ್ಡ್ ಬಾಂಡ್ ಸ್ಕೀಮ್ ಬಾಂಡ್ಸ್ ತಗೊಂಡಿರ್ತಾರೆ, ಆ ಬಾಂಡ್ಸ್ ಗಳು ಇರ್ತಾವಲ್ಲ ಅವುಗಳು ಏನ್ಬಹುದು ನೀವು ಯಾವುದೇ ಬ್ಯಾಂಕ್ ಅಲ್ಲಿ ಏನಂದ್ರೆ ಸಾಲ ತಗೋಬೇಕಾದ್ರೆ, ಲೋನ್ಸ್ ತಗೋಬೇಕಾದ್ರೆ ಅದನ್ನ ಏನ್ ಮಾಡಬಹುದು ನೀವು ಕೊಲೆಟ್ರಲ್ ಆಗಿ ಯೂಸ್ ಮಾಡ್ಕೊಳ್ಳಕ್ಕೆ ಅವಕಾಶ ಇದೆ ನಿಮಗೆ. ಅರ್ಥ ಆಯ್ತಾ. ಯಾವುದೇ ವ್ಯಕ್ತಿ ಅಂದ್ರೆ ತಮ್ಮ ಗೋಲ್ಡ್ ಅನ್ನ ಏನಂದ್ರೆ ಆಕ್ಚುಲಿ ಇನ್ವೆಸ್ಟ್ ಮಾಡಿ ಬಾಂಡ್ಸ್ ತಗೊಂಡಿರ್ತಾರಲ್ಲ, ಆ ಬಾಂಡ್ಸ್ ಪೇಪರ್ ಏನ್ ಮಾಡಬಹುದು ನೀವು ಯಾವುದೇ ಒಂದು ಆಸ್ತಿ ಆಗಿರ್ಬೋದು ಅಥವಾ ಲೋನ್ಸ್ ಬೇಕಾದ್ರೂ ಕೂಡ ಅದನ್ನ ಕೊಲಾಟ್ರಲ್ ಆಗಿ ಬಳಕೆ ಮಾಡ್ಕೊಳ್ಳಕ್ಕೆ ಇಲ್ಲಿ ಅವಕಾಶ ಇದೆ. ದಟ್ ಈಸ್ ದ ಸಾವರಿಯನ್ ಗೋಲ್ಡ್ ಬಾಂಡ್ ಸ್ಕೀಮ್ ಅಂತ ಕರೀತಾರೆ. ಜೊತೆಗೆ ನೋಡಿ ಈ ಬಾಂಡ್ಸ್ ಗಳನ್ನ ಏನ್ ಮಾಡಬಹುದು ನೀವು ಎಲ್ಲಾ ದೇಶದಲ್ಲಿರುವಂತ ಸ್ಕೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ ಗಳಲ್ಲಿ ಪರ್ಚೇಸ್ ಮಾಡಬಹುದು, ಇಲ್ಲಾಂದ್ರೆ ಸ್ಟಾಕ್ ಹೋಲ್ಡಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಲ್ಲಿ ತಗೊಳ್ಬಹುದು, ಅಥವಾ ಪೋಸ್ಟ್ ಆಫೀಸ್ ಅಲ್ಲಿ ಕೂಡ ಏನ್ ಮಾಡ್ತೇವೆ ಅಂದ್ರೆ ಬಾಂಡ್ಸ್ ಗಳು ನಿಮಗೆ ಸಿಗ್ತಾ ಹೋಗ್ತವೆ. ಅದ್ರ ಜೊತೆಗೆ ಏನಂದ್ರೆ ನೀವು ಇವುಗಳು ಏನ್ ಮಾಡಬಹುದು, ಇವನ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇಂಡಿಯಾ ಲಿಮಿಟೆಡ್ ಆಗಿರ್ಬೋದು, ಆಮೇಲೆ BSE ಅಲ್ಲಿ ಕೂಡ ಆಕ್ಚುಲಿ ಬಾಂಡ್ ಗಳನ್ನ ನೀವು ಬೈ ಮಾಡಬಹುದು, ಅಲ್ಲಿ ಕೂಡ ನಿಮಗೆ ಅವಕಾಶ ಇರ್ತಾ ಹೋಗುತ್ತೆ, ರೈಟ್. ಇನ್ನು ನೋಡಿ ಇಲ್ಲಿ ನಿಮಗೆ ಇಂಟ್ರೆಸ್ಟ್ ಎಷ್ಟು ಇರುತ್ತಪ್ಪ ಅಂತಂದ್ರೆ ಆಕ್ಚುಲಿ ಇದೆ ಅಂದ್ರೆ ಸೆಮಿನಲ್ ಆಗಿ 2.5% ಕೊಡ್ತಾರೆ. ಎಷ್ಟು ಕೊಡ್ತಾರೆ ಇಂಟ್ರೆಸ್ಟ್ ಏನಂದ್ರೆ ಇದರಲ್ಲಿ 2.5% ಅಂದ್ರೆ ಸೆಮಿನಲ್ ಆಗಿ ನಿಮಗೆ ಈ ಒಂದು ಬಾಂಡ್ ಸ್ಕೀಮ್ ಅಲ್ಲಿ ನಿಮಗೆ ಇಂಟ್ರೆಸ್ಟ್ ಸಿಗ್ತಾ ಹೋಗುತ್ತೆ. ಅದೇ ರೀತಿ ಅಂದ್ರೆ ಪ್ರೈಸ್ ನೋಡ್ತಾ ಇದ್ರೆ ಆಕ್ಚುಲಿ ಒಂದು ಸಿಂಪಲ್ ಅವರೇಜ್ ಕ್ಲೋಸಿಂಗ್ ಎಷ್ಟಿರುತ್ತೆ ಅಂದ್ರೆ 999 ಇರುತ್ತೆ ಹೌದಾ. 999 ಪ್ಯೂರಿಟಿ ಗೋಲ್ಡ್ ಅಂದ್ರೆ ಲಾಸ್ಟ್ 3 ಡೇಸ್ ಅಲ್ಲಿ ಇರುತ್ತೆ, ಅದನ್ನ ಅಂದ್ರೆ ಪ್ರೈಸಿಂಗ್ ಕೊಡ್ತಾ ಹೋಗ್ತಾರೆ. ಸೊ ಹಾಗೇನಂದ್ರೆ ಇನ್ನೊಂದು ಏನಪ್ಪಾ ಅಂದ್ರೆ ಆಕ್ಚುಲಿ ನಿಮಗೆ ಇಲ್ಲಿ ಟ್ಯಾಕ್ಸೇಷನ್ ಗೆ ಒಂಥರ ಏನಾಗುತ್ತೆ ಎಕ್ಸಾಮ್ಷನ್ ಇರುತ್ತೆ, ಎಸ್ಪೆಷಲಿ ಈ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಇರುತ್ತಲ್ಲ ಅಲ್ಲಿ ಅಂದ್ರೆ ನಿಮಗೆ ಅಪ್ ಟು 5 years ಅಂದ್ರೆ ಇಂಟ್ರೆಸ್ಟ್ ಮೇಲೆ ಯಾವುದೇ ರೀತಿಯ ಒಂದು ಟ್ಯಾಕ್ಸೇಷನ್ ನ ಹಾಕಂಗಿಲ್ಲ. ದಟ್ ಇಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳ್ಬೋದು. ಮತ್ತೆ ಮೆಚುರಿಟಿ ಆಗಲಿ ಹೇಳಿದ್ರೆ ನಿಮಗೆ 8 ವರ್ಷ ಇರುತ್ತೆ, ಇನ್ನು 5 ವರ್ಷಕ್ಕಿಂತ ಮುಂಚೆ ಕೂಡ 5 ವರ್ಷ ನಂತರ ಏನಂದ್ರೆ ನೀವು ಯಾವಾಗ ಬೇಕಾದ್ರೂ ಕೂಡ ಎಕ್ಸಿಟ್ ಆಗ್ಬಹುದು, ಅದು ಕೂಡ ನಿಮಗೆ ಗೊತ್ತಿರಬೇಕು. ಜೊತೆಗೆ ಮಿನಿಮಮ್ ಆಗಿ 1 ಗ್ರಾಮ್ ಇದೆ, ಮ್ಯಾಕ್ಸಿಮಮ್ ಆಗಿ 4 kg ಫಾರ್ ದ ಇಂಡಿವಿಜುವಲ್ಸ್ ಇದೆ, ಅದೇ ರೀತಿ 20 kg ಫಾರ್ ದ ಟ್ರಸ್ಟ್ ಇದೆ. ದಟ್ ಈಸ್ ಕಾಲ್ಡ್ ದ ಸಾವರಿಯನ್ ಗೋಲ್ಡ್ ಬಾಂಡ್ ಸ್ಕೀಮ್ ಆಗಿದೆ. ಇದು ಈಗ ಘೋಷಣೆ ಮಾಡಿರುವಂತದ್ದು ಏನಾಗಿದೆ 6ನೇ ಸೀರೀಸ್ ಆಗಿದೆ. ಅಂದ್ರೆ ಆಲ್ರೆಡಿ ಇದಕ್ಕಿಂತ ಮುಂಚೆ ನಮಗೆ 5 ಸೀರೀಸ್ಗಳು ಆಗಿ ಹೋಗಿದೆ, ಇದು 6ನೇ ಸೀರೀಸ್ ಆಗಿದೆ. ಇದು ಸ್ಟಾರ್ಟ್ ಆಗ್ತಿರೋದು ಆಗಸ್ಟ್ 30 ಇಂದ ಸೆಪ್ಟೆಂಬರ್ ವರೆಗೆ ಆಗಿದೆ. ದಿಸ್ ಇಸ್ ದ 6th series of the ಸಾವರಿಯನ್ ಗೋಲ್ಡ್ ಬಾಂಡ್ ಸ್ಕೀಮ್ ಅಂತ ಕರೀತಾರೆ. ಓಕೆ, ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ಎಸ್, ರೀಸೆಂಟ್ ಆಗಿ ಒಂದು ಎನ್ವೈರನ್ಮೆಂಟ್ ಗೆ ಸಂಬಂಧಪಟ್ಟಂತೆ ಒಂದು ಹೊಸ ಇನಿಷಿಯೇಟಿವ್ ಮಾಡಿದ್ದಾರೆ. ಸೊ ಅದನ್ನೇ ಏನಂತ ಕರಿತೀವಿ ನಾವು ಕಾರ್ಬನ್ ವಾಚ್ ಆಪ್ ಅಂತ ಕರೀತಾರೆ. ನೋಡಿ ಹೌದಾ, ಏನಂದ್ರೆ ನಾವು ಏನ್ ಮಾಡಬಹುದು, ನಾವು ಒಬ್ಬ ಇಂಡಿವಿಜುವಲ್ ಆಗಿ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಅನ್ನ ರಿಲೀಸ್ ಮಾಡ್ತಾ ಇದೀವಿ, ಸೊ ಒಂದು ಅಟ್ಮಾಸ್ಫಿಯರ್ ಅಂತ ಅಂದ್ರೆ ಆಕ್ಚುಲಿ ಆಪ್ ಮುಖಾಂತರ ಗೊತ್ತು ಮಾಡಕ್ಕೆ ಒಂದು ರೀಸೆಂಟ್ ಆಗಿ ಒಂದು ಹೊಸ ಆಪ್ ಅನ್ನ ಲಾಂಚ್ ಮಾಡಲಾಗಿದೆ, ಡೆವಲಪ್ ಮಾಡಲಾಗಿದೆ. ಅದುವೇ ಕಾರ್ಬನ್ ವಾಚ್ ಆಪ್ ಅಂತ ಕರೀತಾರೆ. ಇಲ್ಲಿ ಏನಂದ್ರೆ ನೀವು ಪ್ರತಿಯೊಂದನ್ನು ಕೂಡ ಕಾರ್ಬನ್ ಎಮಿಷನ್ ಸಂಬಂಧಪಟ್ಟಂತೆ ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ಆಕ್ಚುಲಿ ಈ ಆಪ್ ಮುಖಾಂತರ ಆಕ್ಸೆಸ್ ಮಾಡಬಹುದು ಇಂಡಿವಿಜುವಲ್ ಆಗಿ. ಸೊ ಹಾಗಾಗಿ ಅದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ದಟ್ ಈಸ್ ಕಾಲ್ಡ್ ದ ಕಾರ್ಬನ್ ವಾಚ್ ಆಪ್ ಅಂತ ಇದೆ. ರೀಸೆಂಟ್ ಆಗಿ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಂಡೀಗಢ ಏನ್ ಮಾಡಿದೆ ಅಂತಂದ್ರೆ ಈ ಒಂದು ಕಾರ್ಬನ್ ವಾಚ್ ಆಪ್ ಅನ್ನ ಮೊಬೈಲ್ ಅಪ್ಲಿಕೇಶನ್ ನ ಲಾಂಚ್ ಮಾಡಿದೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಟು ಅಸೆಸ್ ದ ಕಾರ್ಬನ್ ಫುಟ್ ಪ್ರಿಂಟ್ ಆಫ್ ಎನ್ ಇಂಡಿವಿಜುವಲ್ ಅಂತ ಕರೀತಾರೆ. ಅಂದ್ರೆ ವೈಯಕ್ತಿಕವಾಗಿ ಕೂಡ ನಾವು ಎಷ್ಟು ಒಂದು ಕಾರ್ಬನ್ ಡೈಆಕ್ಸೈಡ್ ಅನ್ನ ಒಂದು ಅಟ್ಮಾಸ್ಫಿಯರ್ ಗೆ ರಿಲೀಸ್ ಮಾಡ್ತಾ ಇದ್ವಿ ಅಂತ ಏನ್ ಮಾಡ್ತಾ ಇದ್ದಾರೆ ಆಕ್ಚುಲಿ ನಮ್ಮ ಒಂದು ಆಪ್ ಮುಖಾಂತರ ನಾವು ತಿಳ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಥ್ರೂ ಈ ಒಂದು ಕಾರ್ಬನ್ ವಾಚ್ ಆಪ್ ಮುಖಾಂತರ. ಸೊ ಹಾಗಾದ್ರೆ ಏನಿದು ಕಾರ್ಬನ್ ಫುಟ್ ಪ್ರಿಂಟ್ ಅಂತ ಕೇಳ್ಬೋದು ನೀವು. ಸೊ ಹಾಗಾದ್ರೆ ಏನಿದು ಕಾರ್ಬನ್ ಫುಟ್ ಪ್ರಿಂಟ್ ಅಂತಂದ್ರೆ ಆಕ್ಚುಲಿ ನೋಡಿ, ನಾವು ನಮ್ಮ ಒಂದು ಅಟ್ಮಾಸ್ಫಿಯರ್ ಏನ್ ಮಾಡ್ತಿದ್ರೆ ಗ್ರೀನ್ ಹೌಸ್ ಗ್ಯಾಸ್ ಅಂತ ಕರಿತೀವಿ ಹೌದಾ, ಹಸಿರು ಮನೆ ಅನಿಲಗಳು ಅಂತ ಕರಿತೀವಿ. ಹಸಿರು ಮನೆ ಅನಿಲಗಳಲ್ಲಿ ಮೇಜರ್ ಇರುತ್ತೆ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಇದೆ ಹೌದಾ. ಅದರ ಮುಖಾಂತರ ಏನ್ ಮಾಡ್ತೀವಿ ನಾವು ಸಾಕಷ್ಟು ಕಾರ್ಬನ್ ಡೈಆಕ್ಸೈಡ್ ಅನ್ನ ನಮ್ಮ ಒಂದು ಅಟ್ಮಾಸ್ಫಿಯರ್ ಗೆ ವಾತಾವರಣಕ್ಕೆ ರಿಲೀಸ್ ಮಾಡ್ತಾ ಇದ್ವಿ. ಇದರಿಂದ ಏನಾಗ್ತಾ ಇದೆ ಆಕ್ಚುಲಿ ಒಂದು ಸಾಕಷ್ಟು ಪೊಲ್ಯೂಷನ್ ಉಂಟಾಗ್ತಾ ಇದೆ, ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗ್ತಾ ಇದೆ, ಮತ್ತೆ ಗ್ರೀನ್ ಹೌಸ್ ಗ್ಯಾಸ್ಗಳು ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಅದು ಇಂಡಿವಿಜುವಲ್ ಆಗಿ ಕೂಡ ಏನಂದ್ರೆ ನಮಗೆ ಸಾಕಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ವಿ. ಅದನ್ನ ಏನ್ ಮಾಡ್ಬೋದು ನಾವು ಈ ಒಂದು ಕಾರ್ಬನ್ ವಾಚ್ ಆಪ್ ಮುಖಾಂತರ ತಿಳ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಇದನ್ನ ಮೊಟ್ಟ ಮೊದಲ ಒಂದು ಒಂದು ಇದೆ ಅಂತಂದ್ರೆ ಅದು ಚಂಡೀಗಢ ಬಿಕಮ್ ದ ಇಂಡಿಯಾಸ್ ಫಸ್ಟ್ ಒಂದು ಸ್ಟೇಟ್ ಆಫ್ ದ ಯೂಟಿ ಅಂತ ಕರಿಬಹುದು. ಅದೇನಂದ್ರೆ ಈ ಕಾರ್ಬನ್ ವಾಚ್ ಆಪ್ ಅನ್ನ ಡೆವಲಪ್ ಮಾಡಿದೆ, ರೈಟ್. ಜೊತೆಗೆ ಇಲ್ಲಿ ಏನ್ ಮಾಡ್ತಾ ಇದ್ರೆ ಆಕ್ಷನ್ ನೋಡಿ, ಇದು ಒಂದು ಇಂಡಿವಿಜುವಲ್ ಆಕ್ಷನ್ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಒಬ್ಬ ವೈಯಕ್ತಿಕವಾಗಿ ಕೂಡ ವ್ಯಕ್ತಿ ಎಷ್ಟು ಕಾರ್ಬನ್ ಫುಟ್ ಪ್ರಿಂಟ್ ಅನ್ನ ರಿಲೀಸ್ ಮಾಡ್ತಾ ಇದ್ದಾನೆ ಸೊಸೈಟಿ ಅಂದ್ರೆ ಒಂದು ಅಟ್ಮಾಸ್ಫಿಯರ್ ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ಅಂದ್ರೆ ಇದು ವೈಯಕ್ತಿಕವಾಗಿರುವಂತಹ ವಿಷಯಗಳನ್ನ ಕೂಡ ತಿಳ್ಕೊಳ್ಳಕ್ಕೆ ಈ ಒಂದು ಆಪ್ ಮುಖಾಂತರ ಸಾಧ್ಯ ಆಗುತ್ತೆ. ಜೊತೆಗೆ
ಈ ಒಂದು ಏನು ಪ್ಯಾರಾಮೀಟರ್ ಅನ್ನ ಮಾಡಬೇಕಾದ್ರೆ 4 ಅಂಶಗಳಲ್ಲಿ ಪರಿಗಣಿಸ್ತಾರೆ. ಒಂದು ವಾಟರ್, ನೀರಿನಲ್ಲಿ ಯಾವ ರೀತಿ ನೀರಿನಲ್ಲಿ ನೋಡೋದು, ಆಮೇಲೆ ಎನರ್ಜಿ ಇಂಧನಗಳಾಗಿರ್ಬೋದು, ಆಮೇಲೆ ವೇಸ್ಟ್ ಜನರೇಷನ್ ಅಂದ್ರೆ ತ್ಯಾಜ್ಯ ಒಂದು ಜನರೇಷನ್ ಮುಖಾಂತರ ಆಗಿರ್ಬೋದು, ಆಮೇಲೆ ಎಸ್ಪೆಷಲಿ ಟ್ರಾನ್ಸ್ಪೋರ್ಟ್, ಇದರಲ್ಲಿ ವೆಹಿಕಲ್ ಮೂವ್ಮೆಂಟ್ ಇಂದ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಅಥವಾ ಮೊನಾಕ್ಸೈಡ್ ರಿಲೀಸ್ ಆಗ್ತದೆ ಅಂತ ಕೂಡ ಏನ್ ಮಾಡ್ಬೋದು. ಈ 4 ಅಂಶಗಳ ಮುಖಾಂತರ ಏನಾಗುತ್ತೆ ಅಂದ್ರೆ ಇಲ್ಲಿ ನಮಗೆ ಒಂದು ಸ್ಟೇಟಸ್ ಕೊಡ್ತಾ ಹೋಗುತ್ತೆ ಈ ಒಂದು ಕಾರ್ಬನ್ ವಾಚ್ ಆಪ್ ಅಂತ ಹೇಳ್ಬೋದು. ಓಕೆನಾ. ಜೊತೆಗೆ ನಾನು ಆಗ್ಲೇ ಹೇಳ್ತಾ ಇದ್ದೆ ಆಕ್ಚುಲಿ ಅಂದ್ರೆ ಈ ಒಂದು ಆಪ್ ಮುಖಾಂತರ ಏನ್ಬೋದು ನಾವು ನ್ಯಾಷನಲ್ ಲೆವೆಲ್ ಇರುವಂತದ್ದು, ಆಮೇಲೆ ಇಂಡಿವಿಜುವಲ್ ಇರುವಂತದ್ದು, ಆಮೇಲೆ ಜಾಗತಿಕ ಮಟ್ಟದಲ್ಲಿ ಎಷ್ಟು ಕಾರ್ಬನ್ ಫುಟ್ ಪ್ರಿಂಟ್ಸ್ ರಿಲೀಸ್ ಆಗ್ತಾ ಇದೆ ಅಂತ ಏನಂದ್ರೆ ನಮಗೆ ನಮ್ಮ ಒಂದು ಮೊಬೈಲ್ ಮುಖಾಂತರನೇ ಕ್ಲೈಮೇಟ್ ಸ್ಮಾರ್ಟ್ ಸಿಟಿಜನ್ ಅಂತ ಕರೀತಾರೆ. ಅಂದ್ರೆ ನಾವು ನಮ್ಮ ಅಂಗೈಯಲ್ಲಿ ಆಕ್ಚುಲಿ ಎಲ್ಲಾ ಇನ್ಫಾರ್ಮೇಶನ್ ಕೂಡ ತಿಳ್ಕೊಂಡು ಏನ್ ಮಾಡ್ಬೋದು, ಅದಕ್ಕೆ ನಾವು ಕೂಡ ಒಂದು ಕಾಂಟ್ರಿಬ್ಯೂಟ್ ಮಾಡಬಹುದು. ಮೇ ಬಿ ನನ್ನಿಂದ ಆಗುವಂತ ಒಂದು ಕಾರ್ಬನ್ ಏನಂದ್ರೆ ಆ ಒಂದು ಪೊಲ್ಯೂಷನ್ ಕೂಡ ತಡೆಗಟ್ಟಕೊಳ್ಳಕ್ಕೆ ಆಕ್ಚುಲಿ ಒಂದು ಸಿಟಿಜನ್ ಅವೇರ್ನೆಸ್ ಕೊಡ್ತಾ ಹೋಗುತ್ತೆ ಈ ಒಂದು ಕಾರ್ಬನ್ ವಾಚ್ ಆಪ್ ಅಂತ ಕರೀತಾರೆ. ಓಕೆನಾ. ಸೊ ಹಾಗಾಗಿ ಇದಿಷ್ಟು ಗೊತ್ತಿರಬೇಕಾಗುತ್ತೆ ರಿಗಾರ್ಡಿಂಗ್ ದ ಕಾರ್ಬನ್ ವಾಚ್ ಆಪ್ ಅಂತ. ಇದನ್ನ ಲಾಂಚ್ ಮಾಡಿರುವಂತ ಮೊಟ್ಟ ಮೊದಲ ಒಂದು ಪ್ಲೇಸ್ ಅಂತಂದ್ರೆ ಅದು ಚಂಡೀಗಢ ಆಗಿದೆ ಇಂಡಿಯಾದಲ್ಲಿ, ರೈಟ್. ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ಎಸ್, ರೀಸೆಂಟ್ ಆಗಿ ಒನ್ ಮೋರ್ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ. ಅದು ಒಂದೇನಂದ್ರೆ ಸ್ವೀಪ್ ಅನ್ನೋ ವರ್ಕ್ಶಾಪ್ ಆಗ್ತಾ ಇದೆ ನಮ್ಮ ದೇಶದಲ್ಲಿ. ಏನ್ ಮಾಡ್ತಾರೆ 2 ಡೇಸ್ಗೋಸ್ಕರ ನಮ್ಮ ದೇಶದಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನ್ ಮಾಡ್ತಾ ಇದೆ, ಸ್ವೀಪ್ ವರ್ಕ್ಶಾಪ್ ಅನ್ನ ಮಾಡ್ತಾ ಇದೆ ನಮ್ಮ ಭಾರತೀಯ ಚುನಾವಣೆ ಆಯೋಗ. ನೋಡಿ ಈ ಸ್ವೀಪ್ ಅಂತ ಇದೆಯಲ್ಲ, ಸ್ವೀಪ್ ಅಂದ್ರೆ ಒಂದು ಫುಲ್ ಫಾರ್ಮ್ ಆಗಿದೆ ಸಿಸ್ಟಮ್ಯಾಟಿಕ್ ವೋಟರ್ಸ್ ಎಜುಕೇಶನ್ ಅಂಡ್ ಎಲೆಕ್ಟ್ರಲ್ ಪಾರ್ಟಿಸಿಪೇಷನ್ ಅಂತ ಕರೀತಾರೆ. ಹೌದಾ. ಇದೊಂದು ಇನಿಷಿಯೇಟಿವ್ ಆಗಿದೆ. ಇದು ಮಾಡಿರುವಂತದ್ದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆಗಿದೆ. ಓಕೆ. ಸ್ವೀಪ್ ಅಂದ್ರೆ ಸಿಸ್ಟಮ್ಯಾಟಿಕ್ ವೋಟರ್ಸ್ ಎಜುಕೇಶನ್ ಅಂಡ್ ಎಲೆಕ್ಟ್ರಲ್ ಪಾರ್ಟಿಸಿಪೇಷನ್ ಅಂತ ಕರೀತಾರೆ. ನೋಡಿ ಈ ಭಾರತ ಇದೆಯಲ್ಲ, ಭಾರತ ಏನಾಗಿದೆ ಅಂದ್ರೆ ಜಗತ್ತಿನಲ್ಲಿ ಅತಿ ದೊಡ್ಡದಾಗಿರುವಂತಹ ಒಂದು ಡೆಮೋಕ್ರಸಿ ಹೊಂದಿರುವಂತಹ ಒಂದು ದೇಶ ಆಗಿದೆ. ಸೊ ಹಾಗಾಗಿ ಯಾವುದೇ ಒಂದು ದೇಶದಲ್ಲಿ ಡೆಮೋಕ್ರಸಿ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕಾದ್ರೆ, ಪ್ರಜಾಪ್ರಭುತ್ವ ತುಂಬಾ ಬಲಿಷ್ಠವಾಗಿರ್ಬೇಕಾದ್ರೆ ಅಂದ್ರೆ ಅಲ್ಲಿರುವಂತಹ ಎಲೆಕ್ಷನ್ ಗಳಿದೆಯಲ್ಲ ತುಂಬಾ ಏನಾಗಿರ್ಬೇಕು, ಫೇರ್ ಅಂಡ್ ಫ್ರೀ ಆಗಿರ್ಬೇಕು. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ನೋಡಿ ನಮ್ಮ ದೇಶದಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನ್ ಮಾಡಿದೆ, ಒಂದು ಹೊಸ ಇನಿಷಿಯೇಟಿವ್ ಮಾಡಿದೆ. ಅದನ್ನ ಸ್ವೀಪ್ ಅಂತ ಕರೀತಾರೆ. ಸ್ವೀಪ್ ಅಂದ್ರೆ ಏನ್ ಮಾಡುತ್ತೆ ಆಕ್ಚುಲಿ ಅದೇ ತಾನು ಯಾರೆಲ್ಲ ಹೊಸದಾಗಿ ಮತದಾರ ಉಟ್ಕೊಳ್ತಾರೆ ಅಂದ್ರೆ 18 ಇಯರ್ಸ್ ಅಬೋ ಯಾರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಹೊಸ ಮತದಾರ ಕ್ರಿಯೇಟ್ ಮಾಡ್ತಾರೆ, ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಎಲೆಕ್ಷನ್ ಪ್ರೊಸೆಸ್ ಬಗ್ಗೆ, ವೋಟಿಂಗ್ ಬಗ್ಗೆ ಅವೇರ್ನೆಸ್ ಕೊಡ್ತಾ ಹೋಗ್ತಾರೆ. ಯಾಕಂದ್ರೆ ಎಲೆಕ್ಷನ್ ಗಳನ್ನ ಕರಿತೀವಿ ನಾವು, ಎಲೆಕ್ಷನ್ ಆರ್ ದಿ ಕಾರ್ನಿವಲ್ ಆಫ್ ದಿ ಡೆಮೋಕ್ರಸಿ ಅಂತ ಕರೀತಾರೆ. ಎಲೆಕ್ಷನ್ ಗಳಂದ್ರೆ ಆಕ್ಚುಲಿ ಇದೊಂದು ಡೆಮೋಕ್ರಸಿ ಹಬ್ಬ ಇದ್ದಂಗೆ. ಹಾಗಾಗಿ ನಾವು ಅದನ್ನ ತುಂಬಾ ಎಂಜಾಯ್ ಮಾಡ್ಬೇಕು, ಮತ್ತೆ ನಮ್ಮ ಹಕ್ಕನ್ನ ತುಂಬಾ ಏನಂದ್ರೆ ಪ್ರಾಮಾಣಿಕವಾಗಿ ಅದನ್ನ ನಿಭಾಯಿಸಬೇಕಾಗುತ್ತೆ. ನೋಡಿ ಎಷ್ಟೋ ಜನರು ಏನ್ ಮಾಡ್ತೀವಿ ಅಂದ್ರೆ ನಾವೆಲ್ಲ ಕೂಡ ವಿದ್ಯಾವಂತರಾಗಿದ್ರು ಕೂಡ ಎಷ್ಟೋ ಸಂದರ್ಭದಲ್ಲಿ ನಾವು ಓಟೆ ಹಾಕಂಗಿಲ್ಲ. ಬಿಡಪ್ಪ ನನ್ನಿಂದ ಓಟ್ ಹಾಕ್ಲಿಕ್ಕಂದ್ರೆ ಏನಾಗುತ್ತೆ ಅಂತ ಅನ್ಕೋತೀವಿ. ಅಂದ್ರೆ ಈ ತರ ಒಂಥರ ನೆಗೆಟಿವ್ ಮೈಂಡ್ ಸೆಟ್ ಇರುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಒಂದು ಅಮೂಲ್ಯವಾದಂತ ಹಕ್ಕ ನಾವು ಕಳ್ಕೊಳ್ತೀವಿ. ಯಾಕಂದ್ರೆ ಯಾವುದೇ ಒಂದು ನೋಡಿ ಅಂದ್ರೆ ಎ ಸ್ಟ್ರಾಂಗ್ ವೇ ಟು ಸ್ಟ್ರೆಂತ್ ಅಂಡ್ ದ ಡೆಮೋಕ್ರಸಿ ಇದೆಯಲ್ಲ, ಬಿಕಾಸ್ ಆಫ್ ದಿ ನಾವೇನಂದ್ರೆ ಯಾವುದೇ ಒಳ್ಳೆ ವ್ಯಕ್ತಿ ಊಟ ಆಗಿದೆ ಏನಾಗುತ್ತೆ ಅದು ನಮ್ಮ ಒಂದು ಡೆಮೋಕ್ರಸಿ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಅದಕ್ಕೆ ಅಂದ್ರೆ ಆಕ್ಚುಲಿ ಈ ಒಂದು ವೋಟಿಂಗ್ ಬಗ್ಗೆ ಅವೇರ್ನೆಸ್ ಕೊಡಕ್ಕೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಾಡಿದೆ 2 ದಿನಗಳ ಕಾಲ ಒಂದು ಸ್ವೀಪ್ ವರ್ಕ್ಶಾಪ್ ಅನ್ನ ಕಂಡಕ್ಟ್ ಮಾಡ್ತಾ ಇದೆ. ಸೊ ಹಾಗಾಗಿ ಇದು ನ್ಯೂಸ್ ಆಗಿದೆ, ರೈಟ್. ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಸೊ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನ್ ಮಾಡ್ತಿದೆ, 2 ಡೇ ಸ್ವೀಪ್ ವರ್ಕ್ಶಾಪ್ ಅನ್ನ ಮಾಡ್ತಾ ಇದೆ. ಸ್ವೀಪ್ ಅಂದ್ರೆ ಆಗ್ಲೇ ಹೇಳಿದೆ ನಿಮಗೆ ಸಿಸ್ಟಮ್ಯಾಟಿಕ್ ವೋಟರ್ಸ್ ಎಜುಕೇಶನ್ ಎಲೆಕ್ಟ್ರಲ್ ಪಾರ್ಟಿಸಿಪೇಷನ್ ಅಂತ ಇದೆ. ಸೊ ಅದಾ ಈ ಒಂದು ಇನಿಷಿಯೇಟಿವ್ ಅನ್ನ ಲಾಂಚ್ ಮಾಡಿದ ಯಾವಾಗ ಅಂದ್ರೆ 2019 ಲಾಂಚ್ ಮಾಡ್ತಾರೆ. ಓಕೆ. ಈ ಸ್ವೀಪ್ ಅನ್ನೋದಿದೆಯಲ್ಲ ಇದನ್ನ ಒಂದು ಇನಿಷಿಯೇಟಿವ್ ಮಾಡಿದ ಯಾವಾಗ ಅಂದ್ರೆ 2009 ಇದೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಅದೇ ತಾನು ಯಾರು ಹೊಸದಾಗಿ ಒಂದು ಮತದಾನಕ್ಕೆ ಎಂಟರ್ ಆಗ್ತಾರೆ ಅವ್ರಿಗೆ ಒಂದು ಮತದಾನದ ಶಿಕ್ಷಣ ಕೊಡುವಂಥದ್ದು ಈ ಸ್ವೀಪ್ ನ ಮುಖ್ಯ ಉದ್ದೇಶವಾಗಿದೆ. ಅದರ ಮುಖಾಂತರ ನಮ್ಮ ಒಂದು ಡೆಮೋಕ್ರಸಿಯನ್ನ ಸ್ಟ್ರಾಂಗ್ ಮಾಡುವಂಥದ್ದು, ಜೊತೆಗೆ ಎಲಿಜಿಬಲ್ ವೋಟರ್ಗಳಿಗೆ ಎಲೆಕ್ಷನ್ ಪ್ರೊಸೆಸ್ ಬಗ್ಗೆ ಟ್ರೈನ್ ಮಾಡುವಂಥದ್ದು ಈ ಒಂದು ಸ್ವೀಪ್ ನ ಮುಖ್ಯ ಉದ್ದೇಶವಾಗಿದೆ, ರೈಟ್. ಇನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನಿಮಗೆ ಹೌದಾ, ಇದು ಒಂದು ಸಂವಿಧಾನಿಕ ಸಂಸ್ಥೆಯಾಗಿದೆ, ಚುನಾವಣೆ ಆಯೋಗ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇದೇನಂದ್ರೆ ನಮ್ಮ ದೇಶದಲ್ಲಿ ಲೋಕಸಭೆ, ರಾಜ್ಯಸಭೆ, ರಾಜ್ಯ ವಿಧಾನಸಭೆ ಮತ್ತೆ ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಎಲ್ಲ ಎಲೆಕ್ಷನ್ ಕಂಡಕ್ಟ್ ಮಾಡೋದೇನಂದ್ರೆ ನಮ್ಮ ದೇಶದಲ್ಲಿ ಚುನಾವಣೆ ಆಯೋಗ ಕಂಡಕ್ಟ್ ಮಾಡುತ್ತೆ. ಓಕೆನಾ. ಹಾಗಾಗಿ ಇದನ್ನು ನಾವು ಬುಲ್ವರ್ಕ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕರೀತಾರೆ. ಓಕೆನಾ. ಜೊತೆಗೆ ಇದನ್ನ ಏನಂದ್ರೆ ನಮ್ಮ ಸಂವಿಧಾನದ 15ನೇ ಭಾಗದಲ್ಲಿ ಮೆನ್ಷನ್ ಮಾಡಿದ್ದಾರೆ ಚುನಾವಣೆ ಆಯೋಗ ಬಗ್ಗೆ. ಆರ್ಟಿಕಲ್ಗಳಾಗಿದೆ 324 to 329 ಇದೆಯಲ್ಲ, ಇವೆಲ್ಲವೂ ಕೂಡ ಚುನಾವಣೆ ಆಯ್ಕೆ ಸಂಬಂಧಪಟ್ಟಂತ ಒಂದೇನಾಗಿದೆ ಆರ್ಟಿಕಲ್ಗಳಾಗಿದೆ. ಜೊತೆಗೆ ನೋಡಿ 1989ಕ್ಕಿಂತ ಮುಂಚೆ ಅಂದ್ರೆ ನಮ್ಮ ದೇಶದಲ್ಲಿ ಏನಾಗಿತ್ತು, ಬರೀ ಎಲೆಕ್ಷನ್ ಕಮಿಷನ್ ಏನಂತಂದ್ರೆ ಒಬ್ರೇ ಚೀಫ್ ಎಲೆಕ್ಷನ್ ಕಮಿಷನರ್ ಇದ್ರು. ಬಟ್ ಅದ್ರ ಆಮೇಲೆ ಏನಾದ್ರೆ ಈಗ ಪ್ರೆಸೆಂಟ್ ಆಗಿ ನಮ್ದು ಏನಾಗಿದೆ ಮಲ್ಟಿ ಮೆಂಬರ್ ಬಾಡಿ ಆಗಿದೆ. ಅಂದ್ರೆ ಇದರಲ್ಲಿ ಒಬ್ರು ಚೀಫ್ ಎಲೆಕ್ಷನ್ ಕಮಿಷನರ್ ಇರ್ತಾರೆ, ಆಮೇಲೆ 2 ಮೆಂಬರ್ಸ್ ಅಂದ್ರೆ ಎಲೆಕ್ಷನ್ ಕಮಿಷನರ್ಸ್ ಕೆಲಸ ಮಾಡ್ತಾರೆ. ಸೊ ಹಾಗಾಗಿ ಪ್ರಸ್ತುತವಾಗಿ ಭಾರತದ 24ನೇ ಚುನಾವಣೆಯ ಮುಖ್ಯ ಆಯುಕ್ತರ ಕೆಲಸ ಯಾರು ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಸುಶೀಲ್ ಚಂದ್ರ.
ರೀಸೆಂಟ್ ಆಗಿ ಅಪಾಯಿಂಟ್ ಆಗಿದ್ದಾರೆ. ಸುಶೀಲ್ ಚಂದ್ರ ಬಿಕಮ್ ದ 24th ಚೀಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆಗಿ ಕೆಲಸ ಮಾಡ್ತಿದ್ದಾರೆ. ಇದರ ಕೇಂದ್ರ ಕಚೇರಿ ಇರುವಂತದ್ದು ಎಲ್ಲಿದೆ? ಇಂದ ಡೆಲ್ಲಿಲಿ. ಇದನ್ನ ನಾವು ನಿರ್ವಚನ ಸದನ ಅಂತ ಕರೀತಾರೆ. ಓಕೆನಾ? ಈ ಚುನಾವಣೆ ಆಯೋಗದ ಒಂದು ಬಿಲ್ಡಿಂಗ್ ಇದೆ, ಅದನ್ನ ಏನ್ ಕರಿತೀವಿ? ನಿರ್ವಚನ ಸದನ ಅಂತ ಕರೀತಾರೆ. ಓಕೆ, ಹಾಗೆ ಇನ್ನು ಈ ಚುನಾವಣೆ ಆಯೋಗ ಕೂಡ ಸಾಕಷ್ಟು ಇನಿಷಿಯೇಟ್ ಮಾಡ್ಕೊಂಡಿದೆ ನೋಡಿ. ಒಂದೇನಂದ್ರೆ ನಿಮ್ಗೆ ಗೊತ್ತಿರುವಂತೆ ಸಿ ವಿಜಿಲ್ ಅಂತ ಅಪ್ಲಿಕೇಶನ್ ಲಾಂಚ್ ಮಾಡಿದೆ. ಕೇಳಿದಿರಾ? ಸಿ ವಿಜಿಲ್ ಅಪ್ಲಿಕೇಶನ್ ಅಂತ ಕರೀತಾರೆ. ನೋಡಿ, ಯಾವ ರಾಜ್ಯದಲ್ಲಿ ಎಲೆಕ್ಷನ್ ನಡೀತಿರುತ್ತೋ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಆಪ್ ಆಕ್ಟಿವೇಟ್ ಆಗಿರುತ್ತೆ. ಇದರ ಮುಖಾಂತರ ಏನ್ಬಹುದು, ನೀವು ಯಾವುದೇ ಒಂದು ಚುನಾವಣೆಗಳಲ್ಲಿ ಅಂದ್ರೆ ಆಕ್ಚುಲಿ ಯಾರಾದ್ರೂ ಒಬ್ಬ ಕ್ಯಾಂಡಿಡೇಟ್ ದುಡ್ಡು ಹಂಚ್ತಾ ಇದ್ರೆ ಅಥವಾ ಅಲ್ಲಿ ಏನಾದ್ರು ಕೂಡ ಒಂದು ಇಲ್ಲಿಗಲ್ ಆಗಿ ಆಕ್ಟಿವೇಟ್ ಮಾಡ್ತಾ ಇದ್ರೆ ಅಥವಾ ವೈಲೇಷನ್ ಆಫ್ ದ ಮಾಡೆಲ್ ಕೋಡ್ ಕಂಡಕ್ಟ್ ಅಥವಾ ಏನಂತ ಕರಿತೀವಿ ನೀತಿ ಸಂಹಿತೆ ಜಾರಿ ಏನ್ ಮಾಡಿದ್ರೆ ಅದನ್ನ ಉಲ್ಲಂಘನೆ ಮಾಡಿದ್ರೆ ಏನ್ ಮಾಡ್ಬೋದು, ನೀವು ಅವರ ಫೋಟೋಗಳನ್ನ ಅಥವಾ ಒಂದು ವಿಡಿಯೋ ಮಾಡಿ ನೋಡಬಹುದು ಡೈರೆಕ್ಟ್ ಆಗಿ ಈ ಸಿ ವಿಜಿಲ್ ಮುಖಾಂತರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಕಳಿಸಬಹುದು. ಅವಾಗ ಏನಾಗುತ್ತೆ, ಅವ್ರ ಮೇಲ್ಗಡೆ ಆಕ್ಷನ್ ತಗೊಳ್ತದೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ. ಓಕೆ, ದಟ್ ಇಸ್ ಕಾಲ್ಡ್ ದ ಸಿ ವಿಜಿಲ್ ಅಂತ ಕರೀತಾರೆ. ಅದೇ ರೀತಿ ನಿಮ್ಗೆಲ್ಲ ಗೊತ್ತಿರುವಂತೆ ನೋಡಿ, ಎಲೆಕ್ಷನ್ ಏನ್ ಮಾಡ್ತೀವಿ ನಾವು ಪ್ರೆಸೆಂಟ್ ಆಗಿ ನಮ್ಮ ದೇಶದಲ್ಲಿ ಈ ಒಂದು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಮುಖಾಂತರ ನಾವ್ ಏನ್ ಮಾಡ್ತೀವಿ ನಮ್ಮ ದೇಶದಲ್ಲಿ ಎಲೆಕ್ಷನ್ ಗಳನ್ನ ಕಂಡಕ್ಟ್ ಮಾಡ್ತಿದ್ವಿ. ಆದ್ರೆ ಸಾಕಷ್ಟು ಅಪೋಸಿಷನ್ ಪಾರ್ಟಿಗಳು ಏನ್ ಮಾಡ್ತಿದ್ರೆ ಇದ್ರ ಬಗ್ಗೆ ಬ್ಲೇಮ್ ಮಾಡ್ತಿದೆ. ಯಾಕಂದ್ರೆ ಇದರಲ್ಲಿ ಫೇಕ್ ಇದೆ ಅಥವಾ ಫ್ರಾಡ್ ಮಾಡ್ತಿದ್ದಾರೆ ಎಲೆಕ್ಷನ್ ಈ ಒಂದು ವೋಟಿಂಗ್ ಮಿಷನ್ ಮುಖಾಂತರ. ಅದಕ್ಕೆ ಏನ್ ಮಾಡಿದೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಒಂದು ಪ್ರಿಂಟಿಂಗ್ ಮಿಷನ್ ನ ರೆಡಿ ಮಾಡಿದೆ. ಅದನ್ನ ನಾವೇನಂತ ಕರಿತೀವಿ? ವಿ ಪಾಟ್ ಅಂತ ಕರೀತೀವಿ. ವಿ ಪಾಟ್ ಅಂದ್ರೆ ವೋಟರ್ ವೆರಿಫೇಬಲ್ ಪೇಪರ್ ಅಡಿಟ್ರೇಲ್ ಅಂತ ಕರೀತಾರೆ. ಇದೇನ್ ಮಾಡ್ತಿದ್ರೆ ಆಕ್ಚುಲಿ ಯಾವ ವ್ಯಕ್ತಿ ಯಾವ ಪಕ್ಷಕ್ಕೆ ವೋಟ್ ಹಾಕಿ ಏನ್ ಮಾಡುತ್ತೆ ನಿಮ್ಗೆ ಶೋ ಮಾಡುತ್ತೆ. ಒಂಥರ ಇದೊಂಥರ ನಮ್ಗೆ ಏನಂದ್ರೆ ಪ್ರಿಂಟಿಂಗ್ ಮಿಷನ್ ತರ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ದಟ್ ಇಸ್ ಕಾಲ್ಡ್ ದ ವಿ ಪಾಟ್ ಅಂತ ಕರೀತಾರೆ. ವಿ ಪಾಟ್ ಅಂದ್ರೆ ವೋಟರ್ ವೆರಿಫೇಬಲ್ ಪೇಪರ್ ಅಡಿಟ್ರೇಲ್ ಅಂತ ಕರೀತಾರೆ. ಸೊ ಇವೆಲ್ಲ ಕೂಡ ಸಮ್ ಆಫ್ ದಿ ನ್ಯೂ ಇನಿಷಿಯೇಟಿವ್ ಆಫ್ ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಗೊತ್ತಿರಬೇಕು. ಓಕೆ, ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ಎಸ್, ರೀಸೆಂಟ್ ಆಗಿ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಮ್ಯಾಂಡ್ರಿನ್ ಅಂತ ಡಕ್ ಅಂದ್ರೆ ಪತ್ತೆ ಆಗಿದೆ ನಮ್ಮ ದೇಶದಲ್ಲಿ. ರೇರ್ ಆಗಿ ಮಾಡಿದೆ, ಸೊ ಹಾಗಾಗಿ ಗೊತ್ತಿರಲಿ. ದಟ್ ಇಸ್ ಕಾಲ್ಡ್ ದ ಮ್ಯಾಂಡ್ರಿನ್ ಡಕ್ ಬಗ್ಗೆ ನೋಡ್ತಾ ನೋಡಿ. ಸೊ ಇತ್ತೀಚೆಗೆ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಮ್ಯಾಂಡ್ರಿನ್ ಡಕ್ ಅಥವಾ ಬಾತುಕೋಳಿ ಏನ್ ಮಾಡಿದ್ರೆ ಕಂಡು ಬಂದಿದೆ. ಎಲ್ಲಿ ಕಂಡು ಬಂದಿದ್ದು? ಅಸ್ಸಾಂನ ಮಗುರಿ ಮೋತಾಪುಂಗ ಒಂದು ವೆಟ್ಲ್ಯಾಂಡ್ ಅಲ್ಲಿ ಅಂದ್ರೆ ಆಕ್ಚುಲಿ ಈ ಒಂದು ಮ್ಯಾಂಡ್ರಿನ್ ಅಂತ ಡಕ್ ಕಂಡು ಬಂದಿದೆ. ಓಕೆನಾ? ಸೊ ಹಾಗಾಗಿ ಇದನ್ನ ನಮ್ಮ ಏನಂತ ಕರೀತಾರೆ ಅಂದ್ರೆ ಇದು ಜಗತ್ತಿನ ಅತಿ ಸುಂದರವಾದಂತ ಏನಾಗಿದೆ ಒಂದು ಡಕ್ ಅಂತ ಕರೀತಾರೆ. ದಿಸ್ ಇಸ್ ದ ಮ್ಯಾಂಡ್ರಿನ್ ಡಕ್ ಕನ್ಸಿಡರ್ಸ್ ದ ಮೋಸ್ಟ್ ಬ್ಯೂಟಿಫುಲ್ ಡಕ್ ಇನ್ ದ ವರ್ಲ್ಡ್ ಅಂತ ಕರೀತಾರೆ. ಜೊತೆಗೆ ಇದನ್ನ ನಮ್ಮ IUCN ಇಂಟರ್ನ್ಯಾಷನಲ್ ಯೂನಿಯನ್ ಕನ್ಸರ್ವೇಷನ್ ಆಫ್ ದ ನೇಚರ್ ಇದೆಯಲ್ಲ ಅದರ ಒಂದು ಬುಕ್ ಆಗಿರುವಂತ ರೆಡ್ ಡಾಟಾ ಬುಕ್ ಅಂತ ಕೇಳಿದಿರೋದಾ. ಅದರಲ್ಲಿ ಆಕ್ಚುಲಿ ಇದರ ಒಂದು ಸ್ಟೇಟಸ್ ನೋಡ್ತಾ ಹೋದ್ರೆ ಲೀಸ್ಟ್ ಕನ್ಸರ್ನ್ ಆಗಿದೆ. ಸೋದಾ ಈ ಮ್ಯಾಂಡ್ರಿನ್ ಡಕ್ ಸಂಬಂಧಪಟ್ಟಂತೆ IUCN ಲಿಸ್ಟ್ ಅಲ್ಲಿ ಇದನ್ನ ಲೀಸ್ಟ್ ಕನ್ಸರ್ನ್ ಅಲ್ಲಿ ಮೆನ್ಷನ್ ಮಾಡಲಾಗಿದೆ. ಸೊ ಅದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಜೊತೆಗೆ ಈ ಮ್ಯಾಂಡ್ರಿನ್ ಡಕ್ ಇದೆಯಲ್ಲ ಇದು ಸಾಮಾನ್ಯವಾಗಿ ರಷ್ಯಾ, ಕೊರಿಯಾ, ಜಪಾನ್, ನಾರ್ತ್ ಈಸ್ಟರ್ನ್ ಪಾರ್ಟ್ ಆಫ್ ಚೀನಾದಲ್ಲಿ ಕಂಡು ಬರುತ್ತೆ. ಬಟ್ ಆದ್ರೆ ಫಸ್ಟ್ ಟೈಮ್ ಏನಂದ್ರೆ ಆಕ್ಚುಲಿ ಈ ಮಗುರಿ ಮೋತಾಪುಂಗ ಬೀಲ್ ವೆಟ್ಲ್ಯಾಂಡ್ ಅಲ್ಲಿ ಫಸ್ಟ್ ಟೈಮ್ ಏನಂದ್ರೆ ಆಕ್ಚುಲಿ ರೇರ್ ಆಗಿ ಈ ಒಂದು ಮ್ಯಾಂಡ್ರಿನ್ ಡಕ್ ಕಂಡು ಬಂದಿದೆ. ಸೊ ಹಾಗೆ ಇದು ನ್ಯೂಸ್ ಅಲ್ಲಿ. ಸೋದಾ ಇನ್ನು ಈ ಮಗುರಿ ಮೋತಾಪುಂಗ್ ವೆಟ್ಲ್ಯಾಂಡ್ ಇದೆಯಲ್ಲ ಇದು ಏನಂದ್ರೆ ಆಕ್ಚುಲಿ ಅಸ್ಸಾಂನ ದಿಬ್ರು ಸಿಕಾವಾ ನ್ಯಾಷನಲ್ ಪಾರ್ಕ್ ಹತ್ರ ಬರೋದು. ಮ್ಯಾಪ್ ನೋಡಿ ಗೊತ್ತಾಗುತ್ತೆ. ದಿಸ್ ಇಸ್ ಕಾಲ್ಡ್ ದ ಮಗುರಾ ಮೋತಾಪುಂಗ್ ಬೀಲ್ ವೆಟ್ಲ್ಯಾಂಡ್ ಅಂತ ಕರೀತಾರೆ. ಇಲ್ಲಿ ಫಸ್ಟ್ ಟೈಮ್ ಏನಂದ್ರೆ ಆಕ್ಚುಲಿ ಈ ಒಂದು ಮ್ಯಾಂಡ್ರಿನ್ ಅಂತ ಡಕ್ ಕಂಡು ಬಂದಿದೆ. ಇದು ಜಗತ್ತಿನ ಅತಿ ಸುಂದರವಾದ ಒಂದು ಬಾತುಕೋಳಿ ಅಂತ ಕರೀತಾರೆ. ಸೊ ಹಾಗೆ ನಿಮಗೆ ಗೊತ್ತಿರಬೇಕಾಗುತ್ತೆ. ಓಕೆ, ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ಎಸ್, ರೀಸೆಂಟ್ ಆಗಿ ಅಸ್ಸಾಂ ರಾಜ್ಯದ ಈ ಡೀಪರ್ ಬಲ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಏನ್ ಮಾಡಿದ್ದಾರೆ ಪರಿಸರ ಸೂಕ್ಷ್ಮ ಪ್ರದೇಶ ಅಥವಾ ವಲಯ ಅಂತೇಳಿ ಘೋಷಣೆ ಮಾಡಲಾಗಿದೆ. ಸೊ ಹಾಗಾಗಿ ಇದು ನ್ಯೂಸ್ ಅಲ್ಲಿ ಇದೆ. ಹೌದಾ? ರೀಸೆಂಟ್ ಏನ್ ಮಾಡಿದೆ ಅಸ್ಸಾಂನಲ್ಲಿ ಬರುವಂತ ಡೀಪರ್ ಬಲ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯನ್ನ ಈಕೋ ಸೆನ್ಸಿಟಿವ್ ಜೋನ್ ಅಂತ ಘೋಷಣೆ ಮಾಡಲಾಗಿದೆ. ಹೌದಾ? ಸೊ ಇಲ್ಲಿ ಕಾಣಿಸ್ತಿದೆ ಮ್ಯಾಪ್. ಇದು ದಿಸ್ ಇಸ್ ಕಾಲ್ಡ್ ದ ಡೀಪರ್ ಬಿಲ್ ವೆಟ್ಲ್ಯಾಂಡ್ ಆಗಿದೆ. ಇನ್ ದ ಸ್ಟೇಟ್ ಆಫ್ ದಿ ಅಸ್ಸಾಂ ಬರುತ್ತೆ. ಸೊ ಹಾಗಾದ್ರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ರೈಟ್, ರೀಸೆಂಟ್ ಏನ್ ಮಾಡಿದೆ ಆಕ್ಚುಲಿ ನಮ್ಮ ಪರಿಸರ ಸಚಿವಾಲಯ, ಕೇಂದ್ರದ ಪರಿಸರ ಸಚಿವಾಲಯ ಏನ್ ಮಾಡಿದೆ ಈ ಒಂದು ಡೀಪರ್ ಬಿಲ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯನ್ನ ಏನಂತಂದ್ರೆ ಈಕೋ ಸೆನ್ಸಿಟಿವ್ ಜೋನ್ ಅಥವಾ ಪರಿಸರ ಸೂಕ್ಷ್ಮ ವಲಯ ಪ್ರದೇಶ ಅಂತ ಘೋಷಣೆ ಮಾಡಿದೆ. ಸೊ ಆ ಕಾರಣಕ್ಕಾಗಿ ಇದು ನ್ಯೂಸ್ ಅಲ್ಲಿ ಇದೆ. ಡೀಪರ್ ಬಲ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇಟ್ ಇಸ್ ಲೊಕೇಟೆಡ್ ಇನ್ ದ ಸ್ಟೇಟ್ ಆಫ್ ದಿ ಅಸ್ಸಾಂ ಅಲ್ಲಿ. ಸೊ ಹಾಗಾದ್ರೆ ಯಾಕೆ ಈ ಡೀಪರ್ ಬೋಲ್ಡ್ ಲೈಫ್ ಸ್ಯಾಂಕ್ಚುರಿ ಅಷ್ಟು ಇಂಪಾರ್ಟೆಂಟ್ ಅಂತ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಈ ಡೀಪರ್ ಬೋಲ್ಡ್ ಇದೆಯಲ್ಲ ಇದು ಅಸ್ಸಾಂ ಅಲ್ಲಿ ಬರುವಂತ ಒಂದು ಪೆರಿನಿಯಲ್ ಫ್ರೆಶ್ ವಾಟರ್ ಲೇಕ್ ಆಗಿದೆ. ಅಂದ್ರೆ ಇದು ನಿರಂತರವಾಗಿ ನೀರಿರುವಂತ ಒಂದು ಶುದ್ಧವಾದಂತ ಒಂದು ಲೇಕ್ ಆಗಿದೆ. ಈ ಡೀಪರ್ ಬೋಲ್ ಅಂತ ಕರೀತಾರೆ. ಓಕೆ, ಸೊ ಹಾಗಾಗಿ ಏನಂದ್ರೆ ಇದು ಒಂದು ರಾಮ್ಸರ್ ಸೈಟ್ ಕೂಡ ಹೌದು. ವೆರಿ ಇಂಪಾರ್ಟೆಂಟ್ ಅಂತ. ಓಕೆ, ಇದೊಂಥರ ರಾಮ್ಸರ್ ಸೈಟ್ ಕೂಡ ಹೌದು. ಇದನ್ನ 2002 ಇದನ್ನ ಏನ್ ಮಾಡುತ್ತೆ
ರಾಮ್ಸರ್ ಸೈಟ್ ಅಂತ ಕೂಡ ಅಂದ್ರೆ ಘೋಷಣೆ ಮಾಡುತ್ತೆ. ಮತ್ತೆ ಇದು ಅಸ್ಸಾಂನ ಏಕೈಕ ಒಂದು ರಾಮ್ಸರ್ ಸೈಟ್ ಆಗಿದೆ, ಗೊತ್ತಿರಲಿ. ರಾಮ್ಸರ್ ಅಸ್ಸಾಂನ ಏಕೈಕ ರಾಮ್ಸರ್ ಸೈಟ್ ಅಂತಂದ್ರೆ ಅದು ಯಾವುದು, ದೀಪರ್ ಬಿಲ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಮತ್ತೆ ವೆಟ್ಲ್ಯಾಂಡ್ ಅಂತ ಕೂಡ ಕರಿತೀವಿ. ಓಕೆನಾ. ಜೊತೆಗೆ ಇನ್ನು ವಿಶೇಷ ಏನಪ್ಪಾ ಅಂದ್ರೆ ಇದೊಂಥರ ಇಂಪಾರ್ಟೆಂಟ್ ಆಗಿರುವಂತ ಬರ್ಡ್ ಸ್ಯಾಂಕ್ಚುರಿ ಆಗಿದೆ. ಇದೊಂದು ಬಹಳ ಮಹತ್ವವಾಗಿರುವಂತ ಪಕ್ಷಿಧಾಮ ಕೂಡ ಹೌದು. ಅಂದ್ರೆ ತುಂಬಾ ಎಕಲಾಜಿಕಲಿ ಸೆನ್ಸಿಟಿವ್ ಆಗಿದೆ ಅಂತ ಹೇಳ್ಬೋದು. ಜೊತೆಗೆ ಇಲ್ಲಿ ವಿಶೇಷವಾದಂತಹ ಸುಮಾರು 150ಕ್ಕಿಂತ ಹೆಚ್ಚು ವಿಶೇಷ ಜಾತಿಯ ಪಕ್ಷಿಗಳು ಕಂಡುಬರ್ತವೆ. ಮತ್ತೆ ಇದೊಂಥರ ಹ್ಯಾಬಿಟ್ ಆಫ್ ದಿ ಅಕ್ವಾಟಿಕ್ ಫ್ಲೋರಾ ಮತ್ತೆ ಅವಿಯನ್ ಫಾನಾ ಕೂಡ ಕಂಡುಬರುತ್ತೆ ಈ ಒಂದು ರೀಸನ್ ಅಲ್ಲಿ. ಸೊ ಆ ಕಾರಣಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಈ ಒಂದು ಪ್ರದೇಶವನ್ನ ಇತ್ತೀಚೆಗೆ ನಮ್ಮ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಏನ್ ಮಾಡಿದೆ, ಒಂದು ಈಕೋ ಸೆನ್ಸಿಟಿವ್ ಝೋನ್ ಅಥವಾ ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಘೋಷಣೆ ಮಾಡಿದೆ. ಜೊತೆಗೆ ಇನ್ನೊಂದು ವಿಶೇಷ ಅಂದ್ರೆ ಆಕ್ಚುಲಿ ಇಲ್ಲಿಗೆ ಸಾಕಷ್ಟು ಎಲಿಫೆಂಟ್ಗಳು ತುಂಬಾ ಒಂದು ವಿಸಿಟ್ ಮಾಡ್ತಾ ಹೋಗ್ತವೆ ಈ ಒಂದು ಪ್ಲೇಸ್ಗೆ. ಓಕೆ, ಹಾಗಾಗಿ ಅದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾದ್ರೆ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಯಾಕೆ ಈ ಒಂದು ಪ್ರದೇಶಕ್ಕೆ ಈಕೋ ಸೆನ್ಸಿಟಿವ್ ಝೋನ್ ಅಂತ ಘೋಷಣೆ ಮಾಡಿದಾರೆ ಅಂದ್ರೆ, ನೋಡಿ, ಯಾವುದೇ ಒಂದು ಪ್ಲೇಸ್ ಇರುತ್ತಲ್ಲ ಅದಕ್ಕೆ ಏನಂದ್ರೆ ಈಕೋ ಸೆನ್ಸಿಟಿವ್ ಝೋನ್ ಅಂತ ಘೋಷಣೆ ಮಾಡ್ಬೇಕಾದ್ರೆ ಕೆಲವೊಂದು ಕಂಡೀಷನ್ಸ್ ಆಗ್ತಾ ಹೋಗ್ತಾರೆ. ಯಾಕೆ ಇದಕ್ಕೆ ಮಾಡಿದಾರೆ ಅಂದ್ರೆ ಆಕ್ಚುಲಿ ಈ ಡೀಪರ್ ಬಲ್ ವೆಟ್ಲ್ಯಾಂಡ್ ಇದೆಯಲ್ಲ, ಇಲ್ಲಿ ಏನ್ ಮಾಡ್ತಾ ಅಂದ್ರೆ ಆಕ್ಚುಲಿ ಬಹಳಷ್ಟು ಜನ ಏನಂದ್ರೆ ಅಲ್ಲಿ ಏನಂದ್ರೆ ಒಂದು ಗಾರ್ಬೇಜ್ ಡಂಪ್ ಮಾಡ್ತಾ ಇದಾರೆ. ಅಂದ್ರೆ ಒಂದು ಏನು ತ್ಯಾಜ್ಯವನ್ನು ಏನ್ ಮಾಡ್ತಾರೆ ಅಲ್ಲಿ ಸುರಿತಾ ಇದಾರೆ. ಅದರಿಂದ ಏನಾಗ್ತಿದೆ, ಅಲ್ಲಿರುವಂತ ಪ್ರಾಣಿ ಪಕ್ಷಿಗಳಿಗೆ ಸಾಕಷ್ಟು ಒಂದು ಪ್ರಾಬ್ಲಮ್ಸ್ ಉಂಟಾಗ್ತದೆ. ಮೇ ಬಿ ಅಲ್ಲಿರುವಂತ ಆಹಾರಗಳು ಏನಾಗುತ್ತೆ ವಿಷಕಾರಿ ಆಗ್ತದೆ. ಅದರಿಂದ ಎಷ್ಟೋ ಪ್ರಾಣಿ ಪಕ್ಷಿಗಳು ಕೂಡ ಡೆತ್ ಆಗೋ ಚಾನ್ಸ್ ಇರುತ್ತೆ. ಸೊ ಆ ಕಾರಣಕ್ಕಾಗಿ ಅಲ್ಲಿನ ಆ ಪ್ರದೇಶವನ್ನ ಈಕೋ ಸೆನ್ಸಿಟಿವ್ ಝೋನ್ ಅಂತೇಳಿ ಘೋಷಣೆ ಮಾಡಲಾಗಿದೆ. ಜೊತೆಗೆ ಎರಡನೇ ಕಂಡೀಷನ್ ಅಂದ್ರೆ, ಏನು ಆ ಪ್ರದೇಶ ಇದೆಯಲ್ಲ ಅಲ್ಲಿ ಏನ್ ಮಾಡ್ತಾರೆ, ಅದನ್ನ ಎನ್ಕ್ರೋಚ್ ಮಾಡ್ತಿದ್ದಾರೆ, ಅತಿಕ್ರಮಣ ಮಾಡ್ಕೊಂಡು ಅಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ಇದರಿಂದ ಕೂಡ ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ಸಾಕಷ್ಟು ಒಂದು ತೊಂದರೆ ಆಗ್ತದೆ. ಜೊತೆಗೆ ಇನ್ನೊಂದೇನಂದ್ರೆ ಅಲ್ಲಿ ಈಗ ಆಲ್ರೆಡಿ ರೈಲ್ವೆ ಟ್ರ್ಯಾಕ್ ಕೂಡ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ಇದರಿಂದ ಅಂದ್ರೆ ಆ ಸೌಂಡ್ ಇಂದ ಏನ್ ಮಾಡಬಹುದು, ಮೇ ಬಿ ಆ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಮೇ ಬಿ ಸಾಕಷ್ಟು ಪ್ರಾಬ್ಲಮ್ಸ್ ಉಂಟಾಗುತ್ತೆ. ನೋಡಿ, ಈಗ ಯಾವುದೇ ಒಂದು ಪ್ರದೇಶ ಇರುತ್ತಲ್ಲ, ಈಗ ಫಾರ್ ಎಕ್ಸಾಂಪಲ್ ತಗೊಂಡ ಒಂದು ಯಾವುದೋ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದೆ ಅಥವಾ ನ್ಯಾಷನಲ್ ಪಾರ್ಕ್ ಇದೆ, ಅಲ್ಲಿ ಏನ್ ಮಾಡ್ತಾರೆ ಆ ಪ್ರದೇಶಗಳನ್ನ 3 ವಿಧಗಳಲ್ಲಿ ಘೋಷಣೆ ಮಾಡ್ತಾ ಹೋಗ್ತಾರೆ. ಏನು ಮೇನ್ ರೀಸನ್ ಇರುತ್ತಲ್ಲ ಅದನ್ನ ಕೋರ್ ರೀಸನ್ ಅಂತ ಕರಿತೀವಿ. ಓಕೆ, ಫಾರ್ ಎಕ್ಸಾಂಪಲ್ ತಗೊಂಡ ಈಗ ಡೀಪ್ ಬಿಲ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಇದೆಯಲ್ಲ, ಈ ಪ್ಲೇಸ್ ಏನ್ ಮಾಡ್ತೀವಿ ನಾವು ಕೋರ್ ಝೋನ್ ಅಂತ ಕರೀತಾರೆ. ಅದರ ಮೇಲೆ ಮುಂದಿನ ಪ್ರದೇಶ ಬರುತ್ತೆ ಅಂದ್ರೆ ಸುತ್ತಲ ಪ್ರದೇಶ ಅಂತ ಕರಿತೀವಿ ನಾವು, ಅದನ್ನ ಬಫರ್ ಝೋನ್ ಅಂತ ಕರೀತಾರೆ. ಇನ್ನು ಅದಕ್ಕಿಂತ ಹೊರಗಡೆ ಪ್ರದೇಶ ಅಂತ ಕರಿತೀವಿ ನಾವು ಟ್ರಾನ್ಸಿಟ್ ಝೋನ್ ಅಂತ ಕರೀತಾರೆ. ಸೊ ಹಾಗಾಗಿ ಈ ರೀತಿಯಿಂದ ಏನ್ ಮಾಡ್ತೀವಿ ನಾವು ಈ ವನ್ಯಜೀವಿ ಪ್ರದೇಶಗಳನ್ನ ಅಥವಾ ರಾಷ್ಟ್ರೀಯ ಉದ್ಯಾನಗಳನ್ನ ಮಾಡ್ತಾ ಇದ್ದಾರೆ, ಈ ತರ ಪ್ರೊಟೆಕ್ಷನ್ ಮಾಡ್ತಾ ಹೋಗ್ತಾರೆ. ಕೋರ್ ಝೋನು, ಬಫರ್ ಝೋನ್ ಮತ್ತೆ ಟ್ರಾನ್ಸಿಷನ್ ಝೋನ್ ಅಂತ ಕರೀತಾರೆ. ಅಂದ್ರೆ ಈ ನಾವು ಏನಾಗುತ್ತೆ ಒಳಗಡೆ ಹೋದಂಗೆ ಏನಾಗುತ್ತೆ ಅಂದ್ರೆ ಅಲ್ಲಿ ಮನುಷ್ಯರ ಅಥವಾ ಮಾನವರ ಒಂದು ಚಟುವಟಿಕೆಗಳು ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ತರ ಒಂದು ಝೋನ್ಸ್ ಅನ್ನ ಮಾಡ್ತಾ ಹೋಗ್ತಾರೆ. ರೈಟ್, ಈ ಎಲ್ಲಾ ಕಾರಣಕ್ಕೆ ಏನ್ ಮಾಡುತ್ತೆ ಆಕ್ಚುಲಿ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಆ ಒಂದು ಪ್ರದೇಶವನ್ನ ಈಕೋ ಸೆನ್ಸಿಟಿವ್ ಝೋನ್ ಅಥವಾ ಪರಿಸರ ಸೂಕ್ಷ್ಮ ವಲಯ ಅಂತೇಳಿ ಘೋಷಣೆ ಮಾಡಿದೆ. ಓಕೆ, ನೋಡಿ, ಹಾಗಾದ್ರೆ ಇದರಿಂದ ಏನ್ ಬೆನಿಫಿಟ್ ಆಗುತ್ತೆ ಅಂದ್ರೆ, ನೋಡಿ, ನಾವು ಆಗ್ಲೇ ಹೇಳ್ತಿದ್ದೆ ಆಕ್ಚುಲಿ ಯಾವುದೇ ಒಂದು ಪ್ರದೇಶವನ್ನ ಈಕೋ ಸೆನ್ಸಿಟಿವ್ ಝೋನ್ ಅಥವಾ ಪರಿಸರ ಸೂಕ್ಷ್ಮ ಪ್ರದೇಶ ಘೋಷಣೆ ಮಾಡಬೇಕಾದ್ರೆ ಯಾರು ಮಾಡ್ತಾರೆ ಅಂದ್ರೆ ಅದನ್ನ ನಮ್ಮ ದೇಶದ ಕೇಂದ್ರದ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಮಾಡುತ್ತೆ ಅಂಡರ್ ದ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ಆಫ್ ದ 1986 ಅಡಿ. ಓಕೆ, ಪರಿಸರ ಸಂರಕ್ಷಣಾ ಕಾಯ್ದೆ 1992 ಅಡಿಯಲ್ಲಿ ಅಂದ್ರೆ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಏನ್ ಮಾಡುತ್ತೆ ಆ ಪ್ರದೇಶವನ್ನು ಈಕೋ ಸೆನ್ಸಿಟಿವ್ ಝೋನ್ ಅಥವಾ ಪರಿಸರ ಸೂಕ್ಷ್ಮ ಪ್ರದೇಶ ಅಂತೇಳಿ ಘೋಷಣೆ ಮಾಡುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ ಆಕ್ಚುಲಿ ಇದ್ರ ಮುಖಾಂತರ ಯಾವುದು ಆ ಪ್ರದೇಶ ತುಂಬಾ ಸೂಕ್ಷ್ಮ ಆಗಿರುತ್ತೆ ಅಲ್ಲಿ ಮೇ ಬಿ ಏನ್ ಮಾಡ್ಬೋದು, ಯಾವುದೇ ರೀತಿಯ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಗಳನ್ನ ಮುಂದುವರಿಸಿ ಮಾಡಂಗಿಲ್ಲ ಅಲ್ಲಿ ಆ ಪ್ರದೇಶದಲ್ಲಿ. ಯಾಕಂದ್ರೆ ಅದರಿಂದ ಮೇ ಬಿ ಎಫೆಕ್ಟ್ ಆಗ್ಬಹುದು. ಅದೇ ರೀತಿಯಲ್ಲಿ ಯಾವುದೇ ರೀತಿಯಂತ ಗಣಿಗಾರಿಕೆಯನ್ನ ನಿಷೇಧ ಮಾಡುತ್ತೆ. ಆಮೇಲೆ ಯಾವುದೇ ರೀತಿಯಲ್ಲಿ ಒಂದು ಫೈರ್ ವುಡ್ ಅನ್ನು ಕೂಡ ನಿಷೇಧ ಮಾಡುತ್ತೆ. ಮತ್ತೆ ಯಾವುದೇ ಕಾರಣ ಕೂಡ ಅಲ್ಲಿರುವಂತ ಯಾವುದೇ ರೀತಿಯ ಇಂಡಸ್ಟ್ರಿಯಲ್ ವೇಸ್ಟ್ ಅನ್ನು ಕೂಡ ಅಲ್ಲಿ ಯಾವುದೇ ರೀತಿ ರೀಟ್ರೀಟ್ ಮಾಡಂಗಿಲ್ಲ, ಅದನ್ನು ಕೂಡ ಇಲ್ಲಿ ರಿಸ್ಟ್ರಿಕ್ಟ್ ಮಾಡ್ತಾ ಹೋಗುತ್ತೆ. ಇದರಿಂದ ಮಾಡೋ ಏನ್ ಮಾಡ್ಬೋದು ನಾವು ಅಲ್ಲಿರುವಂತ ಪ್ರದೇಶಗಳನ್ನ ಅತಿ ಒಂದು ಸೂಕ್ಷ್ಮ ಪ್ರದೇಶ ಮುಖಾಂತರ ಅಂದ್ರೆ ಆ ಪ್ರಾಣಿಗಳನ್ನ ಪಕ್ಷಿಗಳನ್ನ ಸಂರಕ್ಷಣೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ಅಲ್ಲಿ ಆ ಪ್ರದೇಶಗಳನ್ನ ಈಕೋ ಸೆನ್ಸಿಟಿವ್ ಝೋನ್ ಅಂತೇಳಿ ಘೋಷಣೆ ಮಾಡಲಾಗುತ್ತೆ. ಓಕೆ, ಸೊ ಹಾಗಾಗಿ ಇದಿಷ್ಟು ಗೊತ್ತಿರಲಿ ರಿಗಾರ್ಡಿಂಗ್ ದ ಈಕೋ ಸೆನ್ಸಿಟಿವ್ ಝೋನ್ ಬಗ್ಗೆ. ಇದನ್ನ ರೀಸೆಂಟ್ ಆಗಿ ಏನಂದ್ರೆ ಸೊ ನಮ್ಮ ದೀಪರ್ ಬಿಲ್ ವನ್ಯಜೀವಿ ಒಂದು ಪ್ರದೇಶಕ್ಕೆ ಘೋಷಣೆಯನ್ನ ಮಾಡಿದ್ದಾರೆ. ಓಕೆ, ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ಎಸ್, ಭಾರತ ಮತ್ತೆ ಒಂದು ಮೈಲಿಗಲ್ಲನ್ನು ಸಾಧಿಸಿರುವಂತದ್ದು ಮೊಟ್ಟ ಮೊದಲ ಬಾರಿಗೆ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಡಿಎನ್ ಬೇಸ್ಡ್ ಆಗಿರುವಂತ ಡಿಎನ್ಎ ಬೇಸ್ಡ್ ಒಂದೇನಂದ್ರೆ ವ್ಯಾಕ್ಸಿನ್ ಅನ್ನ ಡೆವಲಪ್ ಮಾಡ್ತಾ ಇದೆ ಭಾರತ. ಅದು ಜೈಕೋವಿ ಡಿ ವ್ಯಾಕ್ಸಿನ್ ಅಂತ ಕರೀತಾರೆ. ಇದು ಜಗತ್ತಿನ ಮೊಟ್ಟ ಮೊದಲ ಡಿಎನ್ಎ ಬೇಸ್ಡ್ ಆಗಿರುವಂತಹ ಒಂದು ವ್ಯಾಕ್ಸಿನ್ ಆಗಿದೆ, ಜೈಕೋವಾ ಡಿ ವ್ಯಾಕ್ಸಿನ್ ಅಂತ ಕರೀತಾರೆ. ಡಿಎನ್ ಅಂದ್ರೆ ನಿಮಗೆಲ್ಲ ಗೊತ್ತಿರುವಂತೆ ಡಿಆಕ್ಸಿ ರೈಬೋಸ್ ನ್ಯೂಕ್ಲಿಕ್ ಆಸಿಡ್ ಆಗಿದೆ. ಇದರ ಒಂದು ಬೇಸಲ್ ಏನಂದ್ರೆ ಆಕ್ಚುಲಿ ಈ ಒಂದು ವ್ಯಾಕ್ಸಿನ್ ನ ಮ್ಯಾನುಫ್ಯಾಕ್ಚರ್ ಮಾಡಿರುವಂತಹ ದೇಶದ ಜಗತ್ತಿನ ಮೊಟ್ಟ ಮೊದಲ ದೇಶ ಅಂದ್ರೆ ನಮ್ಮ ಭಾರತ ಆಗಿದೆ. ಆ ವ್ಯಾಕ್ಸಿನ್ ಹೆಸರು ಯಾವ್ದಂತಂದ್ರೆ ಜೈಕೋಡಿ ಅಂತ ಕರೀತಾರೆ. ಜೈಕೋಡಿ ಇಸ್ ದ
ಇಂಡಿಯಾಸ್ ವರ್ಲ್ಡ್ಸ್ ಫಸ್ಟ್ ಒಂದು DNA ಬೇಸ್ಡ್ ಆಗಿರುವಂತಹ ಒಂದು ವ್ಯಾಕ್ಸಿನ್ ಆಗಿದೆ. ಸೊ ಹಾಗಾದ್ರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ನೋಡಿ. ಎಸ್, ರೀಸೆಂಟ್ ಏನ್ ಮಾಡಿದೆ ಆಕ್ಚುಲಿ ಅಂದ್ರೆ ನಮ್ಮ ಡ್ರಗ್ ಕಂಟ್ರೋಲ್ ಜನರಲ್ ಏನಂದ್ರೆ ಈ ಒಂದು ಡ್ರಗ್, ಯಾವ ಡ್ರಗ್ಗೆ, ಜೈಕೋವಿಡ್ ಡ್ರಗ್ ಅಂದ್ರೆ ಒಂದು ಎಮರ್ಜೆನ್ಸಿ ಯೂಸ್ ಮಾಡ್ಕೊಳ್ಳೋಕೆ ಅಪ್ರೂವ್ ಕೊಟ್ಟಿರುವಂತದ್ದಾಗಿದೆ. ಸೊ ಆ ಕಾರಣಕ್ಕಾಗಿ ಈ ಡ್ರಗ್ ನ್ಯೂಸ್ ಅಲ್ಲಿ ಇದೆ. ಸೊ ಹಾಗಾಗಿ ಇದು COVID-19 ಸಂಪುಟಂತ ಒಂದು ಭಾರತದ ಐದನೇ ವ್ಯಾಕ್ಸಿನ್ ಆಗಿದೆ. ಸೊ 5th ವ್ಯಾಕ್ಸಿನ್ ಆಫ್ ದ ರಿಲೇಟೆಡ್ ಟು ದ COVID-19 ವ್ಯಾಕ್ಸಿನ್ ಅಂತ ಹೇಳ್ಬೋದು. ಸೊ ಹಾಗಾಗಿ 4 ಯಾವ್ದಪ್ಪ ಅಂತಂದ್ರೆ ಕೋವಿಶೀಲ್ಡ್ ಇದೆ, ಕೋವ್ಯಾಕ್ಸಿನ್ ಇದೆ, ಸ್ಪುಟ್ನಿಕ್ 5 ಇದೆ, ಆಮೇಲೆ ಮಾಡರ್ನ್ ಇದೆ. ಇವೆಲ್ಲ ಕೂಡ ಆಕ್ಚುಲಿ ನಮ್ಮ ದೇಶದಲ್ಲಿ ಪ್ರೆಸೆಂಟ್ ಆಗಿ ಅಂದ್ರೆ ಅಪ್ರೂವ್ ಕೊಟ್ಟಿರುವಂತದ್ದಾಗಿದೆ. ಹಾಗಾಗಿ ಇದು 5ನೇ ವ್ಯಾಕ್ಸಿನ್ ಯಾವ್ದಪ್ಪ ಅಂತಂದ್ರೆ ಅದು ZyCoV-D ಆಗಿದೆ. ಸೊ ಹಾಗಾಗಿ ಕೋವಿಶೀಲ್ಡ್, ಕೋವ್ಯಾಕ್ಸಿನ್, ಸ್ಪುಟ್ನಿಕ್ 5 ಇದೆ, ಆಮೇಲೆ ಮಾಡರ್ನಾ ಅನ್ನೋದು ಕೂಡ ಸೊ ಪ್ರೆಸೆಂಟ್ ಆಗಿ ಅಪ್ರೂವ್ ಕೊಟ್ಟಿರುವಂತದ್ದು ಒಂದು 4ನೇ ವ್ಯಾಕ್ಸಿನ್ ಆಗಿತ್ತು. ಸೊ ಇದು 5ನೇ ವ್ಯಾಕ್ಸಿನ್ ಆಗಿದೆ ZyCoV-D ಅಂತ. ಹಾಗಾದ್ರೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ, ZyCoV-D ಬಗ್ಗೆ. ಸೊ ಇದೇನಂದ್ರೆ ಒಂದು ನಮ್ಮ ದೇಶದಲ್ಲಿರುವಂತಹ ಒಂದು COVID-19 ವ್ಯಾಕ್ಸಿನ್ ಆಗಿದೆ. ಇದನ್ನ ಅಭಿವೃದ್ಧಿಗೊಳಿಸಿರುವಂತಹ ಸಂಸ್ಥೆ ಅಂತಂದ್ರೆ ಅದು ಅಲಹಾಬಾದ್ ಬೇಸ್ ಆಗಿರುವಂತಹ ಜೈಡಸ್ ಕ್ಯಾಡಿಲಾ ಗ್ರೂಪ್ ಏನಂದ್ರೆ ಈ ಒಂದು ವ್ಯಾಕ್ಸಿನ್ ನ ಡೆವಲಪ್ ಮಾಡ್ತಾ ಇದ್ದಾರೆ. ಓಕೆನಾ? ಸೊ ಹಾಗಾಗಿ ಏನಂದ್ರೆ ಇದನ್ನ ಏನಂದ್ರೆ ಏನ್ ಮಾಡಬಹುದು, ಈವನ್ ಅಡಲ್ಟ್ ಗಳಿಗೆ ಅಂದ್ರೆ ಹದಿಹರೆಯರು ಕೂಡ ಯೂಸ್ ಮಾಡಬಹುದು. ಅಂದ್ರೆ ಇದು 12 ವರ್ಷಕ್ಕಿಂತ ಮೇಲ್ಪಟ್ಟಂತವರಿಗೆ ಅವರಿಗೆ ಕೂಡ ಈ ಒಂದು ವ್ಯಾಕ್ಸಿನ್ ನ ಬಳಕೆ ಮಾಡ್ಕೊಳ್ಳೋಕೆ ಇಲ್ಲಿ ಅಪ್ರೂವ್ ಕೊಟ್ಟಲಾಗಿದೆ. ಸೊ ಹಾಗಾಗಿ ಇದು ಜಗತ್ತಿನ ಮೊಟ್ಟ ಮೊದಲ ಒಂದು DNA ಬೇಸ್ಡ್ ವ್ಯಾಕ್ಸಿನ್ ಆಗಿದೆ. ಸೊ ಇದಕ್ಕಿಂತ ಮುಂಚೆ ಯಾವುದೇ ಒಂದು ದೇಶ ಕೂಡ ಆಕ್ಚುಲಿ DNA ಬೇಸ್ಡ್ ವ್ಯಾಕ್ಸಿನ್ ನ ರೆಡಿ ಮಾಡಿಲ್ಲ, ಬರೀ ಬೇರೆ ತರ ಮಾಡ್ತಾರೆ. ಬಟ್ ಆದ್ರೆ ಇದು ಫಸ್ಟ್ ಒಂದು DNA ಬೇಸ್ಡ್ ಆಗಿರುವಂತಹ ವ್ಯಾಕ್ಸಿನ್ ಆಗಿದೆ ಅಂತ ಹೇಳ್ಬೋದು. ದಟ್ ಇಸ್ ಕಾಲ್ಡ್ ದ ZyCoV-D ಅಂತ ಕರೀತಾರೆ. ಅದೇ ರೀತಿ ಈ ಒಂದು ಏನು ವ್ಯಾಕ್ಸಿನ್ ಇದೆಯಲ್ಲ, ಇದಕ್ಕೆ ಸಾಥ್ ಕೊಟ್ಟಿರುವಂತಹ ಒಂದು ಡಿಪಾರ್ಟ್ಮೆಂಟ್ ಅಂತಂದ್ರೆ ಅದು ಡಿಪಾರ್ಟ್ಮೆಂಟ್ ಆಫ್ ದಿ ಬಯೋಟೆಕ್ನಾಲಜಿ, ಹೌದಾ? ಜೈವಿಕ ತಂತ್ರಜ್ಞಾನ ಇಲಾಖೆ ಏನಂದ್ರೆ ಈ ಒಂದು ವ್ಯಾಕ್ಸಿನ್ಗೆ ಅಂದ್ರೆ ರೆಡಿ ಮಾಡ್ಕೊಳ್ಳೋಕೆ ಅದು ಕೂಡ ಸಹಕಾರಿಯಾಗಿದೆ. ಅಂಡರ್ ಒಂದು ಮಿಷನ್ ಮಾಡ್ಕೊಂಡಿದ್ದಾರೆ, ದಟ್ ಇಸ್ ಕಾಲ್ಡ್ ದ ಮಿಷನ್ ಕೋವಿಡ್ ಸುರಕ್ಷಾ ಅಂತ ಕರೀತಾರೆ. ಓಕೆನಾ? ಅಂದ್ರೆ ನೋಡಿ, ಇದು ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಬರುವಂತಹ ಒಂದು ಮಿಷನ್ ಕೋವಿಡ್ ಸುರಕ್ಷಾ ಅಂತ ಒಂದು ಯೋಜನೆ ಇದೆಯಲ್ಲ, ಅದರಲ್ಲಿ ಏನ್ ಮಾಡ್ತಿದೆ ಆಕ್ಚುಲಿ ಈ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಮತ್ತೆ ಜೈಡಸ್ ಕ್ಯಾಡಿಲಾ ಗ್ರೂಪ್ ಏನಂದ್ರೆ ಈ ಒಂದು ವ್ಯಾಕ್ಸಿನ್ ನ ಅಭಿವೃದ್ಧಿಗೊಳಿಸ್ತಾ ಇದ್ದಾರೆ. ದಟ್ ಈಸ್ ಕಾಲ್ಡ್ ದ ZyCoV-D ಅಂತ ಕರೀತಾರೆ. ಮತ್ತೆ ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ ಆಕ್ಚುಲಿ ನೋಡಿ, ಇಲ್ಲಿವರೆಗೆ ಏನು ವ್ಯಾಕ್ಸಿನ್ಗಳು ಇದೆಯಲ್ಲ, ಅದು ಕೋವಿಶೀಲ್ಡ್ ಆಗಿರ್ಬೋದು, ಕೋವ್ಯಾಕ್ಸಿನ್ ಆಗಿರ್ಬೋದು, ಸ್ಪುಟ್ನಿಕ್ 5 ಆಗಿರ್ಬೋದು, ಮಾಡರ್ನ್ ಆಗಿರ್ಬೋದು, ಅಂದ್ರೆ ಕೇವಲ 2 ಡೋಸ್ ಮಾತ್ರ ಕೊಡ್ತಾ ಇದ್ದೀವಿ, ಬರೀ 2 ಡೋಸ್ ಮಾತ್ರ ಕೊಡ್ತಿದ್ವಿ. ಬಟ್ ಆದ್ರೆ ಈ ZyCoV-D ಇದೆಯಲ್ಲ, ಇದಕ್ಕೆ ಏನ್ ಮಾಡ್ತಾರೆ ಅಂದ್ರೆ 3 ಡೋಸ್ ಕೊಡ್ತಾರೆ ಅಂತ. ಒಂದು ವಿಶೇಷ ಅಂದ್ರೆ ಇದಕ್ಕೆ ಏನ್ ಮಾಡ್ತಾರೆ, 3 ಡೋಸ್ ವ್ಯಾಕ್ಸಿನ್ ನ ಪಡಿಬೇಕಾಗುತ್ತೆ ಯಾರೆಲ್ಲ ಇದನ್ನ ಪಡ್ಕೊಂಡಂತಾರೆ. ಓಕೆನಾ? ಸೊ ಹಾಗಾಗಿ ಗೊತ್ತಿರ್ಬೇಕಾಗುತ್ತೆ, ರೈಟ್? ಸೊ ನೋಡಿ, ನಮ್ಮ ದೇಶದಲ್ಲಿ ಇವರಿಗೆ ಅಂದ್ರೆ ಸುಮಾರು 7 ವ್ಯಾಕ್ಸಿನ್ ಗಳಿಗೆ ಅಪ್ರೂವ್ ಕೊಟ್ಟಿದ್ದಾರೆ, ಅಂದ್ರೆ ಟ್ರಯಲ್ಗೋಸ್ಕರ. ಒಂದು ಜೈಡಸ್ ಕ್ಯಾಡಿಲಾ ZyCoV-D ಇದೆ, ಆಮೇಲೆ ಮಾಡರ್ನಾ ಇದೆ, ಸೊ ಆಮೇಲೆ ಸ್ಪುಟ್ನಿಕ್ 5 ಇದೆ, ಗೊತ್ತಿರಲಿ, ಇದು ರಷ್ಯಾ ದೇಶದ್ದು. ಹಾಗೆ ಜಾನ್ಸನ್ ಕೂಡ ಅಪ್ರೂವ್ ಸಿಕ್ಕಿದೆ, ಇದು ಕೂಡ ಟ್ರಯಲ್ ಆಗ್ತಾ ಇದೆ, ಆಲ್ರೆಡಿ ಟ್ರಯಲ್ ಮಾಡ್ತಾ ಇದ್ದಾರೆ. ಆಮೇಲೆ ಆಕ್ಸ್ಫರ್ಡ್ ಆಸ್ಟ್ರಾಜೆನೆಕಾ ಇದೆ, ಇದು ಕೂಡ ಪ್ರೆಸೆಂಟ್ ಆಗಿ ಟ್ರಯಲ್ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನು ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದು ಟೆಕ್ನಾಲಜಿ ಇರುವಂತಹ ಕೋವಿಶೀಲ್ಡ್ ಆಗಿದೆ. ಆಮೇಲೆ ಅದೇ ರೀತಿ ಈ ಭಾರತ್ ಬಯೋಟೆಕ್ ನ ಕೋವ್ಯಾಕ್ಸಿನ್ ಕೊಟ್ಟಿರುವಂತದ್ದು. ಸೊ ಈ ಪ್ರೆಸೆಂಟ್ ಆಗಿ ನಮ್ಮ ದೇಶದಲ್ಲಿ 7 ವ್ಯಾಕ್ಸಿನ್ ಗಳಿಗೆ ಅಪ್ರೂವಲ್ ಕೊಟ್ಟುಗಳಂದ್ರೆ ಒಂದು ಟ್ರಯಲ್ ಬೇಸ್ ಆಗಿ ನಡೀತಾ ಇರುವಂತದ್ದಾಗಿದೆ. ಟೋಟಲ್ ಆಗಿ 7 ವ್ಯಾಕ್ಸಿನ್ ಬಗ್ಗೆ. ಓಕೆ? ಸೊ ಹಾಗಾಗಿ ಇದ್ರ ಬಗ್ಗೆ ಗೊತ್ತಿರಲಿ, ದಟ್ ಈಸ್ ಕಾಲ್ಡ್ ದ ZyCoV-D ಅಂತ ಕರೀತಾರೆ. ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ಎಸ್, ಒನ್ ಮೋರ್ ಟಾಪಿಕ್ ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇದೆ. ಯಾಕಂತಂದ್ರೆ ಇತ್ತೀಚೆಗೆ ಪ್ರಧಾನಮಂತ್ರಿಗಳಾಗಿರುವಂತ ನರೇಂದ್ರ ಮೋದಿ ಅವರಂದ್ರೆ ಈ ಜಲಿಯಾನ ವಾಲಾಬಾಗ್ ಕಾಂಪ್ಲೆಕ್ಸ್ ಅನ್ನ ಒಂದು ನವೀಕರಣವನ್ನ ಉದ್ಘಾಟನೆ ಮಾಡಿದ್ರು. ಇದಕ್ಕೆ ಸಾಕಷ್ಟು ಅಂದ್ರೆ ನಮ್ಮ ದೇಶದಲ್ಲಿ ಅಪೋಸಿಷನ್ ಪಾರ್ಟಿಗಳು ಅಪೋಸ್ ಮಾಡ್ತಾರೆ. ಯಾಕಂದ್ರೆ ಈ ಜಲಿಯಾನ ವಾಲಾಬಾಗ್ ಸಂಕೀರ್ಣ ಇದೆಯಲ್ಲ, ಇದೊಂಥರ ನಮ್ಮ ದೇಶದ ಸುಮಾರು ಅಂದ್ರೆ ಸ್ವತಂತ್ರ ಹೋರಾಟಗಳನ್ನ ಬಲಿ ತೆಗೆದುಕೊಂಡಂತ ಪ್ಲೇಸ್ ಆಗಿದೆ. ಸೊ ಇದನ್ನ ನೀವು ಒಂದು ಎಂಟರ್ಟೈನ್ಮೆಂಟ್ ಪ್ಲೇಸ್ ಆಗಬಾರ್ದು ಅಂತ ಅದನ್ನ ಘೋಷಣೆ ಮಾಡಿ ಅಂತೇಳಿ ಸಾಕಷ್ಟು ಜನರು ಅಪೋಸ್ ಮಾಡ್ತಿದ್ದಾರೆ. ಆದ್ರೂ ಕೂಡ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅದನ್ನ ಜಲಿಯಾನ ವಾಲಾಬಾಗ್ ಮಾಸಕ್ರ್ ಅಂತ ಕರೀತಾರೆ. ಓಕೆ ನೋಡಿ, ಸೊ ಈ ರೀಸೆಂಟ್ ಆಗಿ ಇದನ್ನ ಒಂದು ರೆಸ್ಯುನೇಟ್ ಮಾಡಿದ್ದಾರೆ, ಅದನ್ನ ನವೀಕರಣ ಮಾಡಿದ್ದಾರೆ. ಈ ಒಂದು ಪ್ಲೇಸು ಅದುವೇ ಜಲಿಯಾನ ವಾಲಾಬಾಗ್ ಕಾಂಪ್ಲೆಕ್ಸ್ ಅಥವಾ ಸಂಕೀರ್ಣ ಅಂತ ಕರೀತಾರೆ. ಅಲ್ಲಿ ಗಾರ್ಡನಿಂಗ್ ಮಾಡಿದ್ದಾರೆ, ಲೈಟಿಂಗ್ ಮಾಡಿದ್ದಾರೆ, ಮತ್ತೆ ತುಂಬಾ ಅಲ್ಲಿ ಒಂಥರ ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ. ಟೂರಿಸ್ಟ್ ಅಟ್ರಾಕ್ಟ್ ಮಾಡಕ್ಕೆ ಸಾಕಷ್ಟು ಒಂದು ಮೆಜರ್ಮೆಂಟ್ ತಗೊಂಡಿದ್ದಾರೆ ಈ ಒಂದು ಪ್ಲೇಸ್ ಅಲ್ಲಿ. ದಟ್ ಈಸ್ ಕಾಲ್ಡ್ ದ ಜಲಿಯಾನ ವಾಲಾಬಾಗ್ ಮಾಸಕ್ರ್ ಅಂತ ಕರೀತಾರೆ. ಸೊ ಹಾಗಾದ್ರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ನೋಡಿ. ನೀವು ಹಿಸ್ಟ್ರಿ ಓದಬೇಕಾದ್ರೆ ಈ ಒಂದು ಘಟನೆ ತುಂಬಾ ನಿಮ್ಮ ಮುಂದೆ ಒಂದು ಬಹಳಷ್ಟು ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಮತ್ತೆ ಬಹಳ ಇಂಪಾರ್ಟೆಂಟ್ ಆಗಿರುವಂತ ಒಂದು ಇನ್ಸಿಡೆಂಟ್ ಅಂತಂದ್ರೆ ಅದುವೇ ಜಲಿಯಾನ ವಾಲಾಬಾಗ್ ಹತ್ಯಾಕಾಂಡ ಅಥವಾ ಇಂಗ್ಲಿಷ್ ನಲ್ಲಿ ಜಲಿಯಾನ ವಾಲಾಬಾಗ್ ಮಾಸಕ್ರ್ ಅಂತ ಕರೀತಾರೆ. ಸೊ ಹಾಗಾದ್ರೆ ಏನಿದು ಹತ್ಯಾಕಾಂಡ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ನೋಡಿ. ಎಸ್ ನೋಡಿ, ಏನಂದ್ರೆ
ನಮ್ಮ ದೇಶದಲ್ಲಿ ಏನಾಗುತ್ತೆ ಅಂದ್ರೆ ಏನು 1857 ಏನಾಗುತ್ತೆ ಏನಾಗುತ್ತೆ ಒಂದು ಹೋರಾಟಗಳು ಅಂದ್ರೆ ಬ್ರಿಟಿಷ್ ಸರ್ಕಾರದ ಅಪೋಸಿಟ್ ಆಗಿ ಸಾಕಷ್ಟು ಹೋರಾಟಗಳು ನಮ್ಮ ದೇಶದಲ್ಲಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಹೌದಾ, ಅದು ಎಸ್ಪೆಷಲಿ ಅಂದ್ರೆ ಈ 1900 ಬಂದಾಗ ಏನಂದ್ರೆ 1900 ಬಂದಾಗ ಏನಾಗುತ್ತೆ ಈ ಒಂದು ಹೋರಾಟಗಳಂದ್ರೆ ಎಸ್ಪೆಷಲಿ ಬ್ರಿಟಿಷ್ ಅಪೋಸಿಟ್ ಆಗಿ ಸಿಕ್ಕಾಪಟ್ಟೆ ಹೋರಾಟಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅದು 1919 ಮತ್ತು 20 ಸಿಕ್ಕಾಪಟ್ಟೆ ಹೋರಾಟಗಳಾಗುತ್ತೆ, ಬ್ರಿಟಿಷ್ ಅಪೋಸಿಟ್ ಆಗಿ ಹೋಗ್ತಾ ಇರುತ್ತೆ. ಅದನ್ನ ಕಂಟ್ರೋಲ್ ಮಾಡಕ್ಕೆ ಅವ್ರಿಗೆ ಆಗಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಕಾಯ್ದೆ ತರುತ್ತೆ ಬ್ರಿಟಿಷ್ ಸರ್ಕಾರ. ಅದನ್ನ ಏನಂತ ಕರಿತೀವಿ ಅಂದ್ರೆ ರೋವಾಲ್ಟ್ ಆಕ್ಟ್ ಅಥವಾ ರೋವಾಲ್ಟ್ ಕಾಯ್ದೆ 1919 ಕರೀತಾರೆ. ಇದ್ರ ಉದ್ದೇಶ ಏನ್ ಗೊತ್ತಲ್ಲ, ಏನಂದ್ರೆ ಬ್ರಿಟಿಷ್ ಏನು ಭಾರತೀಯ ಹೋರಾಟಗಾರನ ಏನ್ ಮಾಡುತ್ತಾ ಸಪ್ರೆಸ್ ಮಾಡೋದು ಈ ಒಂದು ಕಾಯ್ದೆಯ ಮುಖ್ಯ ಉದ್ದೇಶವಾಗಿತ್ತು. ದಟ್ ಈಸ್ ಕಾಲ್ಡ್ ದ ರೋವಾಲ್ಟ್ ಆಕ್ಟ್ ಆಫ್ ದಿ 1919 ಅಂತ ಕರಿತೀವಿ. ಹಾಗಾದ್ರೆ ಏನಪ್ಪ ಆಕ್ಟ್ ಅಂತ ನೋಡಿ, ಆಕ್ಚುಲಿ ಇದೇನಂದ್ರೆ ಯಾವುದೇ ವ್ಯಕ್ತಿಯನ್ನ ಓಕೆ ಭಾರತದಂತ ಯಾವ ವ್ಯಕ್ತಿ ಅಂದ್ರೆ ಏನ್ ಮಾಡಬಹುದು, ಪೊಲೀಸರು ಅರೆಸ್ಟ್ ಮಾಡಬಹುದು ವಿತೌಟ್ ಎನಿ ರೀಸನ್. ಯಾವುದೇ ಕಾರಣ ಇಲ್ಲದೆ ಯಾವುದೇ ವ್ಯಕ್ತಿಯನ್ನು ಕೂಡ ಬ್ರಿಟಿಷರು ಅರೆಸ್ಟ್ ಮಾಡಬಹುದು ವಿತೌಟ್ ಟ್ರಯಲ್ ಇಲ್ಲದೆ. ಹಾಗಾಗಿ ಇದೊಂಥರ ಸ್ಟ್ರಿಂಜೆಂಟ್ ಆಕ್ಟ್ ಆಗುತ್ತೆ. ಇದರ ಅಗೇನೆಸ್ಟ್ ಆಗಿ ಅಂದ್ರೆ ಇಡೀ ದೇಶದಂತ ಮತ್ತೆ ಗಾಂಧಿಯವರು ಕೂಡ ಏನ್ ಮಾಡ್ತಾರೆ ಅಂದ್ರೆ ಇಡೀ ಒಂದು ಸಾಮೂಹಿಕವಾಗಿರುವಂತಹ ಒಂದೇನಂದ್ರೆ ಹೋರಾಟವನ್ನ ಚಳವಳಿಯನ್ನ ಸ್ಟಾರ್ಟ್ ಮಾಡ್ತಾರೆ ಟು ಅಗೇನೆಸ್ಟ್ ದ ರೋವಾಲ್ಟ್ ಆಕ್ಟ್ ಅಂತ. ಯಾಕಂದ್ರೆ ಈ ರೋವಾಲ್ಟ್ ಆಕ್ಟ್ ಇದೆಯಲ್ಲ ಇದೇನಂತರ ಒಂಥರ ಇನ್ಹ್ಯೂಮನ್ ಆಗಿದೆ ನೋಡಿ. ಯಾವುದೇ ವ್ಯಕ್ತಿಗೆ ವಿತೌಟ್ ರೀಸನ್ ಇರದೆ ಅರೆಸ್ಟ್ ಮಾಡಬಹುದು ಅಂತ. ಸೊ ಇದೊಂಥರ ಒಂಥರ ಸ್ಟ್ರಿಂಜೆಂಟ್ ಆಕ್ಟ್ ಆಗಿದೆ. ಪ್ರೆಸೆಂಟ್ ಆಗಿ ಕೂಡ ನಮ್ಮ ದೇಶದಲ್ಲಿ ಅಂದ್ರೆ ಗೊತ್ತಿರುವಂತದ್ದೇ ಸೆಡಿಷನ್ ಕೇಳಿದ್ದಾರೆ. ಹೌದಾ, 124A ಬರುತ್ತಲ್ಲ IP ಸೆಡಿಷನ್ ಅದ್ರ, ಇದು ಕೂಡ ಗೊತ್ತಿರಲಿ ನಿಮ್ಗೆ. ಯಾವುದೇ ವ್ಯಕ್ತಿ ಭಾರತ ಸರ್ಕಾರದ ಅಪೋಸಿಟ್ ಆಗಿ ಮಾತಾಡಿದ್ರೆ ಅವರನ್ನು ಕೂಡ ಏನ್ ಮಾಡ್ತಾರೆ, ಸೊ ಇಲ್ಲಿ ಅರೆಸ್ಟ್ ಮಾಡಲಾಗುತ್ತೆ ಅಂಡರ್ ದ 124ನೇ ದೇಶದ್ರೋಹ ಕಾನೂನು. ಇಟ್ಸ್ ಸಿಮಿಲರ್ ಟು ದ ನಾವು ಸೆಡಿಷನ್ ಅಂತ ಕರಿಬಹುದು. ಸೊ ಹಾಗಾದ್ರೆ ಇದ್ರ ಬಗ್ಗೆ ನೋಡ್ತಾ ಹೋಗೋಣ ನೋಡಿ. ಸೊ ಏನಾಗುತ್ತೆ ಅಂದ್ರೆ ಈ ರೋವಾಲ್ಟ್ ಕಾಯ್ದೆ ಅಪೋಸಿಟ್ ಆಗಿ ಅಂದ್ರೆ ಇಡೀ ದೇಶದಾದ್ಯಂತ ಸಾಕಷ್ಟು ಕಡೆ ಏನಾಗುತ್ತೆ ಹೋರಾಟ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಪಂಜಾಬ್ ಅಲ್ಲಿ ಕೂಡ ಹೋರಾಟ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಅಂದ್ರೆ ಈ ರೋವಾಲ್ಟ್ ಕಾಯ್ದೆ ವಿರೋಧ ಅಂದ್ರೆ ಪಂಜಾಬ್ ಅಲ್ಲಿ ಕೂಡ ಆಕ್ಚುಲಿ ಇಬ್ಬರು ನಾಯಕರ ನೇತೃತ್ವದಲ್ಲಿ, ಒಬ್ರು ಡಾಕ್ಟರ್ ಸತ್ಯಪಾಲ್ ಅಂತ ಇರ್ತಾರೆ, ಇನ್ನೊಬ್ರು ಡಾಕ್ಟರ್ ಸೈಫುದ್ದೀನ್ ಕಿಚ್ಲು ಅಂತ. ಇವರ ನಾಯಕತ್ವದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಪಂಜಾಬ್ ಅಲ್ಲಿ ಹೋರಾಟ ಸ್ಟಾರ್ಟ್ ಆಗುತ್ತೆ. ಆವಾಗ ಏನಾಗುತ್ತೆ ಅಂದ್ರೆ ಬ್ರಿಟಿಷರು ಈ ಇಬ್ರು ವ್ಯಕ್ತಿಗಳನ್ನ ಅರೆಸ್ಟ್ ಮಾಡ್ತಾರೆ. ಮತ್ತೇನಾಗುತ್ತೆ ಅಂದ್ರೆ ಈ ಹೋರಾಟ ತುಂಬಾ ಸ್ಟ್ರಾಂಗ್ ಆಗಿ ಹೋಗ್ಬಿಡುತ್ತೆ. ಯಾಕಂದ್ರೆ ಇಬ್ರು ತುಂಬಾ ಫೇಮಸ್ ಆಗಿರ್ತಾರೆ ಇನ್ ದ ಸ್ಟೇಟ್ ಆಫ್ ದಿ ಪಂಜಾಬ್ ಅಲ್ಲಿ, ಇದು ಡಾಕ್ಟರ್ ಸತ್ಯಪಾಲ್ ಮತ್ತೆ ಡಾಕ್ಟರ್ ಸೈಫುದ್ದೀನ್ ಕಿಚ್ಲು ಅವರು. ಅವಾಗ ಏನಾಗುತ್ತೆ ಅಂದ್ರೆ ನೋಡಿ, ಒನ್ ಡೇ ಯಾವಾಗಂದ್ರೆ ಏಪ್ರಿಲ್ 13, 1919 ಏನಾಗುತ್ತೆ ಈ ಇಬ್ಬರನ್ನ ಅರೆಸ್ಟ್ ಮಾಡೋದಕ್ಕೆ ಏನಾಗುತ್ತೆ ಅಂದ್ರೆ ಅಲ್ಲಿರುವಂತ ಜನರು ಏನ್ ಮಾಡ್ತಾರೆ ಅಂದ್ರೆ ಒಂದು ಬ್ರಿಟಿಷರ ವಿರುದ್ಧವಾಗಿ ಹೋರಾಟವನ್ನ ಸ್ಟಾರ್ಟ್ ಮಾಡ್ತಾರೆ. ಆಕ್ಚುಲಿ ಈ ಏಪ್ರಿಲ್ 13 ಇದೆಯಲ್ಲ, ಇದು ಏನಂದ್ರೆ ಪಂಜಾಬ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸಿಖ್ರು ಬೈಸಾಖಿ ದಿನ ಅಂತ ಆಚರಣೆ ಮಾಡ್ತಾರೆ. ಏಪ್ರಿಲ್ 13 ಇದೆಯಲ್ಲ, ಇದನ್ನ ಏನಂದ್ರೆ ಬೈಸಾಖಿ ದಿನ ಅಂತ ಹೇಳಿದ್ರೆ ಇದೊಂದು ಹಾರ್ವೆಸ್ಟ್ ಫೆಸ್ಟಿವಲ್ ಅಂದ್ರೆ ಇದೊಂಥರ ಏನಂತಾರೆ ಸುಗ್ಗಿಯ ಒಂದು ಹಬ್ಬ ಅಂತೇಳಿ ಆಚರಣೆ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಇಲ್ಲೊಂದು ಗಾರ್ಡನ್ ಕಾಣ್ತಿದಿಲ್ಲ, ಇದನ್ನ ನಾವು ಜಲಿಯಾನ ವಾಲಾ ಗಾರ್ಡನ್ ಅಂತ ಕರೀತಾರೆ. ಓಕೆ, ಇದು ಪಂಜಾಬ್ನ ಅಮೃತಸರದಲ್ಲಿ ಇರೋದು. ಇದನ್ನ ಜಲಿಯಾನ ವಾಲಾ ಬಾಗ್ ಅಂತ ತೋಟ ಇರುತ್ತೆ. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಈ ಹಬ್ಬವನ್ನು ಆಚರಿಸಕ್ಕೆ ಹೆಣ್ಮಕ್ಳು, ಮಕ್ಕಳು ಆಮೇಲೆ ಎಲ್ಲರೂ ಕೂಡ ಅಂದ್ರೆ ಸೇರ್ಕೊಳ್ತಾರೆ. ಅದ್ರ ಜೊತೆಗೆ ಇಲ್ಲಿ ಏನಂದ್ರೆ ಈ ಇಬ್ಬರು ಅರೆಸ್ಟ್ ಮಾಡಿರೋ ಕಾರಣಕ್ಕಾಗಿ ಅಂದ್ರೆ ಹೋರಾಟ ಮಾಡಕ್ಕೆ ಸಾಕಷ್ಟು ಜನರು ಕೂಡ ಕೆಲವರು ಅವರು ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಹೋಗ್ತಾರೆ. ಈ ಒಂದು ಜಲಿಯಾನ ವಾಲಾ ಬಾಗ್ ಅಂತ ಕರೀತಾರೆ. ಇದೊಂಥರ ಚಿಕ್ಕ ಗಾರ್ಡನ್ ಇರುತ್ತೆ, ಇದಕ್ಕೆ ಸ್ಮಾಲ್ ಗೇಟ್ಸ್ ಇರುತ್ತೆ. ಓಕೆ, ಹಾಗಾಗಿ ಈ ವಿಷಯ ತಿಳಿದಂತ ಯಾರಂದ್ರೆ ಬ್ರಿಟಿಷ್ ಆಫೀಸರ್ ಆಗಿರುವಂತ ಮಿಲಿಟರಿ ಆಫೀಸರ್ ಆಗಿರುವಂತ ಯಾರು ಜನರಲ್ ರೆಗ್ನಾಲ್ಡ್ ಡಯರ್ ಮಾಡ್ತಾರೆ ಅಂದ್ರೆ ಆ ಪ್ರದೇಶಕ್ಕೆ ಬರ್ತಾರೆ. ಓಕೆ, ಸುಮಾರು 90 ಜನರು ಸೈನಿಕರ ಜೊತೆ ಏನಂದ್ರೆ ಆ ಪ್ರದೇಶಕ್ಕೆ ಬಂದು ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾ ಗೇಟ್ಗಳನ್ನ ಕ್ಲೋಸ್ ಮಾಡಿಸ್ತಾರೆ. ಏನ್ ಮಾಡ್ತಾನೆ, ಎಲ್ಲಾ ಗೇಟ್ಗಳನ್ನ ಕ್ಲೋಸ್ ಮಾಡಿಸಿ ಏನ್ ಮಾಡ್ತಾರೆ ಅಂದ್ರೆ 90 ಜನರ ಸೈನಿಕರಿಗೆ ಏನ್ ಮಾಡ್ತಾರೆ ಅಂದ್ರೆ ಫೈರಿಂಗ್ ಮಾಡ್ಕೊಳ್ಳಕ್ಕೆ ಆರ್ಡರ್ ಮಾಡ್ತಾರೆ. ಓಕೆ, ಎಲ್ಲ ಗೊತ್ತು ಏನ್ ಮಾಡ್ತಾನೆ ಫೈರಿಂಗ್ ಮಾಡ್ಕೊಳ್ಳಕ್ಕೆ ಅಂದ್ರೆ ಶೂಟ್ ಮಾಡಕ್ಕೆ ಆರ್ಡರ್ ಮಾಡ್ತಾನೆ. ಅವಾಗ ಅಂದ್ರೆ ಅಲ್ಲಿ ಸುಮಾರು 1 ಗಂಟೆ 2 ಗಂಟೆಗಿಂತ ಹೆಚ್ಚು ಕಾಲ ಏನ್ ಮಾಡ್ತಾರೆ ಅಂದ್ರೆ ಫೈರಿಂಗ್ ಆಗುತ್ತೆ. ಅಲ್ಲಿ ಸುಮಾರು 1000ಕ್ಕಿಂತ ಹೆಚ್ಚು ಜನರು ಏನಾಗ್ತಾರೆ ಅಂದ್ರೆ ಆ ಒಂದು ದುರಂತದಲ್ಲಿ ಡೆತ್ ಆಗ್ತಾರೆ. ನೋಡಿ ಎಷ್ಟೋ ಜನರು ಅಂದ್ರೆ ಆಕ್ಚುಲಿ ಅವರಿಗೆ ಯಾಕಂತ ಗೊತ್ತಿಲ್ಲ ಅಂದ್ರೂ ಕೂಡ ಶೂಟ್ ಅಂದ್ರೆ ಫೈರಿಂಗ್ ಮಾಡ್ತಾ ಹೋಗ್ತಾರೆ. ಸುಮಾರು 2 ಗಂಟೆ ಕಾಲ ಶೂಟಿಂಗ್ ಆಗುತ್ತೆ, ಫೈರಿಂಗ್ ಆಗುತ್ತೆ. ಅಲ್ಲಿ 1000ಕ್ಕಿಂತ ಹೆಚ್ಚು ಜನರು ಡೆತ್ ಆಗ್ತಾರೆ. ಸುಮಾರು 3000ಕ್ಕಿಂತ ಹೆಚ್ಚು ಜನರು ಏನಾಗ್ತಾರೆ ಗಾಯಗೊಳ್ತಾರೆ. ಅದನ್ನೇನಂತ ಕರಿತೀವಿ ನಾವು ಜಲಿಯಾನ ವಾಲಾ ಬಾಗ್ ಹತ್ಯಾಕಾಂಡ ಅಂತ ಕರೀತಾರೆ. ನೋಡಿ ಎಷ್ಟೋ ಜನ ಇನ್ನೋಸೆಂಟ್ಗಳು ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಏನು ಗೊತ್ತಿಲ್ಲ ಆದ್ರೂ ಕೂಡ ತಮ್ಮ ಪ್ರಾಣವನ್ನ ಬಲಿದಾನ ಕೊಡ್ತಾರೆ ಬಿಕಾಸ್ ಆಫ್ ದಿ ಆರ್ಡರ್ ಆಫ್ ದಿ ಈ ಜನರಲ್ ರೆಗಿನಾಲ್ಡ್ ಡಯರ್ ಅಂತ ಕರೀತಾರೆ. ಹಾಗಾಗಿ ಇದನ್ನ ಅಂದ್ರೆ ಬಚ್ಚರ್ ಆಫ್ ದಿ ಅಮೃತಸರ್ ಅಂತ ಕರೀತಾರೆ. ಇದನ್ನ ಅಮೃತಸರದ ಕಟುಕ ಒಬ್ಬ ಮಿಲಿಟರಿ ಆಫೀಸರ್ ಅಂತ ಕರೀತಾರೆ. ಯಾರನ್ನ? ಜನರಲ್ ರೆಗಿನಾಲ್ಡ್ ಡಯರ್. ಓಕೆನಾ? ಸೊ ಹಾಗಾಗಿ ಇಲ್ಲಿ ಸುಮಾರು ಜನರೆಲ್ಲ ಡೆತ್ ಆಗ್ತಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ ಬರ್ತಾರೆ, ಉಧಮ್ ಸಿಂಗ್ ಅಂತ ಕರೀತಾರೆ. ಈತ ಏನಂದ್ರೆ ಆಕ್ಚುಲಿ ಈ ಒಂದು ದುರಂತ ಅಂದ್ರೆ ತನ್ನ ಫ್ಯಾಮಿಲಿ ಎಲ್ಲ ಮೆಂಬರ್ಸ್ ಅನ್ನ ಕಳ್ಕೊಳ್ತಾನೆ. ಹಾಗಂದ್ರೆ ಆತ ಈ ರೆಗಿನಾಲ್ಡ್ ಡಯರ್ ಅಪೋಸಿಟ್ ಆಗಿದ್ರೆ ಒಂದು ದ್ವೇಷ ಸಾಧಿಸ್ಕೊಂಡು ಏನ್ ಮಾಡ್ತಾನೆ ಅಂದ್ರೆ ಆತ 1940 ಮಾರ್ಚ್ 30ಕ್ಕೆ ಇಂಗ್ಲೆಂಡ್ ಹೋಗಿ ಏನ್ ಮಾಡ್ತಾನೆ ಅಂದ್ರೆ ಆ ಆಫೀಸರ್ ಏನಂದ್ರೆ ಶೂಟ್ ಮಾಡಿ ಸಾಯಿಸ್ತಾನೆ. ದಟ್ ಈಸ್ ದ ಉಧಮ್ ಸಿಂಗ್ ಅಂತ ಕರೀತಾರೆ.
ಇದು ಕೂಡ ಬಹಳ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ಗೊತ್ತಿಲ್ಲ ನಿಮಗೆ. ಉಧಮ್ ಸಿಂಗ್ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಅಯನ್ ಡಯರ್ ಇದ್ನಲ್ಲ ಅದನ್ನ ಶೂಟ್ ಮಾಡಿ ಸಾಯಿಸ್ತಾನೆ ಇನ್ 1940. ಓಕೆ, ಸೊ ಇನ್ನು ಇದರಿಂದ ಇರುವಂತ ಔಟ್ಕಮ್ಸ್ ಏನಂದ್ರೆ ನೋಡಿ ಆಕ್ಚುಲಿ ಅಂದ್ರೆ ಸೊ ಏನಾಗುತ್ತೆ ಅಂದ್ರೆ ಈ ಒಂದು ಹತ್ಯಾಕಾಂಡಕ್ಕೆ ಇಡೀ ಭಾರತವೇ ದಿಗ್ಭ್ರಮೆಗೊಂಡಿದ್ರೆ ಸಾಕಷ್ಟು ಮತ್ತೆ ಹೋರಾಟವನ್ನ ಇದು ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಈ ಜನರಲ್ ಡಯರ್ಗೆ ಏನಂದ್ರೆ ಆಕ್ಚುಲಿ ತಮ್ಮ ಒಂದು ಖಾತೆಯಿಂದ ಸೊ ತೆಗೆದಾಕಿ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಮತ್ತೆ ಉಲ್ಟಾ ಇಂಗ್ಲೆಂಡ್ಗೆ ಎಕ್ಸೈಲ್ ಮಾಡ್ತಾರೆ. ಓಕೆನಾ, ಸೊ ಅವಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಇಂಗ್ಲೆಂಡ್ ಅಲ್ಲಿ ಅಂದ್ರೆ ಆತನಿಗೆ ಸಾಕಷ್ಟು ಪ್ರಶಂಸೆ ಕೊಡ್ತಾರೆ, ಸಾಕಷ್ಟು ಒಂಥರ ಆತನಿಗೆ ಒಂಥರ ಇನ್ಸೆಂಟಿವ್ ಕೊಡ್ತಾರೆ, ಬೋನಸ್ ಕೊಡ್ತಾರಂತೆ, ಒಳ್ಳೆ ಕೆಲಸ ಮಾಡಿದೆ ಅಂತೇಳಿ. ಎಂತ ದುರಂತ ನಡೆಯೋದಾ. ಅವಾಗ ಏನಾಗುತ್ತೆ ಭಾರತದಲ್ಲಿ ಅಂದ್ರೆ ಆಕ್ಚುಲಿ ನಮ್ಮ ರವೀಂದ್ರನಾಥ್ ಟ್ಯಾಗೋರ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸೊ ಬ್ರಿಟಿಷರ್ ನೀಡಿರುವಂತ ನೈಟ್ಹುಡ್ ಪ್ರಶಸ್ತಿಯನ್ನ ಬ್ರಿಟಿಷರಿಗೆ ವಾಪಸ್ ಕೊಡ್ತಾರೆ. ಯಾಕಂದ್ರೆ ಈ ಪ್ರಶಸ್ತಿ ನಿಮ್ಮಿಂದ ತೊಗೊಳಕ್ ನನಗೆ ಇದಾಗಲ್ಲ, ಯಾಕಂದ್ರೆ ಇದು ಒಂಥರ ನೀವು ಬಹಳ ಘನಘೋರ ಕೃತ್ಯ ಮಾಡಿದ್ದಾರೆ, ಹಾಗಾಗಿ ಈ ಪ್ರಶಸ್ತಿನ ಇಟ್ಕೊಳ್ಳೋರು ಏನ್ ಮಾಡ್ತಾರೆ ಅಂದ್ರೆ ಅವರು ಉಲ್ಟಾ ರಿಟರ್ನ್ ಆಗಿ ಆ ಪ್ರಶಸ್ತಿನ ಸರ್ಕಾರ ಕೊಡ್ತಾರೆ. ಅದೇ ರೀತಿ ಮಹಾತ್ಮ ಗಾಂಧಿ ಅವರು ತಮಗೆ ನೀಡಿರುವಂತ ಕೈಸರ್ ಹಿಂದ್ ಪ್ರಶಸ್ತಿಯನ್ನು ಕೂಡ ಏನ್ ಮಾಡ್ತಾರೆ ಬ್ರಿಟಿಷರಿಗೆ ಮರುಕಳಿಸ್ತಾರೆ, ಅಂದ್ರೆ ರಿಟರ್ನ್ ಕೊಡ್ತಾರೆ. ಮತ್ತೇನಾದ್ರೆ ಆಮೇಲೆ ಏನಾಗುತ್ತೆ 1972ರಲ್ಲಿ ಈ ಒಂದು ಕಾಯ್ದೆಯನ್ನು, ಯಾವ ಕಾಯ್ದೆಯನ್ನ, ರೋಲಾಂಡ್ ಕಾಯ್ದೆಯನ್ನು ಏನಂದ್ರೆ ಬ್ರಿಟಿಷ್ ಸರ್ಕಾರದಿಂದ ಏನಂದ್ರೆ ಅದನ್ನ ವಜಾಗೊಳಿಸ್ತಾರೆ, ಅದನ್ನ ರಿಪೀಲ್ ಮಾಡ್ತಾರೆ. ಓಕೆ, ದಟ್ ಇಸ್ ಕಾಲ್ಡ್ ದ ಏನಂತ ಕರಿತೀವಿ ನಾವು ಜಲಿಯಾನ ವಾಲಾಬಾಗ್ ಹತ್ಯಾಕಾಂಡ ಅಂತ ಕರೀತೀವಿ. ಸೊ ಹಾಗಾಗಿ ಇದು ನ್ಯೂಜಿಲೆಂಡ್. ಓಕೆ, ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ಎಸ್, ರೀಸೆಂಟ್ ಆಗಿ ಒನ್ ಮೋರ್ ನಾವೆಲ್ ಎಕ್ಸರ್ಸೈಸ್ ಆಗ್ತಾ ಇದೆ, ಅದನ್ನ ನಾವು ಕೊಂಕಣ್ 2021 ಎಕ್ಸರ್ಸೈಸ್ ಅಥವಾ ಸಮರಾಭ್ಯಾಸ ಅಂತ ಕರೀತಾರೆ. ಓಕೆನಾ, ಸೊ ಹಾಗಾದ್ರೆ ಇದು ಯಾವ ದೇಶ ಮಧ್ಯೆ ಆಗ್ತದೆ ನೋಡ್ತಾ ಹೋಗೋಣ. ನೋಡಿ, ರೀಸೆಂಟ್ ಆಗಿ ಏನಂದ್ರೆ ಆಕ್ಚುಲಿ ಆಗಸ್ಟ್ ಲಾಸ್ಟ್ ಮಂತ್ ಮತ್ತೆ ಸೆಪ್ಟೆಂಬರ್ ಫಸ್ಟ್ ವೀಕ್ ಅಲ್ಲಿ ಈ ಭಾರತ ಮತ್ತೆ UK ಮಧ್ಯೆ ಒಂದು ನಾವೆಲ್ ಎಕ್ಸರ್ಸೈಸ್ ಸ್ಟಾರ್ಟ್ ಆಗಿದೆ. ಅದನ್ನ ನಾವು ಕೊಂಕಣ್ 2021 ನೌಕಾ ಸಮರಾಭ್ಯಾಸ ಅಂತ ಕರೀತಾರೆ. ಓಕೆ, ಇದರಲ್ಲಿ ಭಾರತ ಮತ್ತೆ UK ಎರಡು ದೇಶಗಳು ಸೇರಿಕೊಂಡಿದ್ರೆ ಒಂಥರ ಬೈಲ್ಯಾಟರಲ್ ಆಗಿರುವಂತ ಒಂದು ಏನಾಗಿದೆ ನಾವೆಲ್ ಎಕ್ಸರ್ಸೈಸ್ ಆಗಿದೆ. ಅದನ್ನ ನಾವು ಕೊಂಕಣ್ ಎಕ್ಸರ್ಸೈಸ್ ಅಥವಾ 21 ಅಂತ ಕರೀತಾರೆ. ಇದರಲ್ಲಿ ವಿಶೇಷವಾಗಿ ಅಂದ್ರೆ ಭಾರತದ INS ತಾಬರ್ ಮತ್ತೆ HMS ವೆಸ್ಟ್ ಮಿನಿಸ್ಟರ್ಗಳು ಇದರಲ್ಲಿ ಭಾಗವಹಿಸ್ತಾ ಇದೆ. ಇದು ನಡೀತಿರೋದಿಲ್ಲಪ್ಪ ಅಂತಂದ್ರೆ ಇದು ಯುರೋಪಿನ ಇಂಗ್ಲಿಷ್ ಕಾಲುವೆಯಲ್ಲಿ ಈ ಒಂದು ಸಮರಾಭ್ಯಾಸದ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಸೊ ಹಾಗೆ ಒಂಥರ ನಾವೆಲ್ ಎಕ್ಸರ್ಸೈಸ್ ಆಗಿದೆ, ಒಂದು ನೌಕಾ ಕಾರ್ಯಾಚರಣೆಯಾಗಿದೆ. ಓಕೆನಾ, ಫಸ್ಟ್ ಸ್ಟಾರ್ಟ್ ಮಾಡಿದ ಯಾವಾಗಪ್ಪ ಅಂತಂದ್ರೆ ಇದನ್ನ 2004ರಲ್ಲಿ ಸ್ಟಾರ್ಟ್ ಮಾಡ್ತಾರೆ ಈ ಒಂದು ಕಾರ್ಯಾಚರಣೆಯನ್ನ. ಆಲ್ಟರ್ನೇಟಿವ್ ಆಗಿ ಒಂದು ವರ್ಷ ಅಲ್ಲಿ ಮಾಡ್ತಾರೆ, ಒಂದು ವರ್ಷ ನಮ್ಮ ಭಾರತದಲ್ಲಿ ಮಾಡ್ತಾರೆ, ಇಂಟರ್ನ್ಯಾಷನಲ್ ಮಾಡ್ತಾರೆ. ಈಗ ಈ ವರ್ಷದಲ್ಲಿ ಏನಂದ್ರೆ 2021ರಲ್ಲಿ ಇದನ್ನ ಈ ಒಂದು ಸಮರಾಭ್ಯಾಸವನ್ನ ಇಂಗ್ಲಿಷ್ ಕಾಲುವೆಯಲ್ಲಿ ಒಂದು ಸಮರಾಭ್ಯಾಸವನ್ನ ಇಟ್ಕೊಂಡಿದ್ದಾರೆ. ಓಕೆನಾ, ಜೊತೆಗೆ ಇದಕ್ಕೆ ಯಾಕೆ ಕೊಂಕಣ್ ಇಟ್ಟಿದ್ದಾರೆ ಅಂದ್ರೆ ನೋಡಿ, ಸೊ ಇದನ್ನ ನಿಮ್ಗೆಲ್ಲ ಗೊತ್ತಿರುವಂತೆ ಕೊಂಕಣ್ ಅಂತ ಕರೀತಾರೆ ಈ ಪ್ಲೇಸ್ ಅಲ್ಲಿ. ಸೊ ಇದನ್ನ ನಾವು ಕೊಂಕಣ್ ಅಂತ ಕರಿತೀವಿ, ಹೌದಾ. ಕೊಂಕಣ್, ಕೆನರಾ ಮತ್ತೆ ಮಲಬಾರ್ ರೀಜನ್ಸ್ ಕರಿತೀವಿ ಇದನ್ನ. ಇಟ್ ಈಸ್ ದೇರ್ ಇನ್ ದ ಪ್ರೆಸೆಂಟ್ ಇನ್ ದ ಅರೇಬಿಯನ್ ಸಿ ಅಲ್ಲಿ ಕಂಡು ಬರುತ್ತೆ, ವೆಸ್ಟರ್ನ್ ಪೋರ್ಷನ್ ಕಂಡು ಬರುತ್ತೆ. ಓಕೆ, ಇನ್ನು ನೋಡಿ ಈ ಇಂಗ್ಲಿಷ್ ಚಾನಲ್ ಇದೆಯಲ್ಲ, ಇಂಗ್ಲಿಷ್ ಚಾನಲ್ ಅಲ್ಲಿ ಬರುವಂತದ್ದು ವೆರಿ ಇಂಪಾರ್ಟೆಂಟ್ ಅಂದ್ರೆ ಆಕ್ಚುಲಿ ಒಂದು ಸ್ಟೇಟ್ ಬರುತ್ತೆ, ಅದನ್ನ ನಾವು ಏನ್ ಕರಿತೀವಿ ಸ್ಟ್ರೇಟ್ ಆಫ್ ಡೋರ್ ಅಂತ ಕರಿತೀವಿ, ಡೋರ್ ಜಲಸಂಧಿ ಅಂತ ಕರಿತೀವಿ. ಇದೇನ್ ಮಾಡುತ್ತೆ ಆಕ್ಚುಲಿ ಈ ನಾರ್ತ್ ಸಿ ಮತ್ತೆ ಇಂಗ್ಲಿಷ್ ಚಾನಲ್ ಅನ್ನ ಕನೆಕ್ಟ್ ಮಾಡುತ್ತೆ. ನೋಡಿ, ಈ ನಾರ್ತ್ ಸಿ ಮತ್ತೆ ಇಂಗ್ಲಿಷ್ ಚಾನಲ್ ಅನ್ನ ಸಂಪರ್ಕಿಸಿರುವಂತ ಜಲಸಂಧಿ ಯಾವ್ದಪ್ಪ ಅಂತಂದ್ರೆ ಅದು ಸ್ಟ್ರೇಟ್ ಆಫ್ ಡೋವರ್ ಅಥವಾ ಡೋವರ್ ಜಲಸಂಧಿ ಆಗಿದೆ. ಅದೇ ರೀತಿ ಏನ್ ಮಾಡುತ್ತೆ ಸ್ಟೇಟ್ ಆಫ್ ಡೋವರ್ ಏನ್ ಮಾಡುತ್ತೆ ಅಂದ್ರೆ ಆಕ್ಚುಲಿ ಇಂಗ್ಲೆಂಡ್ ಮತ್ತೆ ಫ್ರಾನ್ಸ್ ಅನ್ನ ಪ್ರತ್ಯೇಕಗೊಳಿಸುತ್ತೆ. ಏನ್ ಮಾಡುತ್ತೆ ಇದು ಇಂಗ್ಲೆಂಡ್ ಮತ್ತೆ ಫ್ರಾನ್ಸ್ ಅನ್ನ ಪ್ರತ್ಯೇಕಗೊಳಿಸುವಂತ ಜಲಸಂಧಿ ಅಂತಂದ್ರೆ ಅದು ಸ್ಟ್ರೇಟ್ ಆಫ್ ಡೋವರ್ ಅಥವಾ ಡೋವರ್ ಜಲಸಂಧಿ ಆಗಿದೆ. ಇದೆರಡು ವಿಷಯ ಗೊತ್ತಿರಬೇಕು ಅಲ್ಲ. ಇದೇನ್ ಮಾಡುತ್ತೆ ಇಂಗ್ಲಿಷ್ ಕಾಲುವೆ ಮತ್ತೆ ನಾರ್ತ್ ಸಿಗೆ ಸಂಪರ್ಕ ಸಾಧಿಸುವಂತದ್ದು ಸ್ಟ್ರೇಟ್ ಆಫ್ ಡೋವರ್ ಆಗಿದೆ. ಅದೇ ರೀತಿ ಇಂಗ್ಲೆಂಡ್ ಮತ್ತೆ ಫ್ರಾನ್ಸ್ ಅನ್ನ ಬೇರ್ಪಡಿಸೋದು ಕೂಡ ಅಗೇನ್ ಸ್ಟ್ರೇಟ್ ಆಫ್ ಡೋವರ್ ಅಥವಾ ಡೋವರ್ ಜಲಸಂಧಿ ಆಗಿದೆ. ರೈಟ್, ಇನ್ನು ಈ ಭಾರತ ಮತ್ತೆ UK ಮಧ್ಯೆ ಏನಂದ್ರೆ ಆಕ್ಚುಲಿ ಬೇರೆ ತರ ಕೂಡ ನಡೀತಾ ಹೋಗುತ್ತೆ ಮಿಲಿಟರಿ ಎಕ್ಸರ್ಸೈಸ್. ಒಂದು ಅದನ್ನ ಏನ್ ಕರಿತೀವಿ ಎಕ್ಸರ್ಸೈಸ್ ಇಂದ್ರಧನುಷ್ ಅಂತ ಕರೀತಾರೆ. ಓಕೆ, ಎಕ್ಸರ್ಸೈಸ್ ಇಂದ್ರಧನುಷ್ ಇದೆಯಲ್ಲ, ಇದು ಒಂದು ಏರ್ ಫೋರ್ ಎಕ್ಸರ್ಸೈಸ್ ಬಿಟ್ವೀನ್ ದ ಇಂಡಿಯಾ ಅಂಡ್ UK ಆಗಿದೆ. ಇದನ್ನ ನಾವೇನಂತ ಕರಿತೀವಿ ವಾಯು ಸಮರಾಭ್ಯಾಸ ಅಂತ ಕರಿತೀವಿ, ಅದನ್ನ ಎಕ್ಸರ್ಸೈಸ್ ಇಂದ್ರಧನುಷ್ ಅಂತ ಕರೀತಾರೆ. ಓಕೆ, ಅದೇ ರೀತಿ ಮಿಲಿಟರಿ ಎಕ್ಸರ್ಸೈಸ್ ಕೂಡ ಆಗುತ್ತೆ, ಅದನ್ನ ನಾವು ಅಜಿಯಾ ವಾರಿಯರ್ ಅಂತ ಕರೀತಾರೆ. ಗೊತ್ತಿರಲಿ, ಅಜಿಯಾ ವಾರಿಯರ್ ಮಿಲಿಟರಿ ಎಕ್ಸರ್ಸೈಸ್ ಬಿಟ್ವೀನ್ ದ ಇಂಡಿಯಾ ಅಂಡ್ UK ಆಗಿದೆ. ವಾಯುಸೇನೆ ಮಧ್ಯೆ ನಡೆಯುವಂಥದ್ದು ಎಕ್ಸರ್ಸೈಸ್ ಇಂದ್ರಧನುಷ್ ಆಗಿದೆ, ಮಿಲಿಟರಿ ಮಧ್ಯೆ ನಡೆಯುವಂಥದ್ದನ್ನ ಅಜಯ್ ವಾರಿಯರ್ ಆಗಿದೆ. ಅದೇ ರೀತಿ ನಾವೆಲ್ಲಿರುವಂಥದ್ದು ಏನಂತ ಕರಿತೀವಿ ನಾವು ಅದನ್ನ ಕೊಂಕಣ್ ಎಕ್ಸರ್ಸೈಸ್ ಅಂತ ಕರೀತಾರೆ. ಸೊ ಹಾಗಾಗಿ ಮೂರು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಅದೇ ರೀತಿ ನಿಮ್ಗೆ ಆಲ್ರೆಡಿ ಲಾಸ್ಟ್ ಕ್ಲಾಸ್ ಕೂಡ ಡಿಸ್ಕಸ್ ಮಾಡಿದ್ವಿ ನಾವು, ಹೌದಾ. ಸೊ ಭಾರತ ಏನ್ ಮಾಡಿದೆ ಸಾಕಷ್ಟು ದೇಶಗಳ ಜೊತೆ ಏನಂದ್ರೆ ಒಂದು ಮ್ಯಾರಿಟೈಮ್ ಎಕ್ಸರ್ಸೈಸ್ ಮಾಡ್ತಿದೆ. ಸೊ ಫಾರ್ ಎಕ್ಸಾಂಪಲ್ ಸ್ಲಿನೆಕ್ಸ್ ಇದೆಯಲ್ಲ, ಇದು ಭಾರತ ಮತ್ತೆ ಶ್ರೀಲಂಕಾ ಮಧ್ಯೆ ಆಗುವಂತ ಒಂದು ಎಕ್ಸರ್ಸೈಸ್ ಆಗಿದೆ. ಅದೇ ರೀತಿ ಬಂಗೋ ಸಾಗರ್, ಇದು ಬಾಂಗ್ಲಾದೇಶ್ ಮತ್ತೆ ಭಾರತ ಮಧ್ಯೆ. ಜಿಮೆಕ್ಸ್ ಜಪಾನ್ ಮತ್ತೆ ಭಾರತ್ ಮಧ್ಯೆ. ಆಮೇಲೆ ನಸೀಮ್ ಅಲ್ ಬಹಾರ್ ಇದೆ, ಇದು ಓಮನ್ ಮತ್ತೆ ಇಂಡಿಯಾ ಮಧ್ಯೆ. ಆಮೇಲೆ ಇಂದ್ರಾ ಇಂಡಿಯಾ ರಷ್ಯಾ, ಹೌದಾ. ಜೈರ್ ಅಲ್ ಬಹಾರ್ ಇದು ಕತಾರ್ ಮಧ್ಯೆ ಆಗುತ್ತೆ. ಆಮೇಲೆ ಸಮುದ್ರ ಶಕ್ತಿ ಇಂಡೋನೇಷ್ಯಾ ಭಾರತ. ಆಮೇಲೆ ಇಂಡೋ ಥೈ ಕಾರ್ಪೆಟ್ ಥೈಲ್ಯಾಂಡ್ ಮಧ್ಯೆ. ಆಮೇಲೆ ಇಮ್ಕಾರ್
ಮಲೇಷ್ಯಾ ಮತ್ತೆ ಭಾರತ್ ಮಧ್ಯೆ ಆಗಿದೆ. ಆಮೇಲೆ ಸಿಂಬೆಕ್ಸ್ ಇದೆಯಲ್ಲ, ಇದು ಭಾರತ ಮತ್ತೆ ಶ್ರೀಲಂಕಾ ಸಿಂಗಾಪುರ್ ಮಧ್ಯೆ ಆಗುತ್ತೆ. ಆಮೇಲೆ ಆಸ್ಟ್ರಿಂಡೆಕ್ಸ್ ಇಂಡಿಯಾ ಮತ್ತೆ ಆಸ್ಟ್ರೇಲಿಯಾ ಮಧ್ಯೆ. ಅದೇ ರೀತಿ ರೀಸೆಂಟ್ ಆಗಿ ನಡೆದಂತ ಮಲಬಾರ್ ಎಕ್ಸರ್ಸೈಸ್ ಇದೆಯಲ್ಲ, ಇದು ಜಪಾನ್, ಆಸ್ಟ್ರೇಲಿಯಾ, ಅಮೆರಿಕ ಮತ್ತೆ ಭಾರತ ಮಧ್ಯೆ ನಡೆದಿರುವಂತಹ ಒಂದು 4 ದೇಶಗಳ ಮಧ್ಯೆ ಒಂದು ಏನಾಗಿದೆ ನಾವಲ್ ಎಕ್ಸರ್ಸೈಸ್ ಆಗಿದೆ. ಅದನ್ನ ನಾವು ಮಲಬಾರ್ ಎಕ್ಸರ್ಸೈಸ್ ಅಂತ ಕರಿತೀವಿ. ನಾವು ಆಲ್ರೆಡಿ ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಓಕೆ, ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ಎಸ್, ರೀಸೆಂಟ್ ಆಗಿ ಮತ್ತೆ ಒಂದು ಹೊಸದಾಗಿ ಏನಂದ್ರೆ ಆಕ್ಚುಲಿ 2021ರ ರಾಮನ್ ಮ್ಯಾಗ್ನೆಸೆ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಯಿತು. ಸೊ ಹಾಗೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ವಾಟ್ ಈಸ್ ದ ರಾಮನ್ ಮ್ಯಾಗ್ನೆಸೆ ಪ್ರಶಸ್ತಿ ಅಂತ. ಓಕೆ, ಎಸ್, ರೀಸೆಂಟ್ ಏನಂದ್ರೆ ಆಕ್ಚುಲಿ ಒಂದು ರಾಮನ್ ಮ್ಯಾಗ್ನೆಸೆ ಪ್ರಶಸ್ತಿಯನ್ನ 63ನೇ ರಾಮನ್ ಮ್ಯಾಗ್ನೆಸೆ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಯಿತು. ಅದು 2021ಕ್ಕೆ. ಸೊ ಹಾಗೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಹಾಗಾದ್ರೆ ಏನಿದು ರಾಮನ್ ಮ್ಯಾಗ್ನೆಸೆ ಪ್ರಶಸ್ತಿ ಅಂತ? ರೈಟ್, ನೋಡಿ, ಈ ರಾಮನ್ ಮ್ಯಾಗ್ನಿ ಪ್ರಶಸ್ತಿ ಇದೆಯಲ್ಲ, ಇವುಗಳನ್ನ ಏನಂತ ಕರಿತೀವಿ ನಾವು? ಏಷ್ಯಾದ ಒಂದು ಏನಂತ ಕರಿತೀವಿ? ಏಷ್ಯಾದ ನೊಬೆಲ್ ಪ್ರಶಸ್ತಿಗಳಂತ ಕರಿತೀವಿ. ನೋಡಿ, ಈ ಪ್ರಶಸ್ತಿಗಳಂತ ತಕ್ಷಣ ನಮಗೆ ಹೈಯೆಸ್ಟ್ ಪ್ರಶಸ್ತಿ ಅಂತ ಬರ್ತವೆ, ನೊಬೆಲ್ ಪ್ರಶಸ್ತಿ ಅಂತ ಕರಿತೀವಿ. ಅದೇ ರೀತಿ ಆಕ್ಚುಲಿ ಈ ರಾಮನ್ ಮ್ಯಾಗ್ನಿ ಪ್ರಶಸ್ತಿ ಇದೆಯಲ್ಲ, ಇದನ್ನ ಏಷ್ಯಾ ಕೊಡುವಂತ ನೊಬೆಲ್ ಪ್ರೈಸ್ ಅಂತ ಕರೀತಾರೆ. ಹಾಗಾಗಿ ಇದನ್ನ ಏಷ್ಯನ್ ವರ್ಸನ್ ನೊಬೆಲ್ ಪ್ರೈಸ್ ಅಂತ ಕರೀತಾರೆ. ಸೊ ಗೊತ್ತಿರಲಿ ನಿಮಗೆ. ಸೊ ದಟ್ ಇಸ್ ಕಾಲ್ಡ್ ದ ರಾಮನ್ ಮ್ಯಾಗ್ನೆಸೆ ಅವಾರ್ಡ್ಸ್ ಅಂತ. ಸೊ ಹಾಗಾಗಿ ಯಾಕೆ ಇದಕ್ಕೆ ರಾಮನ್ ಮ್ಯಾಗ್ನೆಸೆ ಅಂತ ಕರೀತಾರೆ ಅಂದ್ರೆ ಆಕ್ಚುಲಿ ಇವರು ಒಬ್ಬ ಏನಾಗಿದ್ರು ಫಿಲಿಪೀನ್ ದೇಶದ ಪ್ರೆಸಿಡೆಂಟ್ ಆಗಿದ್ರು. ಅವರ ಹೆಸರೇ ರಾಮನ್ ಮ್ಯಾಗ್ನೆಸೆ ಅಂತ ಕರೀತಾರೆ. ಆಕ್ಚುಲಿ ಅಂದ್ರೆ ಇವರು 1957ರಲ್ಲಿ ಏನಾಗ್ತಾರೆ, ಪ್ಲೇನ್ ಕ್ರಾಶ್ ಮುಖಾಂತರ ಡೆತ್ ಆಗ್ತಾರೆ. ಸೊ ಹಾಗಾಗಿ ಅವರ ಒಂದು ಸ್ಮರಣಾರ್ಥವಾಗಿ ನೆನಪಿಗೋಸ್ಕರ ಅಂದ್ರೆ ಆಕ್ಚುಲಿ ಅವರೊಬ್ಬ ಏನಾಗಿದ್ರು ಗ್ರೇಟೆಸ್ಟ್ ಆಫ್ ಸ್ಪಿರಿಟ್ ಇನ್ ಸರ್ವಿಸ್ ಆಫ್ ದ ಪೀಪಲ್ ಟು ದ ಏಷ್ಯನ್ ಕರೀತಾರೆ. ಅಂದ್ರೆ ಏಷ್ಯಾಕ್ಕಾಗಿ ಯಾರೆಲ್ಲ ಒಂದು ಅತಿ ಹೆಚ್ಚು ಸೇವೆ ಮಾಡಿರ್ತಾರೆ ಅಂತವ್ರಿಗೆ ಅಂದ್ರೆ ಆಕ್ಚುಲಿ ಈ ಪ್ರಶಸ್ತಿಯನ್ನ ಅವರ ಹೆಸರಲ್ಲಿ ಕೊಡ್ತಾ ಹೋಗ್ತಾರೆ. ದಟ್ ಈಸ್ ಕಾಲ್ಡ್ ದ ರಾಮನ್ ಮ್ಯಾಗ್ನೆಸೆ ಪ್ರಶಸ್ತಿ ಅಂತ ಕರೀತಾರೆ. ಇವ್ರು ಏನಂದ್ರೆ ಫಿಲಿಪೀನ್ ದೇಶದ ಏನಾಗಿದ್ರು 3ನೇ ಒಬ್ಬ ರಾಷ್ಟ್ರಪತಿಗಳ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ. ಸೊ ಅವರೇ ರಾಮನ್ ಮ್ಯಾಗ್ನೆಸೆ ಅಂತ ಕರೀತಾರೆ. ಇವ್ರೇನಿದ್ರಲ್ಲ, ಇವರೇ ಈಸ್ ದ ರಾಮನ್ ಮ್ಯಾಗ್ನೆಸೆ ಅಂತ. ಇವ್ರೇನಾಗಿದ್ರು ಫಿಲಿಪೀನ್ ದೇಶದ 3ನೇ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸ್ತಾರೆ. ರೈಟ್, ಮತ್ತೆ ಈ ಪ್ರಶಸ್ತಿ ಇದೆಯಲ್ಲ, ಇದೇನಂದ್ರೆ ಬರೀ ಏಷ್ಯಾ ದೇಶದಲ್ಲಿ ಕೊಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಒಂದು ಭೇದ ಇಲ್ಲ. ಅದು ಗಂಡು ಆಗಿರ್ಬೋದು, ಹೆಣ್ಣು ಆಗಿರ್ಬೋದು, ಅದು ವೈಯಕ್ತಿಕವಾಗಿರ್ಬೋದು, ಸಂಸ್ಥೆ ಆಗಿರ್ಬೋದು. ಮತ್ತೆ ಯಾವುದೇ ರೀತಿಯಲ್ಲಿ ರೇಸ್ ನೋಡಂಗಿಲ್ಲ, ಕ್ರೀಡ್ ನೋಡಂಗಿಲ್ಲ, ಸೆಕ್ಸ್ ನೋಡಂಗಿಲ್ಲ, ನ್ಯಾಷನಾಲಿಟಿ ನೋಡಂಗಿಲ್ಲ. ಎಲ್ಲರಿಗೂ ಕೂಡ ಆಕ್ಚುಲಿ ಯಾರು ಮಾನವಳತಿಗಾಗಿ ಏಷ್ಯಾ ಕಂಟ್ರಿ ದುಡಿದಿರ್ತಾರೋ ಅಂತವ್ರಿಗೆ ಅಂದ್ರೆ ಆಕ್ಚುಲಿ ಈ ರಾಮನ್ ಮ್ಯಾಗ್ನೆಸೆ ಪ್ರಶಸ್ತಿಯನ್ನು ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ ಅಥವಾ ಯಾವುದೇ ಡಿಸ್ಕ್ರಿಮಿನೇಷನ್ ಇಲ್ಲದೆ ಪ್ರಶಸ್ತಿನ ಕೊಡ್ತಾ ಹೋಗುತ್ತೆ. ಅದನ್ನ ನಾವು ರಾಮನ್ ಮ್ಯಾಗ್ನೆಸೆ ಪ್ರಶಸ್ತಿ ಅಂತ ಕರೀತಾರೆ. ಸೊ ಹಾಗಾದ್ರೆ ಇದು ಯಾವ ಕ್ಷೇತ್ರಕ್ಕೆ ಕೊಡ್ತಾರೆ ಅಂತ ನಿಮ್ ಕ್ವಶನ್ ಕೇಳ್ಬೋದು. ನೋಡಿ, ಈ ಪ್ರಶಸ್ತಿಯನ್ನು ಆಕ್ಚುಲಿ 5 ಕ್ಷೇತ್ರಗಳಿಗೆ ಕೊಡ್ತಾ ಹೋಗ್ತಾರೆ. ಒಂದು ಗವರ್ಮೆಂಟ್ ಸರ್ವಿಸ್, ಸಾರ್ವಜನಿಕ ಸೇವೆಗಳು. ಎರಡನೇದು ಪಬ್ಲಿಕ್ ಸರ್ವಿಸ್, ಸರ್ಕಾರಿ ಸೇವೆಗಳು ಫಸ್ಟ್ ಒಂದು. ಎರಡನೇದು ಪಬ್ಲಿಕ್ ಸರ್ವಿಸ್ ಅಂದ್ರೆ ಸಾರ್ವಜನಿಕ ಸೇವೆಗಳು. ಮೂರನೇದು ಕಮ್ಯುನಿಟಿ ಲೀಡರ್ಶಿಪ್ ಅಂತ ಕರಿತೀವಿ, ಸಮುದಾಯ ನಾಯಕತ್ವದಲ್ಲಿ ಕೂಡ ಕೊಡ್ತಾರೆ. ಅದೇ ರೀತಿ 4ನೇದು ಜರ್ನಲಿಸಂ, ಲಿಟರೇಚರ್, ಕ್ರಿಯೇಟಿವ್ ಕಮ್ಯುನಿಕೇಶನ್ ಆರ್ಟ್ಸ್ ಅಂತ ಕರಿತೀವಿ. ಹೌದಾ? ಪತ್ರಿಕೋದ್ಯಮ, ಸಾಹಿತ್ಯ, ಇನ್ನು ಏನಂತ ಕರಿತೀವಿ ಸಂವಹನ ಕಲೆಗಳಲ್ಲಿ ಯಾರಾದ್ರೂ ಕೂಡ ಒಂದು ಕ್ರಿಯೇಟಿವಿಟಿ ಇದ್ರೆ ಅಥವಾ ಸೃಜನಾತ್ಮಕ ಇದ್ರೆ ಅಂತವ್ರು ಕೂಡ ಪ್ರಶಸ್ತಿಯನ್ನ ಕೊಡ್ತಾ ಹೋಗ್ತಾರೆ. ಇನ್ನು 5ನೇದು ಯಾವ್ದಂತಂದ್ರೆ ಪೀಸ್ ಅಂಡ್ ಇಂಟರ್ನ್ಯಾಷನಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಕರಿತೀವಿ. ಶಾಂತಿ ಮತ್ತು ಅಂತಾರಾಷ್ಟ್ರೀಯ ತೊಡಗಿಕೆಯಲ್ಲಿ ಯಾರು ಸಾಧನೆ ಮಾಡಿರ್ತಾರೆ ಅವ್ರಿಗೆ ಅಂದ್ರೆ ಆಕ್ಚುಲಿ ಈ ರಾಮನ್ ಮ್ಯಾಗ್ನೆಸೆ ಪ್ರಶಸ್ತಿಯನ್ನು ಕೊಡ್ತಾರೆ. ಸೊ ಹಾಗಂದ್ರೆ ಆಕ್ಚುಲಿ ನೋಡಿ, ಇದು ಮೊದಲು ಸ್ಟಾರ್ಟ್ ಆದಾಗ ಏನಂದ್ರೆ ಇದು 6 ಕ್ಷೇತ್ರದಲ್ಲಿ ಕೊಡ್ತಾ ಇತ್ತು. ಒಂದು ಇನ್ನೊಂದು ಬರುತ್ತೆ, ದಟ್ ಈಸ್ ಕಾಲ್ಡ್ ದ ಎಮರ್ಜೆಂಟ್ ಲೀಡರ್ಶಿಪ್ ಅಂತ ಕರೀತಾರೆ. ಅಂದ್ರೆ ನಾಯಕತ್ವದ ಉಗಮ ಯಾರಾಗಿರ್ತಾರೆ ಅಂತವ್ರಿಗೆ ಕೂಡ ಕೊಡ್ತಾ ಇತ್ತು. ಬಟ್ 2008ರಿಂದ ಈ ಒಂದು ಕ್ಷೇತ್ರವನ್ನು ಏನ್ ಮಾಡಿದ್ರೆ ತೆಗೆದಾಕಿದ್ದಾರೆ. ಸೊ ಪ್ರೆಸೆಂಟ್ ಆಗಿ ಕೇವಲ 5 ಕ್ಷೇತ್ರಗಳಿಗೆ ಮಾತ್ರನೇ ಈ ಒಂದು ರಾಮನ್ ಮ್ಯಾಗ್ನೆಸೆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಸೊ ಅದು ಗವರ್ಮೆಂಟ್ ಸರ್ವಿಸ್ ಇದೆ, ಪಬ್ಲಿಕ್ ಸರ್ವಿಸ್ ಇದೆ, ಕಮ್ಯುನಿಟಿ ಲೀಡರ್ಶಿಪ್ ಇದೆ, ಜರ್ನಲಿಸಂ, ಲಿಟರೇಚರ್, ಕ್ರಿಯೇಟಿವ್ ಕಮ್ಯುನಿಕೇಶನ್ ಆರ್ಟ್ಸ್ ಇದೆ, ಆಮೇಲೆ ಪೀಸ್ ಅಂಡ್ ಇಂಟರ್ನ್ಯಾಷನಲ್ ಅಂಡರ್ಸ್ಟ್ಯಾಂಡಿಂಗ್. ಆಕ್ಚುಲಿ 5 ಕ್ಷೇತ್ರಗಳಿಗೆ ಪ್ರಶಸ್ತಿಯನ್ನು ಕೊಡ್ತಾ ಹೋಗ್ತಾರೆ. ಸೊ ಅಂದ್ರೆ ಸುಮಾರು ಇಲ್ಲಿವರೆಗೆ ಅಂದ್ರೆ ಇದು 330ಕ್ಕಿಂತ ಹೆಚ್ಚು ಪ್ರಶಸ್ತಿಗಳನ್ನ ಈ ಒಂದು ಪ್ರಶಸ್ತಿಯಲ್ಲಿ ನೀಡಲಾಗಿದೆ. ಅದ್ರಲ್ಲಿ ಮೇಜರ್ ಆಗಿ ನೋಡ್ಬೇಕಾದ್ರೆ ಮದರ್ ತೆರೇಸಾ ಕೂಡ ಪ್ರಶಸ್ತಿ ಪಡ್ಕೊಂಡಿದ್ದಾರೆ. ಆಮೇಲೆ ಕೊರಾಜಾನೋ ಅಕ್ನಿಯೋ ಕೂಡ ಈ ಪ್ರಶಸ್ತಿಯನ್ನು ಪಡೆದಂತಲ್ಲಿ ಬಹಳ ಪ್ರಮುಖ ವ್ಯಕ್ತಿಗಳು ಅಂತ ಹೇಳ್ಬೋದು. ಓಕೆ, ಇನ್ನು 2021ರಲ್ಲಿ ಯಾರಿಗೆ ಪ್ರಶಸ್ತಿ ಕೊಟ್ಟರೆ ನೋಡ್ತಾ ಹೋಗೋಣ. ಅದರಲ್ಲಿ ಮೊಹಮ್ಮದ್ ಅಮ್ಜದ್ ಸಾಕಿಫ್ ಇದ್ದಾರೆ, ಫಿರ್ದೌಸಿ ಖಾದ್ರಿ ಇದ್ದಾರೆ, ಸ್ಟೆವೆನ್ ಮುನ್ಸಿ ಇದ್ದಾರೆ, ಹಾಗೆ ವಾಚ್ ಡಾಗ್ ಅಂತ ಒಂದು ಸಂಸ್ಥೆ ಇದೆ, ಆಮೇಲೆ ರಾಬರ್ಟ್ ಬೊಲನ್ ಇದ್ದಾರೆ, ಆಮೇಲೆ ಕೆ ಬ್ಯಾಬ್ ರೈಮಂಡೋ ಪುಜಾಂಟೆ ಇದ್ದಾರೆ. ಓಕೆ, ಹೀಗಾಗಿ ಇವರಿಗೆ ಆಕ್ಚುಲಿ 2021ರ ಒಂದು ರಾಮನ್ ಮ್ಯಾಗ್ನೆಸೆ ಪ್ರಶಸ್ತಿಯನ್ನ ನೀಡಲಾಗಿದೆ.
ಸೊ ಹಾಗಾದ್ರೆ ಯಾಕೆ ಈ ಪ್ರಶ್ನೆ ನೀಡೋದು ನೋಡ್ತಾ ಹೋಗೋಣ. ನೋಡಿ, ಫಸ್ಟ್ ನೋಡ್ತಾ ಹೋಗೋಣ ಡಾಕ್ಟರ್ ಫಿರ್ದೌಸಿ ಕಾದ್ರಿ ಅವರು. ಇವರು ಒಬ್ಬ ಬಾಂಗ್ಲಾದೇಶದ ಒಬ್ಬ ಏನಾಗಿದ್ದಾರೆ ವಿಜ್ಞಾನಿಯಾಗಿದ್ದಾರೆ. ಇವರೊಬ್ಬ ವ್ಯಾಕ್ಸಿನ್ ಔಷಧಿಯ ಒಬ್ಬ ವಿಜ್ಞಾನಿಯಾಗಿದ್ದಾರೆ. ಇವರು ಏನಂದ್ರೆ ಸುಮಾರು ತಮ್ಮ ಒಂದು ವ್ಯಾಕ್ಸಿನ್ ಮುಖಾಂತರ ಅಂದ್ರೆ ಸುಮಾರು ಸೇವ್ ದ ಮಿಲಿಯನ್ಸ್ ಆಫ್ ದಿ ಲೀವ್ಸ್ ಅಂತ ಅಂದ್ರೆ ಸುಮಾರು ಲಕ್ಷಾನುಗಟ್ಟಲೆ ಅಂದ್ರೆ ಜೀವಗಳಿಗೆ ಅವರು ಆಕ್ಚುಲಿ ತಮ್ಮ ವ್ಯಾಕ್ಸಿನ್ ಮುಖಾಂತರ ಕಾಪಾಡಿದ್ದಾರೆ. ಆ ಕಾರಣಕ್ಕೆ ಆಕ್ಚುಲಿ ಅವರಿಗೆ ಡಾಕ್ಟರ್ ಫಿರ್ದೌಸಿ ಅವರಿಗೆ ಕಾದ್ರಿ ಅವರಿಗೆ 2021 ಒಂದು ರಾಮನ್ ಮ್ಯಾಗ್ನೆಸಿ ಪ್ರಶಸ್ತಿಯನ್ನ ನೀಡಲಾಗಿದೆ. ಅದೇ ರೀತಿ ಎರಡನೇದು ಬಂದ್ರೆ ಮೊಹಮ್ಮದ್ ಅಮ್ಜಾದ್ ಸಖೀವ್ ಅಂತ ನೋಡಿ. ಇವರೊಬ್ಬ ಏನಂದ್ರೆ ಆಕ್ಚುಲಿ ಇವರೊಬ್ಬ ಪಾಕಿಸ್ತಾನದ ಮೈಕ್ರೋ ಫೈನಾನ್ಸ್ ಫೈನರ್ ಆಗಿದ್ದಾರೆ. ಇವರು ಅಂದ್ರೆ ಒಬ್ಬ ಸೂಕ್ಷ್ಮ ಹಣಕಾಸು ಒಬ್ಬ ಲೇವಿಗಾರರಾಗಿದ್ದಾರೆ. ದಟ್ ಈಸ್ ಕಾಲ್ಡ್ ದ ಮೊಹಮ್ಮದ್ ಅಮ್ಜಾದ್ ಸಖೀವ್ ಅಂತ. ಈಸ್ ಫ್ರಮ್ ಬಿಲಾಂಗ್ಸ್ ಟು ದಿ ಪಾಕಿಸ್ತಾನ ಅಂತ. ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ನೋಡಿ ಆಕ್ಚುಲಿ ಇವರು ಸುಮಾರು 30 ಲಕ್ಷ ಕುಟುಂಬಗಳಿಗೆ ಏನಂದ್ರೆ ಆಕ್ಚುಲಿ ಜೀರೋ ರಹಿತವಂತ ಬಡ್ಡಿ ದರದಲ್ಲಿ ಏನಂದ್ರೆ ಆಕ್ಚುಲಿ ಸಾಲವನ್ನು ಕೊಟ್ಟು ಏನ್ ಮಾಡಿದ್ದಾರೆ ಅಂದ್ರೆ ಸಾಕಷ್ಟು ಜನರ ಒಂದು ಹ್ಯೂಮನ್ ಡಿಗ್ನಿಟಿಯನ್ನ ಮತ್ತೆ ಅಲ್ಲಿರುವಂತಹ ಬಡತನವನ್ನ ನಿರ್ಮೂಲನೆ ಮಾಡಕ್ಕೆ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಅಂದ್ರೆ ಇವರಿಗೆ 2021 ಒಂದು ರಾಮನ್ ಮ್ಯಾಗ್ನೆಸಿ ಪ್ರಶಸ್ತಿಯನ್ನ ನೀಡಲಾಗಿದೆ. ಓಕೆ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ ಸ್ಟೀವನ್ ಮುನ್ಸಿ ಅಂತ. ಇವರೊಬ್ಬ ಮಾನವತಾವಾದಿ ಆಕ್ಚುಲಿ. ಇವರು ಬಿಲಾಂಗ್ಸ್ ಟು ದಿ ಅಮೆರಿಕ ಆಕ್ಚುಲಿ. ಹೌದಾ, ಇವ್ರೇನಂದ್ರೆ ಮೂಲತಃ ಅಮೆರಿಕದವರು. ಇವ್ರೇನಂದ್ರೆ ಮಾನವತೆಗೋಸ್ಕರ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಓಕೆ, ಏನಂದ್ರೆ ನೋಡಿ ಇವರು ಒಂದು ಟ್ರಸ್ಟ್ ಮಾಡಿದ್ದಾರೆ. ಏನಂದ್ರೆ ಆಕ್ಚುಲಿ ಇವ್ರೇನಂದ್ರೆ ಆಕ್ಚುಲಿ ಅಂದ್ರೆ ರೆಫ್ಯೂಜಿಗೋಸ್ಕರ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಯಾರೆಲ್ಲ ಒಂದು ರೆಫ್ಯೂಜಿ ಆಗಿರ್ತಾರೆ ಅವರಿಗೋಸ್ಕರ ಸಾಕಷ್ಟು ಹೆಲ್ಪ್ ಮಾಡಿದ್ದಾರೆ. ಮತ್ತೆ ಇವ್ರನ್ನ ಟ್ರಸ್ಟ್ ಮಾಡ್ಕೊಂಡಿದ್ದಾರೆ. ಅದು ಕಮ್ಯುನಿಟಿ ಅಂಡ್ ಫ್ಯಾಮಿಲಿ ಸರ್ವಿಸ್ ಇಂಟರ್ನ್ಯಾಷನಲ್ ಅಂತ ಕರೀತಾರೆ. ಅದರ ಮುಖಾಂತರ ಅಂದ್ರೆ ಆಕ್ಚುಲಿ ಸಾಕಷ್ಟು ಜನರಿಗೆ ಸಹಾಯ ಮಾಡಿದ್ದಾರೆ. ಹಾಗಾಗಿ ಅಂದ್ರೆ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ಕೊಡಲಾಗಿದೆ. ಅದುವೇ ಸ್ಟೀವನ್ ಮುನ್ಸಿ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ ರಾಬರ್ಟ್ ಬಲನ್ ಅಂತ. ಓಕೆ, ರಾಬರ್ಟ್ ಬಲನ್ ಅಂತ ಇವರೊಬ್ಬ ಏನಾಗಿದ್ದಾರೆ ಫಿಲಿಪೈನದ ಒಬ್ಬ ಮೀನುಗಾರರು ಆಕ್ಚುಲಿ. ಜೊತೆಗೆ ಇವರೊಬ್ಬ ಸಮುದಾಯದ ಪರಿಸರ ಸಂರಕ್ಷಕರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಓಕೆ, ಇವ್ರೇನಂದ್ರೆ ಅಲ್ಲಿರುವಂತ ಏನ್ ಮಾಡಿದಾರೆ ಅಂದ್ರೆ ಸಾಕಷ್ಟು ನೈಸರ್ಗಿಕ ಸಂಪನ್ಮೂಲಗಳನ್ನ ಸಂರಕ್ಷಣೆ ಮಾಡಿದ್ದಾರೆ ಇಂದ ಸಿಬಿಗಿ ಬೇಯಲ್ಲಿ. ಅದೇ ರೀತಿ ಇವ್ರೇನಂದ್ರೆ ಅಲ್ಲಿರುವಂತ ಮೀನುಗಾರರಿಗೆ ಸಾಕಷ್ಟು ಒಂದು ಕಮ್ಯುನಿಟಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಥ್ರೋ ಟೆಕ್ನಾಲಜಿ ಮುಖಾಂತರ. ಹಾಗಾಗಿ ಆಕ್ಚುಲಿ ಇವರಿಗೆ 2021 ಒಂದು ಪ್ರಶಸ್ತಿ ನೀಡಲಾಗಿದೆ. ಅವರೇ ರಾಬರ್ಟೋ ಬಲನ್ ಅಂತ ಕರೀತಾರೆ. ಓಕೆ, ಇನ್ನು ನೆಕ್ಸ್ಟ್ ನೋಡ್ತಾ ಹೋದ್ರೆ ಒಂದು ಸಂಸ್ಥೆ ಬರುತ್ತೆ, ಅದರ ಹೆಸರು ವಾಚ್ ಡಾಕ್ ಅಂತ. ಓಕೆ, ಇದೊಂದು ಇಂಡೋನೇಷ್ಯಾದ ಒಂದು ಏನಾಗಿದೆ ಏನಂದ್ರೆ ತನಿಖೆಯ ಪತ್ರಿಕೋದ್ಯಮ ಸಂಸ್ಥೆ ಕೆಲಸ ಮಾಡ್ತಿದೆ. ದಟ್ ಇಸ್ ಕಾಲ್ಡ್ ದ ವಾಚ್ ಡಾಗ್ ಅಂತ ಕರೀತಾರೆ. ಇವ್ರು ಏನಂದ್ರೆ ಎಸ್ಪೆಷಲ್ ಏನಂದ್ರೆ ಆಕ್ಚುಲಿ ಒಂದು ತನಿಖಾ ಪತ್ರಿಕೋದ್ಯಮದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಮತ್ತೆ ಇವರು ಡಾಕ್ಯುಮೆಂಟರಿ ಮಾಡ್ತಾರೆ, ಫಿಲ್ಮ್ ಮೇಕಿಂಗ್ ಮಾಡ್ತಾರೆ, ಮತ್ತೆ ಡಿಜಿಟಲ್ ಟೆಕ್ನಾಲಜಿ ಬಗ್ಗೆ ಸಾಕಷ್ಟು ಒಂಥರ ಅಂದ್ರೆ ಅವೇರ್ನೆಸ್ ಕೊಡುವಂತ ಕೆಲಸ ಮಾಡ್ತಾರೆ. ಸೊ ಆ ಕಾರಣಕ್ಕಾಗಿ ಆಕ್ಚುಲಿ ಇವರಿಗೆ ವಾಚ್ ಡಾಗ್ ಪ್ರಶಸ್ತಿಗೆ 2021 ರಾಮನ್ ಮ್ಯಾಗ್ನೆಸಿ ಪ್ರಶಸ್ತಿಯನ್ನ ನೀಡಲಾಗಿದೆ. ಓಕೆ, ಎಸ್. ಅದೇ ರೀತಿ ಈ ಪ್ರಶಸ್ತಿಯಲ್ಲಿ ಕೂಡ ಸಾಕಷ್ಟು ಜನರು ಭಾರತೀಯರ ಪ್ರಶಸ್ತಿ ಕೂಡ ಪಡ್ಕೊಂಡಿದ್ದಾರೆ. ಅದರಲ್ಲಿ ಮೇಜರ್ ಆಗಿ ಮಾತ್ರ ಹೆಸರು ಹೇಳ್ತಾ ಇದ್ದೀನಿ. ಆಮೇಲೆ ಈ ಒಂದು ಸ್ಲೈಡ್ಸ್ ಅನ್ನ ಅಂದ್ರೆ ವಿಡಿಯೋವನ್ನ ಪಾಸ್ ಮಾಡಿ ಇವೆಲ್ಲವನ್ನು ಕೂಡ ಒಂದ್ ಕಡೆ ನೋಟ್ಸ್ ಮಾಡ್ಕೊಳ್ಳಿ. ಅದರಲ್ಲಿ ಪ್ರಮುಖವಾಗಿ ನೋಡ್ತಾ ಹೋದ್ರೆ ಆಕ್ಚುಲಿ ವಿನೋಬಾ ಭಾವೆ ಅವರಿಗೆ. ಓಕೆ, ಇವರಿಗೆ ಆಕ್ಚುಲಿ 1958 ಅಂದ್ರೆ ಕಮ್ಯುನಿಟಿ ಲೀಡರ್ಶಿಪ್ ಅಥವಾ ಸಮುದಾಯ ನಾಯಕತ್ವದಲ್ಲಿ ಇವರಿಗೆ 1958 ಮೊಟ್ಟ ಮೊದಲ ಬಾರಿಗೆ ರಾಮನ್ ಮ್ಯಾಗ್ನೆಸಿ ಪ್ರಶಸ್ತಿಯನ್ನ ನೀಡಲಾಗಿದೆ. ಅದೇ ರೀತಿ ಮದರ್ ತೆರೇಸಾ. ಹೌದಾ, ಇವರಿಗೆ 1958 ಆಕ್ಚುಲಿ ಪೀಸ್ ಅಂಡ್ ಇಂಟರ್ನ್ಯಾಷನಲ್ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಶಾಂತಿ ಮತ್ತು ಅಂತಾರಾಷ್ಟ್ರೀಯ ತಿಳುವಳಿಕೆಯಲ್ಲಿ ಇವರಿಗೆ 1962 ಒಂದು ವಿಭಾಗದಲ್ಲಿ ಮದರ್ ತೆರೇಸಾ ಕೂಡ ಪ್ರಶಸ್ತಿಯನ್ನ ನೀಡಲಾಗಿದೆ. ಅದೇ ರೀತಿ 1963 ಭಾರತದ ಇನ್ನೊಬ್ಬ ಖ್ಯಾತ ವ್ಯಕ್ತಿಯಾಗಿರುವಂತ ವರ್ಗೀಸ್ ಕುರಿಯನ್. ಹೌದಾ, ಇವರೆಲ್ಲ ದಟ್ ಇಸ್ ಕಾಲ್ಡ್ ದ ಫಾದರ್ ಆಫ್ ದಿ ವೈಟ್ ರೆವಲ್ಯೂಷನ್ ಅಂತ ಕರಿತೀವಿ. ಹೌದಾ, ಭಾರತದ ಶಿರಾ ಕ್ರಾಂತಿ ಪಿತಾಮಹ ಅಂತ ಕರಿತೀವಿ ವರ್ಗೀಸ್ ಕುರಿಯನ್ ಅವರು. ಇವರಿಗೆ ಕಮ್ಯುನಿಟಿ ಲೀಡರ್ಶಿಪ್ ಅಲ್ಲಿ 1963 ಪ್ರಶಸ್ತಿಯನ್ನ ನೀಡಲಾಗಿದೆ. ಅದೇ ರೀತಿ ಜಯಪ್ರಕಾಶ್ ನಾರಾಯಣ್ ಇವರಿಗೆ 1990 ಇವರಿಗೆ ಕೂಡ ಪಬ್ಲಿಕ್ ಸರ್ವಿಸ್ ಅಲ್ಲಿ ಕೂಡ ಪ್ರಶಸ್ತಿಯನ್ನ ನೀಡಲಾಗಿದೆ. ರೈಟ್. ಅದೇ ರೀತಿ MS ಸುಬ್ಬಲಕ್ಷ್ಮಿ. ಹೌದಾ, ಭಾರತ ಕರ್ನಾಟಕ ಸಂಗೀತ ಖ್ಯಾತ ಕನ್ನಡ ಸಂಗೀತದಲ್ಲಿ ಖ್ಯಾತಿಯನ್ನು ಪಡೆದಂತರಾಗಿದ್ದಾರೆ. ಇವರಿಗೆ 1974 ಪಬ್ಲಿಕ್ ಸರ್ವಿಸ್ ಅಥವಾ ಸಾರ್ವಜನಿಕ ಸೇವೆಯಲ್ಲಿ ಕೂಡ ಪ್ರಶಸ್ತಿಯನ್ನ ನೀಡಲಾಗಿದೆ. ಓಕೆ, ಸೊ ಹಾಗಾಗಿ ಇವೆಲ್ಲ ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಜೊತೆಗೆ ಇನ್ನು ಲಾಸ್ಟ್ ಅಲ್ಲಿ ನೋಡ್ತಾ ಹೋದ್ರೆ ಆಕ್ಚುಲಿ 1994 ಭಾರತದ ಮೊಟ್ಟ ಮೊದಲ ಮಹಿಳಾ IPS ಆಫೀಸರ್ ಆಗಿರುವಂತಹ ಕಿರಣ್ ಬೇಡಿ ಅವರಿಗೆ ಕೂಡ ಆಕ್ಚುಲಿ ಪ್ರಶಸ್ತಿಯನ್ನು ನೀಡಲಾಯಿತು. ಅದೇ ರೀತಿ 1996 ಟಿ ಶೇಷನ್ ಅಂತ ಕೇಳಿದ್ದಾರೆ. ಹೌದಾ, ಇವರು ನಮ್ಮ ದೇಶದ ಚೀಫ್ ಎಲೆಕ್ಷನ್ ಕಮಿಷನರ್ ಕೆಲಸ ಮಾಡ್ತಾರೆ, ಟಿ ಶೇಷನ್ ಅಂತ. ಅವರಿಗೆ 1990 ಕೂಡ ಈ ಒಂದು ಗವರ್ಮೆಂಟ್ ಸರ್ವಿಸ್ ಪ್ರಶಸ್ತಿಯನ್ನ ನೀಡಲಾಗಿತ್ತು. ಅದೇ ರೀತಿ ಇನ್ನು ರಾಜೇಂದ್ರ ಸಿಂಗ್ ಅಂತ ಕರಿತೀವಿ. ಹೌದಾ, ಇನ್ನು ರಾಜೇಂದ್ರ ಸಿಂಗ್ ಅಂತ ಕರಿತೀವಿ. ಇವರಿಗೆ 2001 ಇವರಿಗೆ ಅಗೇನ್ ಕಮ್ಯುನಿಟಿ ಲೀಡರ್ಶಿಪ್ ಅಂತ ಕರೀತಾರೆ. ಈಸ್ ಕಾಲ್ಡ್ ದಿ ವಾಟರ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತಾರೆ. ಇವರನ್ನ ಭಾರತದ
ಜಲಮಾನವ ಅಂತ ಕರೀತಾರೆ. ಯಾಕಂದ್ರೆ ಇವರು ಸುಮಾರು ರಾಜಸ್ಥಾನದಲ್ಲಿ 10,000ಕ್ಕಿಂತ ಹೆಚ್ಚು ಕೆರೆಗಳನ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ದಟ್ ಇಸ್ ಕಾಲ್ಡ್ ದ ರಾಜೇಂದ್ರ ಸಿಂಗ್ ಅಂತ ಕರೀತಾರೆ. ಅವರಿಗೆ 2001ರಲ್ಲಿ ಪ್ರಶಸ್ತಿಯನ್ನ ನೀಡಲಾಗಿದೆ. ಅದೇ ರೀತಿ 2006ರಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು, ಓಕೆ, ಪ್ರಸ್ತುತವಾಗಿ ಡೆಲ್ಲಿ ಮುಖ್ಯಮಂತ್ರಿ ಆಗಿರುವಂತಹ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಎಮರ್ಜೆಂಟ್ ಲೀಡರ್ಶಿಪ್ ಒಂದು ಕ್ಷೇತ್ರದಲ್ಲಿ ಅಂದ್ರೆ ಅವರಿಗೆ ಈ ರಾಮನ್ ಮ್ಯಾಗ್ನಿಸ್ ಪ್ರಶಸ್ತಿಯನ್ನ ನೀಡಲಾಗಿತ್ತು. ಓಕೆ, ಸೊ ಹಾಗಾಗಿ ಇಷ್ಟೆಲ್ಲ ಗೊತ್ತಿರಬೇಕಾಗುತ್ತೆ. ಜೊತೆಗೆ ಇನ್ನು 2016ರಲ್ಲಿ ಬೇಜಾರ್ ವಿಲ್ಸನ್ ಅಂತ ಇವ್ರು ಆಕ್ಚುಲಿ ನಮ್ಮ ದೇಶದಲ್ಲಿ ಗೊತ್ತಲ್ಲ ಈ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಗೋಸ್ಕರ ಸಾಕಷ್ಟು ಒಂದು ಹೋರಾಟ ಮಾಡುತ್ತೆ ಅಂತಾಗಿದ್ದಾರೆ. ಸೊ ಹಾಗೆ ಇವರಿಗೆ 2016ರಲ್ಲಿ ಈ ಪ್ರಶಸ್ತಿಯನ್ನ ನೀಡಲಾಗಿದೆ. ಅದೇ ರೀತಿ ಸೋನಮ್ ವಾಂಗ್ಚಕ್ ಅಂತ ಇವರು ಮೂಲತಃ ಲಡಾಖ್ದವರು. ಇವರು ಕೂಡ ಪರಿಸರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ಸಂಶೋಧನೆ ಮಾಡ್ಕೊಂಡೇನಂದ್ರೆ ಅವರು ಸಾಕಷ್ಟು ಸಂರಕ್ಷಣೆ ಬಗ್ಗೆ ಕೆಲಸ ಮಾಡ್ತಿದ್ರೆ. ಇವರಿಗೆ 2018ರಲ್ಲಿ ಪ್ರಶಸ್ತಿ ಸಿಕ್ಕಿತ್ತು. ಇನ್ನು 2019ರಲ್ಲಿ NDTVಯ ಪ್ರೈಮ್ ಟೈಮ್ ಶೋ ಆಗಿರುವಂತ ಯಾರು ರವೀಶ್ ಕುಮಾರ್ ಅವರಿಗೆ ಕೂಡ ಆಕ್ಚುಲಿ ಲಾಸ್ಟ್ ಇಯರ್ ಅಲ್ಲಿ ಈ ಒಂದು ರಾಮನ್ ಮ್ಯಾಗ್ನಿಸಿ ಪ್ರಶಸ್ತಿಯನ್ನ ನೀಡಲಾಗಿದೆ. ಓಕೆ, ಸೊ ಹಾಗಾಗಿ ಇದಿಷ್ಟು ಗೊತ್ತಿರಬೇಕಾಗುತ್ತೆ ರಿಗಾರ್ಡಿಂಗ್ ದ ಮ್ಯಾಗ್ನೆಸಿ ಅವಾರ್ಡ್ ಆಫ್ ದ 2021. ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ಇನ್ನು ಈ ಫಿಲಿಪೈನ್ಸ್ ಇದೆಯಲ್ಲ ಇದರ ಒಂದು ಕ್ಯಾಪಿಟಲ್ ಯಾವ್ದಪ್ಪ ಅಂತಂದ್ರೆ ಮನಿಲಾ. ಓಕೆ, ಫಿಲಿಪೈನ್ಸ್ ಕ್ಯಾಪಿಟಲ್ ಅಂದ್ರೆ ಮನಿಲಾ ಆಗಿದೆ. ಜೊತೆಗೆ ಅಲ್ಲಿ ಒಂದು ಬ್ಯಾಂಕ್ ಹೆಡ್ ಕ್ವಾರ್ಟರ್ ಇದೆ, ನಿಮಗೆಲ್ಲ ಗೊತ್ತಿರುವಂತೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕರೀತಾರೆ. ಹೌದಾ, ಇನ್ನು ಕನ್ನಡದಲ್ಲಿ ಏಷ್ಯಾದ ಅಭಿವೃದ್ಧಿ ಬ್ಯಾಂಕ್ ನ ಕೇಂದ್ರ ಕಚೇರಿ ಇರುವಂತದ್ದು ಅಂದ್ರೆ ಅದು ಫಿಲಿಪೀನ್ಸ್ ನ ಮನಿಲಾದಲ್ಲಿದೆ. ಸೊ ಅದು ಕೂಡ ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ಎಸ್, ರೀಸೆಂಟ್ ಆಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಕ್ಚುಲಿ ವಂದೇ ಭಾರತ್ ಟ್ರೈನ್ ಬಗ್ಗೆ ಮಾತಾಡಿದ್ದಾರೆ. ಸದಾ ಇದು ನಮ್ಮ ದೇಶದ ಅತಿ ವೇಗವಾಗಿ ಓಡ್ತಿರುವಂತಹ ಒಂದು ಟ್ರೈನ್ ಅಂತಂದ್ರೆ ಅದು ಪ್ರೆಸೆಂಟ್ ಆಗಿ ವಂದೇ ಭಾರತ್ ಎಕ್ಸ್ಪ್ರೆಸ್ ಆಗಿದೆ. ಅದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ರೈಟ್, ನಿಮ್ಗೆಲ್ಲ ಗೊತ್ತಿರುವಂತೆ ನಾವು 2021ರಲ್ಲಿ ಏನ್ ಮಾಡ್ತಾ ಇದೀವಿ, 75ನೇ ಒಂದು ಇಂಡಿಪೆಂಡೆನ್ಸ್ ಡೇ ಅನ್ನ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಹೌದಾ, ಸೊ ಅದಕ್ಕೆ ಅಂದ್ರೆ ಮೋದಿ ಅವರು ಏನಂದ್ರೆ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ. ಏನಂದ್ರೆ ನಾವೇನಂದ್ರೆ ಆಕ್ಚುಲಿ 75ನೇ ವರ್ಷದ ಒಂದು ಸಂಭ್ರಮ ಅಂದ್ರೆ ಆಜಾದಿ ಕಿ ಅಮೃತ ಮಹೋತ್ಸವ ಮಾಡ್ತಾ ಇದ್ವಿ. ಆ ಕಾರಣಕ್ಕೆ ಏನಂದ್ರೆ ಆಕ್ಚುಲಿ ನಮ್ಮ ದೇಶದಲ್ಲಿ ಈಗ ಮುಂದೆ ಏನಂದ್ರೆ 75 ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ಗಳನ್ನ ರೆಡಿ ಮಾಡ್ಬೇಕಂತ ಹೇಳ್ತಾರೆ. ಏನ್ ಮಾಡಿದ್ರೆ 75 ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ಸ್ ಗಳನ್ನ ನಮ್ಮ ದೇಶಕ್ಕೆ ಲಾಂಚ್ ಮಾಡ್ಬೇಕಂತ ಹೇಳ್ತಾರೆ. ಸೊ ಹಾಗಾಗಿ ಈ ಒಂದು ಟ್ರೈನು ನ್ಯೂಸ್ ಅಲ್ಲಿದೆ. ದಟ್ ಇಸ್ ಕಾಲ್ಡ್ ದ ವಂದೇ ಭಾರತ್ ಎಕ್ಸ್ಪ್ರೆಸ್ ಅಂತ ಕರಿತೀವಿ. ಅದೇ ರೀತಿ ಇಂಡಿಯನ್ ರೈಲ್ವೆ ಇದೆಯಲ್ಲ ಅದೇನ್ ಮಾಡಿದೆ, ಒಂದು ಟಾರ್ಗೆಟ್ ಹಾಕೊಂಡಿದೆ. 2024 ಏನ್ ಮಾಡ್ತಾರೆ ಅಂತ ಅವರು ಭಾರತದಲ್ಲಿ ಸುಮಾರು 102 ವಂದೇ ಭಾರತ್ ಟ್ರೈನ್ಸ್ ಗಳನ್ನ ಮಾಡ್ಬೇಕನ್ನೋದು ಅವರ ಒಂದು ಟಾರ್ಗೆಟ್ ಕೂಡ ಹಾಕೊಂಡಿದ್ದಾರೆ ಅಂಡರ್ ದ ಇಂಡಿಯನ್ ರೈಲ್ವೆ ಮುಖಾಂತರ. ಈಗೇನಂದ್ರೆ ಆಲ್ರೆಡಿ ನೋಡಿ ಇಂಡಿಯನ್ ರೈಲ್ವೆ ಏನ್ ಮಾಡಿದ್ರೆ ಸುಮಾರು 58 ಟ್ರೈನ್ಗಳನ್ನ ರೆಡಿ ಮಾಡ್ಕೊಳಕ್ ಆಲ್ರೆಡಿ ಏನ್ ಮಾಡಿದೆ, ಟೆಂಡರ್ ಕೊಟ್ಟಿದ್ದಾರೆ ಈಗ ಆಲ್ರೆಡಿ. ಸೊ ಹಾಗಾಗಿ ಅದು ಕೂಡ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಓಕೆ, ಇನ್ನು ಈ ವಂದೇ ಭಾರತ್ ಟ್ರೈನ್ ಇದೆಯಲ್ಲ ಇದಕ್ಕೆ ಎದುರ ಓಲ್ಡ್ ಹೆಸರು ಏನಪ್ಪ ಅಂದ್ರೆ ಟ್ರೈನ್ ಏಟೀನ್ ಅಂತ ಕರೀತಾರೆ. ಓಕೆ, ಈ ವಂದೇ ಭಾರತ್ ಎಕ್ಸ್ಪ್ರೆಸ್ ನ ಒಂದು ಓಲ್ಡ್ ಹೆಸರು ಏನಪ್ಪ ಅಂದ್ರೆ ಟ್ರೈನ್ 18 ಅಂತ ಕರೀತಾರೆ. ಆಮೇಲೆ ಏನ್ ಮಾಡ್ತಾರೆ, ಅದಕ್ಕೆ ರೀನೇಮ್ ಮಾಡ್ತಾರೆ, ಅದನ್ನ ವಂದೇ ಭಾರತ್ ಎಕ್ಸ್ಪ್ರೆಸ್ ಅಂತ ಕರೀತಾರೆ. ಸೊ ಹಾಗಾಗಿ ಇದು ಭಾರತದಲ್ಲೇ ದೇಶೀಯವಾಗಿ ಮ್ಯಾನುಫ್ಯಾಕ್ಚರ್ ಮಾಡಿರುವಂತ ಒಂದು ಏಕೈಕ ಟ್ರೈನ್ ಅಂತಂದ್ರೆ ಅದನ್ನ ನಾವು ವಂದೇ ಭಾರತ್ ಎಕ್ಸ್ಪ್ರೆಸ್ ಅಂತ ಕರಿತೀವಿ. ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಿರುವಂತ ಕಂಪನಿ ಯಾವ್ದಪ್ಪ ಅಂತಂದ್ರೆ ಅದು ಇಂಟೆಗ್ರಲ್ ಕೋಚ್ ಫ್ಯಾಕ್ಟರಿ ಆಫ್ ದ ಚೆನ್ನೈದವ್ರು ಮಾಡಿದ್ದಾರೆ. ಯಾರು ಮಾಡಿದ್ದಾರೆ, ಇಂಟೆಗ್ರಲ್ ಕೋಚ್ ಫ್ಯಾಕ್ಟರಿ ಚೆನ್ನೈದವ್ರು ಆಕ್ಚುಲಿ ಈ ಒಂದು ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಅಥವಾ ಡೆವಲಪ್ ಮಾಡಿದ್ದಾರೆ. ಓಕೆ, ಇದರಿಂದ ಇದು ನಮ್ಮ ದೇಶದ ಮೊಟ್ಟ ಮೊದಲ ಒಂದು ಸೆಮಿ ಹೈ ಸ್ಪೀಡ್ ಟ್ರೈನ್ ಆಗಿದೆ. ಪ್ರೆಸೆಂಟ್ ಆಗಿ ಏನಂದ್ರೆ ಇದರ ಒಂದು ಸ್ಪೀಡ್ ನೋಡ್ತಾ ಹೋದ್ರೆ ಎಷ್ಟಿದೆ, 160 km/h ಇದೆ. ಅಂದ್ರೆ ಒಂದು ಗಂಟೆಗೆ ಎಷ್ಟು ಹೋಗುತ್ತೆ, 160 km ಒಂದು ಸ್ಪೀಡ್ ಹೋಗುವಂತ ಭಾರತದ ಅತಿ ವೇಗವಾದ ಟ್ರೈನ್ ಅಂತಂದ್ರೆ ಅದು ಈಗ ಪ್ರೆಸೆಂಟ್ ಆಗಿ ಟ್ರೈನ್ 18 ಅಥವಾ ವಂದೇ ಭಾರತ್ ಎಕ್ಸ್ಪ್ರೆಸ್ ಆಗಿದೆ. ಓಕೆ, ಮತ್ತೇನಂದ್ರೆ ಈ ಟ್ರೈನಿಗೆ ಬಳಸಿರುವಂತ ಎಲ್ಲಾ ಪ್ರೊಕ್ಯೂರ್ಮೆಂಟ್ಗಳು ಕೂಡ ಏನಂದ್ರೆ ಆಕ್ಚುಲಿ ನಮ್ಮ ದೇಶದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಲಾಗಿದೆ. ಸೊ ಹಾಗಾಗಿ ಇದನ್ನ ನಾವು ಏನಂತ ಕರಿಬಹುದು, ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ ಅಂತ ಕರಿಬಹುದು. ಏನ್ ಕರಿಬಹುದನ್ನ, ಭಾರತದಲ್ಲೇ ನಿರ್ಮಿಸಿರುವ ಪ್ರಾಜೆಕ್ಟ್ ಅಲ್ಲೇ ಈ ಒಂದು ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಲಾಗಿದೆ. ರೈಟ್, ಇನ್ನು ನೋಡಿ ಇದು ನಮ್ಮ ದೇಶದಲ್ಲಿ ಸ್ವದೇಶಿತವಾಗಿ ನಿರ್ಮಾಣವಾಗಿರುವಂತಹ ಏಕೈಕ ಟ್ರೈನ್ ಅಂತ ಕರಿಬಹುದು. ಅದೇ ವಂದೇ ಭಾರತ್ ಎಕ್ಸ್ಪ್ರೆಸ್ ಆಗಿದೆ. ಇದನ್ನ 2019ರಲ್ಲಿ ಮೋದಿ ಅವರು ಅನಾವರಣಗೊಳಿಸ್ತಾರೆ. ಓಕೆ, ಸೊ ಹಾಗಾಗಿ ಇದು 2019ರಿಂದ ಆಕ್ಚುಲಿ ಪ್ರೆಸೆಂಟ್ ಆಗಿ ಅಂದ್ರೆ ಡೆಲ್ಲಿ ಟು ವಾರಣಾಸಿ, ವಾರಣಾಸಿ ಟು ಡೆಲ್ಲಿ ಮಾಡ್ತದೆ, ಇದು ಟ್ರಾವೆಲ್ ಮಾಡ್ತದೆ. ಸೊ ಈ ಬರೀ ಅಲ್ಲಿ ಬಿಟ್ಟರೆ ಬೇರೆ ಎಲ್ಲಿ ಕೂಡ ಮಾಡ್ತಾ ಇಲ್ಲ. ಈ ಒಂದು ವಂದೇ ಭಾರತ್ ಎಕ್ಸ್ಪ್ರೆಸ್ ಅಂತ ಕರಿತೀವಿ. ಡೆಲ್ಲಿ ಟು ವಾರಣಾಸಿ, ವಾರಣಾಸಿ ಟು ಡೆಲ್ಲಿ ಅಂದ್ರೆ ಪ್ರೆಸೆಂಟ್ ಆಗಿ ಕಮರ್ಷಿಯಲ್ ಆಪರೇಷನ್ ಸ್ಟಾರ್ಟ್ ಮಾಡಿದ್ದಾರೆ ಈ ಒಂದು ಟ್ರೈನ್ ಅಂತ ಹೇಳ್ಬೋದು. ರೈಟ್, ಒನ್ ಮೋರ್ ಟಾಪಿಕ್ ಬರುತ್ತೆ ನೋಡಿ. ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಒನ್ ಸ್ಟೇಟ್ ಏನಂದ್ರೆ ಆಕ್ಚುಲಿ ಅಲ್ಲಿರುವಂತ ಎಲ್ಲಾ ಜನರಿಗೆ ಏನ್ ಮಾಡಿದ್ರೆ ಅಂದ್ರೆ ಉಚಿತ ನೀರನ್ನ ಕೊಡ್ತಾ ಇದೆ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ ಟು ಸ್ಟಾರ್ಟ್ ದ ಫ್ರೀ ವಾಟರ್ ಸ್ಕೀಮ್ ಅಂತ ಹೇಳ್ಬೋದು. ದಟ್ ಇಸ್ ದ ಗೋವಾ ಗವರ್ಮೆಂಟ್ ಅಂತ. ಸೊ ಹಾಗಾಗಿ ಇದು ಒಂದು ಒಳ್ಳೆ ಇನ್ಸಿಡೆಂಟ್ ಅಂತ ಹೇಳ್ಬೋದು. ಹಾಗಾಗಿ ಗೋವಾ ಎಲ್ಲರಿಗೂ ಕೂಡ ಏನ್ ಮಾಡ್ತಾರೆ, ಸರ್ಕಾರದಿಂದ ಉಚಿತವಾಗಿ ನೀರನ್ನ ಪೂರೈಕೆ ಮಾಡುವಂತ ಸ್ಟೇಟ್ ಅಂತಂದ್ರೆ ಅದು ಗೋವಾ ಆಗಿದೆ.
ರೀಸೆಂಟ್ ಆಗಿ ಗೋವಾದ ಮುಖ್ಯಮಂತ್ರಿಗಳಾಗಿರುವಂತಹ ಪ್ರಮೋದ್ ಸಾವಂತ್ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಫ್ರೀ ವಾಟರ್ ಟು ಪೀಪಲ್ ಅಂತ, ಅಂದ್ರೆ ಈ ಸೆಪ್ಟೆಂಬರ್ ಒಂದು ಏನ್ ಮಾಡಿದ್ರೆ ಅಂದ್ರೆ ಎಲ್ಲರೂ ಜನರಿಗೆ ಆಕ್ಚುಲಿ ಉಚಿತವಾಗಿ ನೀರಿನ ಸರಬರಾಜನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸೊ ಒಂದು ಗೋವಾದಲ್ಲಿ ಓಕೆ, ಹಾಗಾಗಿ ಉಚಿತವಾಗಿ ನೀರನ್ನು ಕೊಡ್ತಿರುವಂತ ದೇಶದ ಮೊಟ್ಟ ಮೊದಲ ಒಂದು ಸ್ಟೇಟ್ ಅಪ್ ಅಂತಂದ್ರೆ ಅದು ಗೋವಾ ಆಗಿದೆ. ಸೊ ಓಕೆನಾ. ಸೊ ಹಾಗೇನಂದ್ರೆ ನೋಡಿ, ಈ ಸ್ಕೀಮ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಸೇವ್ ವಾಟರ್ ಟು ಗೆಟ್ ಫ್ರೀ ವಾಟರ್ ಅಂತ ಕರೀತಾರೆ. ಅಂದ್ರೆ ನೀರನ್ನ ನೀವು ಹಿತಮಿತವಾಗಿ ಬಳಸಿರಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಪ್ರತಿ ಫ್ಯಾಮಿಲಿಗೆ ಏನ್ ಮಾಡ್ತಾರೆ ಅಂದ್ರೆ 16,000 ಲೀಟರ್ ಅನ್ನ ಪ್ರತಿ ಮಂತ್ ಕೊಡ್ತಾರೆ. ಎಷ್ಟು ಕೊಡ್ತಾರೆ? ಪ್ರತಿ ಕುಟುಂಬಕ್ಕೆ ಅಂದ್ರೆ 16,000 ಲೀಟರ್ ನೀರನ್ನ ಪ್ರತಿ ಫ್ಯಾಮಿಲಿಗೆ ಉಚಿತವಾಗಿ ಕೊಡ್ತಾರೆ. ಇದರಲ್ಲೇ ಡ್ರಿಂಕಿಂಗ್ ವಾಟರ್ ಇರುತ್ತೆ, ಆಮೇಲೆ ಮತ್ತೆ ಅದರ ಯೂಸ್ ಕೂಡ ಮಾಡ್ಕೊಳ್ಬಹುದು. ಸೊ ಓಕೆನಾ. ಸೊ ಹಾಗೆಂದ್ರೆ ಇದರ ಮುಂದೆ ಯಾವುದೇ ರೀತಿಯ ಒಂದು ವಾಟರ್ ಬಿಲ್ ಕಟ್ಟುವಂತ ಅವಶ್ಯಕತೆ ಇಲ್ಲ ಇನ್ ದ ಸ್ಟೇಟ್ ಆಫ್ ದಿ ಗೋವಾದಲ್ಲಿ, ರೈಟ್. ಸೊ ಹಾಗಾಗಿ ಈ ಸ್ಕೀಮ್ ಇಂದ ಏನಂದ್ರೆ ಆಕ್ಚುಲಿ ನಿಯರ್ಲಿ 60% ಆಫ್ ಪೀಪಲ್ಸ್ ಏನಂದ್ರೆ ಇದು ಇದರಿಂದ ಬೆನಿಫಿಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗೆ ಇದರ ಮುಖ್ಯ ಉದ್ದೇಶ ಏನಂದ್ರೆ ಆಕ್ಚುಲಿ ಝೀರೋ ವಾಟರ್ ಬಿಲ್ಸ್ ಫ್ರಮ್ ದಿ ಮುಂದೆ ಯಾವುದೇ ಕಾರಣ ಕೂಡ ಅವರು ಬಿಲ್ ಅಂದ್ರೆ ವಾಟರ್ ಬಿಲ್ ಕಟ್ಟುವ ಅವಶ್ಯಕತೆ ಇಲ್ಲ, ಅದರಿಂದ ಫ್ರೀ ಆಗಿ ಅದನ್ನ ಪಡ್ಕೊಳ್ಬಹುದು. ಓಕೆ. ಸೊ ಹಾಗಾಗಿ ಬರೀ ಇದು ಕುಟುಂಬಗಳಿಗೆ ಅಷ್ಟೇ ಅಲ್ಲದೆ ಅಂದ್ರೆ ಕೇವಲ ಸ್ಮಾಲ್ ಬಿಸ್ನೆಸ್ ಇಂಡಸ್ಟ್ರಿ ಇರ್ತಾವಲ್ಲ ಅವುಗಳಿಗೆ ಕೂಡ ಕೊಡ್ತಾರೆ, ಮತ್ತೆ ರೆಸ್ಟೋರೆಂಟ್ ಕೂಡ ಫ್ರೀ ಆಗಿ ಕೊಡ್ತಾರೆ. ಸೊ ಹಾಗಾಗಿ ಅಂದ್ರೆ ಇದು ಕಮರ್ಷಿಯಲ್ ಆಗಿ ಯೂಸ್ ಮಾಡ್ಕೊಳ್ಳಿ ಪ್ರೊಡಕ್ಷನ್ ಅವರಿಗೆ ಫ್ರೀ ಆಗಿ ಈ ಒಂದು ವಾಟರ್ ಸಿಗ್ತಾ ಹೋಗುತ್ತೆ. ಹಾಗಾಗಿ ಅವರು ಕುಡಿಯೋದ್ರಿಂದ ಒಂದು ಅಡ್ವಾಂಟೇಜ್ ಅನ್ನ ಪಡಿಬಹುದು ಈ ಒಂದು ಫ್ರೀ ವಾಟರ್ ಸ್ಕೀಮ್ ಇಂದ, ರೈಟ್. ಇನ್ನು ಗೋವಾ ನಿಮ್ಗೆಲ್ಲ ಗೊತ್ತಿರುವಂತೆ ಇದು ಭಾರತದ ಅತಿ ಚಿಕ್ಕದಾದಂತಹ ಒಂದು ಏನಾಗಿದೆ ರಾಜ್ಯವಾಗಿದೆ. ಇದರ ಒಂದು ವಿಸ್ತೀರ್ಣ ನೋಡ್ತಾ ಹೋದ್ರೆ ಎಷ್ಟಿದೆ? ಜಸ್ಟ್ 3,702 ಸ್ಕ್ವೇರ್ ಕಿಲೋಮೀಟರ್ ಇದೆ, ಹೌದಾ. ಇದೇನಂದ್ರೆ ಆಕ್ಚುಲಿ 1917ಕ್ಕೆ ಇದು ತನ್ನ ಒಂದು ರಾಜ್ಯದ ಸ್ಥಾನವನ್ನು ಪಡ್ಕೊಂಡಿರುವಂತಾಗಿದೆ. ಇದರ ಕ್ಯಾಪಿಟಲ್ ಯಾವ್ದಪ್ಪ ಅಂತಂದ್ರೆ ಅದು ಪಣಜಿ. ಪಣಜಿ ಇಸ್ ದ ಕ್ಯಾಪಿಟಲ್ ಆಫ್ ದಿ ಗೋವಾ ಅಂತ ಕರೀತಾರೆ. ಓಕೆ. ಅದೇ ರೀತಿ ನಿಮ್ಗೆಲ್ಲ ಗೊತ್ತಿರುವಂತೆ ರೀಸೆಂಟ್ ಆಗಿ ಕರ್ನಾಟಕ ಮತ್ತೆ ಗೋವಾ ಮಧ್ಯೆ ಏನಾಗ್ತದೆ ಒಂದು ವಾಟರ್ ಡಿಸ್ಪ್ಯೂಟ್ ಆಗ್ತದೆ. ಯಾವುದು? ಮಾದಾಯಿ ವಾಟರ್ ಡಿಸ್ಪ್ಯೂಟ್ ಅಂತ ಕರೀತಾರೆ. ಇಟ್ಸ್ ಆಲ್ಸೋ ಕಾಲ್ಡ್ ದಿ ಕಳಸಾ ಬಂಡೂರಿ ವಾಟರ್ ಡಿಸ್ಪ್ಯೂಟ್ ಅಂತ ಕರೀತಾರೆ. ಸೊ ಇದನ್ನು ಕೂಡ ಒಂದ್ ಕಡೆ ನೋಡ್ಕೊಳ್ಳಿ, ಆಲ್ರೆಡಿ ಇದ್ರ ಬಗ್ಗೆ ಕ್ಲಾಸ್ ಮಾಡಿದ್ದೀವಿ ಲಾಸ್ಟ್ ಕ್ಲಾಸ್, ರೈಟ್. ಸೊ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ಎಸ್ ನೋಡಿ, ಭಾರತದಲ್ಲಿ ಏನಂದ್ರೆ ಇತ್ತೀಚೆಗೆ ಮತ್ತೆ ಒಂದು ಗಣಿತಿ ಬಗ್ಗೆ ಸ್ಟಾರ್ಟ್ ಮಾಡಿದ್ದಾರೆ, ಅದುವೇ ಜಾತಿ ಗಣಿತಿ ಅಂತ, ಹೌದಾ. ಸಾಕಷ್ಟು ನಾರ್ತಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಈ ಜಾತಿ ಗಣಿತಿ ಮಾಡ್ಬೇಕಂತೇಳಿ ಸೆಂಟ್ರಲ್ ಗವರ್ಮೆಂಟ್ ಸಾಕಷ್ಟು ಒಂದು ಒತ್ತಡವನ್ನ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ, ಕ್ಯಾಸ್ಟ್ ಸೆನ್ಸಸ್ ಅಥವಾ ಜಾತಿ ಗಣಿತಿ ಬಗ್ಗೆ. ಸೊ ಹಾಗಾದ್ರೆ ಏನಿದು ಜಾತಿ ಗಣಿತಿ ಅಂತ ನೋಡೋಣ. ನೋಡಿ, ಎಸ್ಪೆಷಲಿ ಭಾರತದಲ್ಲಿ ಇದೆಯಲ್ಲ ಈ ಜಾತಿ ಅನ್ನೋದು ಏನಾದ್ರು ಒಂಥರ ಸೋಷಿಯಲ್ ರಿಯಾಲಿಟಿ ಆಗಿದೆ, ಏನಾಗಿದೆ ಒಂದು ಸಮಾಜದ ಒಂದು ನೈಜತೆ ಆಗಿದೆ. ಜೊತೆಗೆ ಇಲ್ಲಿ ಏನಂದ್ರೆ ಒಂದು ಸೋಷಿಯಲ್ ಸ್ಟೇಟಸ್ ಆಗಿದೆ ನಮ್ಮ ದೇಶದಲ್ಲಿ. ಜಾತಿಯಿಂದ ಏನ್ ಮಾಡ್ತಾರೆ, ಆತನ ಒಂದು ಸಾಮಾಜಿಕ ಸ್ಥಾನವನ್ನ ಅಳಿತೆ ಮಾಡ್ತಾರೆ. ಜೊತೆಗೆ ಆತನ ಲಿಮಿಟ್ಸ್ ಆಫ್ ದಿ ಸೋಷಿಯಲ್ ರಿಲೇಷನ್ಸ್ ಆಗ್ತಾ ಹೋಗುತ್ತೆ. ಅಂದ್ರೆ ಯಾವ ಜಾತಿ ಮೇಲೆ ಏನಾಗುತ್ತೆ, ಆತನ ಒಂದು ಸೋಷಿಯಲ್ ರಿಲೇಷನ್ಸ್ ಅಂದ್ರೆ ಅಪ್ಪರ್ ಕಾಸ್ಟ್ ಇದ್ರೆ ಒಂದು ಹೈಯೆಸ್ಟ್ ರಿಲೇಷನ್ಸ್ ಆಗ್ತಾ ಹೋಗುತ್ತೆ, ಲೋವರ್ ಕಾಸ್ಟ್ ಇದ್ರೆ ಆತನ ಒಂದು ರಿಲೇಷನ್ಸ್ ಏನಾಗುತ್ತೆ ಲಿಮಿಟೇಷನ್ ಆಗ್ತಾ ಹೋಗುತ್ತೆ. ಜೊತೆಗೆ ಇಲ್ಲಿ ಆತನಿಗೆ ಸಾಕಷ್ಟು ಅಪಾರ್ಚುನಿಟಿ ಕೂಡ ಇರುವಂತದ್ದಾಗಿದೆ. ಮತ್ತೆ ಒಂದು ವೈಯಕ್ತಿಕವಾಗಿರ್ಬೋದು ಅಥವಾ ಒಂದು ಗುಂಪಲ್ಲಿ ಕೂಡ ಏನಾಗುತ್ತೆ ಆತನಿಗೆ ಮೇ ಬಿ ಒಂದು ಅವಕಾಶವನ್ನ ಸಿಗ್ಬೋದು ಥ್ರೋ ಕ್ಯಾಸ್ಟ್ ಮುಖಾಂತರ. ಓಕೆ. ಸೊ ಹಾಗಾಗಿ ಈ ಕ್ಯಾಸ್ಟ್ ಸೆನ್ಸಸ್ ಅಂತ ಬಂದ ತಕ್ಷಣ ನಮಗೆ ಒಂದು ಸೆನ್ಸಸ್ ನೆನಪಾಗುತ್ತೆ, ಅದೇ ಸೋಶಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್ ಅಂತ ಕರಿತೀವಿ, ಹೌದಾ. ಸಾಮಾಜಿಕ ಆರ್ಥಿಕ ಜಾತಿ ಗಣಿತ ಅಂತ ಕರಿತೀವಿ. ಓಕೆನಾ. ಸೊ ಹಾಗೆ ಇದನ್ನ 2001ರಲ್ಲಿ ಮಾಡಿದ್ದಾರೆ. ಬಟ್ ಅದರಲ್ಲಿ ಯಾವುದೇ ರೀತಿ ಬರೀ ಇಲ್ಲಿ ಅಂದ್ರೆ ಓನ್ಲಿ ಇನ್ಕ್ಲೂಷನ್ ಆಫ್ ದ SC/ST ಮಾತ್ರ ಇನ್ಕ್ಲೂಸ್ ಮಾಡಿದರೆ, ಅದರ್ ಕ್ಯಾಸ್ಟ್ ಗಳನ್ನ ಇಲ್ಲಿ ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ. ಗೊತ್ತಿರಲಿ 2001 ಒಂದು ಸೆಕ್ಸ್ ಸೆನ್ಸಸ್ ಇದೆಯಲ್ಲ, ಅಲ್ಲಿ ಅಂದ್ರೆ ಬರೀ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ ಮಾತ್ರನೇ ಎನ್ವೈಟ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅದರ್ ಕ್ಯಾಸ್ಟ್ ಗಳಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ಹಾಗಾಗಿ ಏನಂದ್ರೆ ಇದಕ್ಕಿಂತ ಮುಂಚೆ ಅಂದ್ರೆ ನಮಗೆ 1931 ಏನಾಗ್ತಾ ಇತ್ತು ನಮ್ಮ ದೇಶದಲ್ಲಿ ಈ ಕ್ಯಾಸ್ಟ್ ಸೆನ್ಸಸ್ ಮಾಡ್ತಾ ಇದ್ರು. ಏನ್ ಮಾಡ್ತಿದ್ರು 1931 ಕೂಡ ಆಕ್ಚುಲಿ ಈ ಕ್ಯಾಸ್ಟ್ ಸೆನ್ಸಸ್ ಮಾಡ್ತಾ ಇದ್ರು. ಬಟ್ ಆದ್ರೆ ಅದ್ರ ನಂತರ ಯಾವುದೇ ರೀತಿಯ ಜಾತಿ ಗಣಿತಿ ಮಾಡ್ತಾರೆ, ಬರೀ ಜನಗಣತಿ ಮಾಡ್ತಾರೆ, ಅದು ಗೊತ್ತಿಲ್ಲ. ಸೊ ಹಾಗಾಗಿ ಅಂದ್ರೆ ಸಾಕಷ್ಟು ಪಾರ್ಟಿಕಲ್ ಪಾರ್ಟಿ ಏನ್ ಮಾಡ್ತಾರೆ 2021ಕ್ಕೆ ಅಂದ್ರೆ ನೀವು ಕಡ್ಡಾಯವಾಗಿ ಏನ್ ಮಾಡ್ರಿ ಎಲ್ಲಾ ಜಾತಿಗಳನ್ನ ಒಂದು ಗಣತಿ ಮಾಡ್ರಿ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರಕ್ಕೆ ಸಾಕಷ್ಟು ಸರ್ಕಾರಗಳು ಒತ್ತಾಯ ಮಾಡ್ತಾ ಇದೆ. ಸೊ ಆ ಕಾರಣಕ್ಕಾಗಿ ನಮ್ಗೆ ಈ ಕ್ಯಾಸ್ಟ್ ಸೆನ್ಸಸ್ ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ. ಸೊ ಅದಕ್ಕೆ ಏನಂದ್ರೆ ನೋಡಿ, ಈ ಕ್ಯಾಸ್ಟ್ ಸೆನ್ಸಸ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನಾವು ಏನ್ ಮಾಡ್ಬೋದು, ನಮ್ಮ ದೇಶದಂತ ಜನರ ಒಂದು ಜಾತಿಗತೆಗಳನ್ನು ತಿಳ್ಕೊಂಡು ಅವರಿಗೆ ಸ್ಕೀಮ್ಗಳನ್ನ ಮಾಡ್ಕೊಳ್ಳಕ್ಕೆ ಸಾಕಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಂತಂದ್ರೆ ಅವರೆಲ್ಲ ಹೇಳ್ತಾ ಇದ್ದಾರೆ, ರೈಟ್. ಇನ್ನು ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸೆನ್ಸಸ್ ಗಣತಿ ಸ್ಟಾರ್ಟ್ ಆಗಿದೆ ಯಾವಾಗಪ್ಪ ಅಂತಂದ್ರೆ 1871 ಸ್ಟಾರ್ಟ್ ಆಗಿದೆ. ಓಕೆ. ಫಸ್ಟ್ ಮಾಡಿ ಯಾವಾಗ ಅಂತಂದ್ರೆ 1871 ಸ್ಟಾರ್ಟ್ ಆಗುತ್ತೆ, ಬರೀ ಸ್ವಲ್ಪ ರೀಸನ್ ಆಗುತ್ತೆ. ಆಮೇಲೆ 1881 ಏನ್ ಮಾಡ್ತಾರೆ, ಇದನ್ನ ಇಡೀ ಇಂಡಿಯಾ ತುಂಬಾ ಸ್ಟಾರ್ಟ್ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ ನಮ್ಮ ದೇಶದಲ್ಲಿ ಒಂದು ಡಿಕೆಡ್ ಅಂದ್ರೆ 10 ವರ್ಷಕ್ಕೊಮ್ಮೆ ನಡೆಯುವಂತಹ ಜನಗಣತಿ ಸ್ಟಾರ್ಟ್ ಆಗುತ್ತೆ. ಓಕೆನಾ. ಸೊ ಹಾಗಾಗಿ ಅಂದ್ರೆ ಅದು ಕೂಡ ಗೊತ್ತಿರಲಿ. ಬಟ್ ಈ ಸೆನ್ಸಸ್ ಏನ್ ಮಾಡ್ತೀವಿ ಅಂದ್ರೆ ಬರೀ ಇಲ್ಲಿ ಅಂದ್ರೆ ಕೇವಲ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡ ಮಾತ್ರ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಎನ್ವೈಟ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಅದರ್ OBC ಗಳಲ್ಲಿ ಮೆನ್ಷನ್ ಮಾಡಂಗಿಲ್ಲ, ಬರೀ ಅಂದ್ರೆ ಅದನ್ನ ಜಸ್ಟ್ ಗಣತಿ ಮಾಡ್ತಾ ಹೋಗ್ತಾರೆ. ಸೊ ಅದು ಕೂಡ ಗೊತ್ತಿರಬೇಕು, ರೈಟ್. ಇನ್ನು ಹಾಗಾದ್ರೆ
ಈ ಕ್ಯಾಟ್ ಸೆನ್ಸಸ್ ಮಾಡೋದ್ರಿಂದ ಇರುವಂತ ಬೆನಿಫಿಟ್ಗಳೇನು ಅಥವಾ ಒಂದು ಲಾಭಗಳೇನು ಅಂತ ನೋಡ್ತಾ ಹೋಗೋಣ. ಆಕ್ಚುಲಿ ಅಂದ್ರೆ ಇದರ ಮುಖಾಂತರ ಏನ್ ಮಾಡ್ಬೋದು, ನಾವು ನಮ್ಮ ದೇಶದಲ್ಲಿರುವಂತಹ ಒಂದು ಮಾರ್ಜಿನಲ್ ಪೀಪಲ್ಗಳನ್ನ ಎನ್ವೈಟ್ ಮಾಡಬಹುದು, ಅವ್ರನ್ನ ಗುರುತಿಸಬಹುದು. ಎಷ್ಟು ಜನ ಅವಕಾಶ ವಂಚಿತರಿದ್ದಾರೆ, ಎಷ್ಟು ಜನ ಭೇದ ಭಾವಗೊಳಗಾಗಿದ್ದಾರೆ, ಏನ್ ಮಾಡ್ಬೋದು, ಅವರೆಲ್ಲ ಒಂದು ಡಾಟಾವನ್ನು ಕೂಡ ಕಲೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಅದೇ ರೀತಿ ಪಾಲಿಸಿ ಮಾಡ್ಬೇಕಾದ್ರೆ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಅಂದ್ರೆ ಒಂದು ಸ್ಕೀಮ್ ಬರುತ್ತೆ, ಯಾವುದು ಚೀಫ್ ಮಿನಿಸ್ಟರ್ ಗಂಗಾ ಕಲ್ಯಾಣ ಯೋಜನೆ ಅಂತ ಇದೆ. ಇದೇನಂದ್ರೆ ಎಸ್ಪೆಷಲಿ SC ST ಒಂದು ಏನ್ ಮಾಡ್ತಾರೆ ಅಂದ್ರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಬೋರ್ವೆಲ್ ಕೊಡ್ತಾರೆ. ನೋಡಿ ಅಂದ್ರೆ ನಿಮ್ಗೆ ಪಾಪ್ಯುಲೇಷನ್ ಗೊತ್ತಿರೋದ್ರೆ ನೋಡಬಹುದು, ಆ ಸ್ಕೀಮ್ ಕೊಡಕ್ಕೆ ಆಗಲ್ಲ ಅಂತ. ಸೊ ಆ ಕಾರಣಕ್ಕೆ ಏನಾಗುತ್ತೆ ಅಂದ್ರೆ ಈ ತರ ಸ್ಕೀಮ್ ಮಾಡ್ಬೇಕಾದ್ರೆ ಆಕ್ಚುಲಿ ಅಂದ್ರೆ ಅವರ ಒಂದು ಡಾಟಾ ಬೇಕು ನಿಮ್ಗೆ. ನಮ್ಮ ದೇಶದಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಜನರಿಗೆ ಜಾಬ್ ಮಾಡ್ತಿದ್ದಾರೆ, ಎಷ್ಟು ಜನರಿಗೆ ನಿರುದ್ಯೋಗಿಗಳಾಗಿದ್ದಾರೆ, ಎಲ್ಲವನ್ನೂ ಕೂಡ ಏನಾಗುತ್ತೆ ಡಾಟಾ ಕಲೆಕ್ಟ್ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಜುಡಿಷಿಯಲ್ ಬ್ಯಾಕಿಂಗ್ ಕೊಡಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ನೋಡಿ, ಇವತ್ತಿಗೆ ಅಂದ್ರೆ ನಮ್ಮ ದೇಶದಲ್ಲಿ ಏನ್ ಮಾಡಿದ್ವಿ, ನಾವು ಪರಿಶಿಷ್ಟ ಜಾತಿಗೆ ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿ ಕೊಟ್ಟಿದ್ದೀವಿ. ಅದು ಸರಿಯಾಗಿ ಅದನ್ನ ಏನ್ ಮಾಡೋಕ್ಕಾಗ್ತಾ ಇಲ್ಲ, ಇಂಪ್ಲಿಮೆಂಟೇಷನ್ ಮಾಡ್ತಕ್ಕಾಗ್ತಾ ಇಲ್ಲ. ಸೊ ಅದನ್ನ ಏನ್ ಮಾಡ್ಬೋದು, ನಾವು ಜುಡಿಷಿಯಲ್ ಆಗಿ ಒಂದು ಬ್ಯಾಕಪ್ ಮಾಡ್ಕೊಳ್ಳಕ್ಕೆ ಈ ಒಂದು ಸೆನ್ಸಸ್ಗಳು ಸಾಕಷ್ಟು ಹೆಲ್ಪ್ಫುಲ್ ಆಗ್ತವೆ. ಅದೇ ರೀತಿ ಏನಾಗುತ್ತೆ, ಕಾಸ್ಟ್ ಆಪರ್ಸ್ ದ ಪ್ರಿವಿಲೇಜ್ ಅಂತ ಕರೀತಾರೆ. ಖಂಡಿತ ನೋಡಿ, ನಮ್ಮ ದೇಶದಲ್ಲಿ ಏನಾಗುತ್ತೆ ಅಂದ್ರೆ ಜಾತಿ ಮೇಲೆ ಏನಾಗುತ್ತೆ, ಕೆಲವೊಂದು ಕಡೆ ಅವರಿಗೆ ಸಾಕಷ್ಟು ಅವಕಾಶಗಳು ಸಿಗ್ತಾ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ SC ದವರಿಗಿದ್ರೆ ಏನಾಗುತ್ತೆ, ಒಂದು ಯಾವುದೋ ಫೀಸ್ ಅಲ್ಲಿ ರಿಡಕ್ಷನ್ ಇರುತ್ತೆ, ST ದವರಿಗೆ ರಿಡಕ್ಷನ್ ಇರುತ್ತೆ, ಹೌದಾ. ಈಗ ನೋಡುವಂತ ಅವ್ರಿಗೆ ಸಾಕಷ್ಟು ಒಂದು ಅವಕಾಶಗಳು ಸಿಗ್ತಾ ಹೋಗುತ್ತೆ, ಅವರಿಗೆ ಒಂದು ಪರ್ಟಿಕ್ಯುಲರ್ ಆಗಿ ಗೊತ್ತಾಗ್ತಾ ಹೋದ್ರೆ. ಅದೇ ರೀತಿ ಕಾಸ್ಟ್ ಡಸ್ ನಾಟ್ ದ ಮಾರ್ಜಿನಲೈಸ್ ಅಂತ ಕರೀತಾರೆ. ಹಾಗಾಗಿ ಅಂದ್ರೆ ಕ್ಯಾಸ್ಟ್ ಅಂದ ತಕ್ಷಣ ನಮ್ಗೆ ಇನ್ನೊಂದು ಎಲ್ಲೊಂದ್ ಕಡೆ ನಾವು ಕೀಳು ಮೇಲು ಬರಂಗಿಲ್ಲ. ಇನ್ನೊಂದ್ರೆ ಸೊ ಹಾಗಾಗಿ ಏನಾಗುತ್ತೆ, ಅದರಿಂದ ಎಲ್ಲೋ ಕಡೆ ಅವರಿಗೆ ಒಂದು ಸಾಕಷ್ಟು ಅಪರ್ಚುನಿಟಿ ಸಿಗ್ತಾ ಹೋಗುತ್ತೆ. ಹಾಗಾಗಿ ಆ ಕಾರಣಕ್ಕಾದ್ರೂ ಕೂಡ ಏನ್ ಮಾಡ್ಬೇಕು, ನಾವು ನಮ್ಮ ದೇಶದಲ್ಲಿ ಜಾತಿ ಗಣತಿ ಮಾಡ್ಬೇಕಂತ ಹೇಳ್ತಾ ಹೋಗ್ತಾರೆ. ಓಕೆನಾ. ಸೊ ಹಾಗಾಗಿ ಎಲ್ಲಾ ಕಾರಣಕ್ಕಾಗಿ ಏನ್ ಮಾಡೋದ್ರೆ ನಮ್ಮ ದೇಶದಲ್ಲಿ ಗಣತಿ ಮಾಡ್ಬೇಕಂತ ಹೇಳ್ತಾ ಹೋಗ್ತಾರೆ. ಓಕೆ, ಅದ್ರ ಜೊತೆಗೆ ಇದರಿಂದ ಸಾಕಷ್ಟು ಮತ್ತೆ ನಮ್ಮ ದೇಶದಲ್ಲಿ ಅಂದ್ರೆ ಒಂದು ದೋಷ ಅಂತಾರೆ ಡಿಸ್ಅಡ್ವಾಂಟೇಜ್ ಕೊಡಿರೋದು. ಯಾಕಂದ್ರೆ ಆಲ್ರೆಡಿ ನಮ್ಮ ದೇಶ ಏನಾಗಿದೆ, ಈಗ 50% ಕೋಟ ಏನ್ ಮಾಡ್ತಿದ್ವಿ ನಾವು ಫಾಲೋ ಮಾಡ್ತಿದ್ವಿ, ಹೌದಾ. ಒಂದು ಕೇಸ್ ಬರುತ್ತೆ ನಮ್ಮ ಸುಪ್ರೀಂ ಕೋರ್ಟ್ ಅಲ್ಲಿ. ಎಸ್, ಅದು 1992ರ ಯಾವ ಕೇಸ್ ಬರುತ್ತೆ, ಇಂದಿರಾ ಸೈನಿ ಕೇಸ್ ಸುಪ್ರೀಂ ಕೋರ್ಟ್. ಅಂದ್ರೆ ಯಾವುದೇ ಕಾರಣ ಕೂಡ ಏನಂದ್ರೆ ಈ ರಿಸರ್ವೇಶನ್ ಇದೆಯಲ್ಲ 50% ಕ್ಯಾಪ್ ಅನ್ನ ದಾಟಂಗಿಲ್ಲ ಅಂತ ಹೇಳಿದ್ದಾರೆ. ನಾವೇನಾದ್ರೂ ಈಗ ಏನ್ ಮಾಡುತ್ತೆ, ಸೆನ್ಸಸ್ ಮಾಡಿ ಏನಾಗುತ್ತೆ ಅಂದ್ರೆ ಮೇ ಬಿ ಅವ್ರು ಜಾಸ್ತಿ ಏನ್ ಮಾಡ್ಬೋದು, ಜಾಸ್ತಿ ರಿಸರ್ವೇಶನ್ ಕೇಳ್ಬೋದು. ಅವಾಗ ಏನಾಗುತ್ತೆ, ಎಲ್ಲೊಂದ್ ಕಡೆ ಈ ಒಂದು 50% ರಿಸರ್ವೇಶನ್ಗೆ ಕಷ್ಟ ಆಗ್ತಾ ಹೋಗುತ್ತೆ. ಅದೇ ರೀತಿ OBC ಕೇಳ್ಬೋದು, ಅವಾಗ ಏನಾಗುತ್ತೆ ಕಷ್ಟ ಆಗ್ತಾ ಹೋಗುತ್ತೆ. ನೋಡಿ ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಏನಂದ್ರೆ ಸ್ವಾಮಿಗಳು ಏನ್ ಮಾಡ್ತಿದ್ದಾರೆ, ರಿಸರ್ವೇಶನ್ ಕೊಡಿ ಅಂತೇಳಿ ಸ್ಟ್ರೈಕ್ ಮಾಡ್ತಾರೆ. ಈಗ ಏನಾಗುತ್ತೆ, ಮೇ ಬಿ 50% ಏನು ಕ್ಯಾಪ್ ಇದೆಯಲ್ಲ ಅದನ್ನ ಎಲ್ಲೋ ಕಡೆ ವೊಲೇಷನ್ ಮಾಡೋದಾಗುತ್ತೆ. ಸೊ ಏನಾಗುತ್ತೆ ಅಂದ್ರೆ ಇದರಿಂದ ಮೇ ಬಿ ಸೋಷಿಯಲ್ ಫ್ರಿಕ್ಷನ್ ಆಗ್ಬೋದು. ನಾವು ಅಷ್ಟು ಜನ ಇದ್ದೀವಿ, ನೀವು ಇಷ್ಟು ಜನ ಅಂತ ಏನ್ ಮಾಡ್ತಾರೆ ಅಂದ್ರೆ ಎಲ್ಲೊಂದ್ ಕಡೆ ಹಾಗೆ ಸಮಾಜದಲ್ಲಿ ಮತ್ತೆ ಎಲ್ಲೊಂದ್ ಕಡೆ ಒಂದು ಸಂಘರ್ಷ ಉಂಟಾಗ್ತಾ ಹೋಗುತ್ತೆ. ಸೊ ಇದರಿಂದ ಇರುವಂತ ಒಂದು ನಮ್ಗೆ ಏನ್ಬಹುದು, ಒಂದು ನೆಗೆಟಿವ್ ಥಾಟ್ಸ್ ಅಂತ ಹೇಳ್ಬೋದು. ಓಕೆನಾ. ಸೊ ದಟ್ ಈಸ್ ಅಬೌಟ್ ದಿ ಸೆನ್ಸಸ್. ಓಕೆ, ಸೊ ಹಾಗಾಗಿ ಇದಿಷ್ಟು ಟಾಪಿಕ್ ಆಗಿತ್ತು. ಮತ್ತೆ ಮುಂದಿನ ದಿನಗಳಲ್ಲಿ ಡಿಫ್ರೆಂಟ್ ಟಾಪಿಕ್ಸ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಅಲ್ಲಿ